ನಮಸ್ಕಾರ ಎಲ್ರಿಗೂ ಜೀವನ ಸೀರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಟಾಪಿಕ್ ಅಂತೂ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಜನ ಕಾಯ್ತಾ ಇದ್ರಿ ಈ ಟಾಪಿಕ್ಗಾಗಿ. ಈ ಸಮಸ್ಯೆ ಇದ್ದವ್ರಿಗೆ ಏನು ಗೊತ್ತಾ, ಇದಕ್ಕೆ ನನಗೆ ನಾನೇ ಹೆಲ್ಪ್ ಮಾಡ್ಕೋಬೇಕಾ ಅಥವಾ ಡಾಕ್ಟರ್ ಹತ್ರ ಹೋಗ್ಬೇಕಾ, ಎಲ್ಲ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ. ಸೊ ಯಾರ್ಯಾರಿಗೆ ಆನ್ಸೈಟಿ ಪ್ರಾಬ್ಲಮ್ ಇದೆ, ವಿಡಿಯೋ ನಿಮಗೆ ತಲುಪಿದ್ರೆ ವೆರಿ ಗುಡ್. ಬಟ್ ನಿಮಗೆ ಆ ಪ್ರಾಬ್ಲಮ್ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಬಿಕಾಸ್ ಈ ಒಂದು ವಿಚಾರ ಅವ್ರಿಗೆ ತಲುಪಿದಾಗ ಯಾರಾದರೂ ಒಬ್ರಿಗೆ ಹೆಲ್ಪ್ ಆದರೆ ನಾವು ವಿಡಿಯೋ ಮಾಡಿರೋದಕ್ಕೂ ಸಾರ್ಥಕ ಅಲ್ವಾ. ಸೊ ಇವಾಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹರ್ಷಿತಾ ಆನಂದ್ ಅವರು, MD ಸೈಕ್ಯಾಟ್ರಿಸ್ಟ್, BGS ಹಾಸ್ಪಿಟಲ್ ಜಿಮ್ಸಲ್ಲಿ ನೀವು ಅವ್ರನ್ನ ಭೇಟಿ ಮಾಡ್ಬೋದು. ಡೈರೆಕ್ಟಾಗಿ ನಿಮ್ಗೆ ಯಾವುದೇ ಮಾನಸಿಕ ಸಮಸ್ಯೆಗಳಿದ್ರೂ ನೀವು ಅವ್ರನ್ನ ಕನ್ಸಲ್ಟ್ ಮಾಡಿ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಾವು ಹಾಕಿರ್ತೀವಿ. ಸೊ ಆನ್ಸೈಟಿ ಬಗ್ಗೆ ಆ್ಯಂಡ್ ಈವನ್ ಖಿನ್ನತೆ ಬಗ್ಗೆ ನಮಗಿರೋ ಹಲವಾರು ಡೌಟ್ಸ್ಗಳನ್ನ ಇವತ್ತು ಕ್ಲಾರಿಫೈ ಮಾಡ್ಕೊಳ್ಳೋಣ, ಹಾಗೂ ಅದಕ್ಕೆ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಬೇಸ್ಡ್ ಏನು ಆನ್ಸರ್ ಇದೆ ಅಂತ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ ಡಾಕ್ಟರ್ ಹರ್ಷಿತಾ ಅವರೇ, ನಮ್ಮ ಜೀವನ ಸೀರೀಸ್ಗೆ ನಿಮಗೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಸೊ ಫಸ್ಟ್ ಕ್ವೆಶನ್ ಎಲ್ಲರೂ ಕಾಯ್ತಾ ಇದ್ದಾರೆ, ಇದಕ್ಕೆ ಏನು ಆನ್ಸರ್ ಅಂತ, ಅದನ್ನೇ ಕೇಳ್ಬಿಡ್ತೀನಿ ನಾನು. ಆನ್ಸೈಟಿ ಫೀಲ್ ಆಗ್ತಾ ಇದೆ, ನಾನು ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಬಿಕಾಸ್ ಆ ಟೈಮಲ್ಲಿ ನನಗೆ ನಾನೇ ಹೆಲ್ಪ್ ಮಾಡ್ಕೋಬೇಕು, ನನಗೆ ಯಾರು ಮೋಟಿವೇಟ್ ಮಾಡೋದಕ್ಕೆ ಇರೋದಿಲ್ಲ. ಸೊ ಯಾವ್ಯಾವ ಮೆಥಡ್ಸ್ ಫಾಲೋ ಮಾಡಿದ್ರೆ ನಾವು ಅದನ್ನ ಮ್ಯಾನೇಜ್ ಮಾಡ್ಬೋದು? ಓಕೆ, ಸೊ ಫಸ್ಟ್ ಆಫ್ ಆಲ್ ಆಂಗ್ಸೈಟಿ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಂಗ್ಸೈಟಿ ಅಂತಂದ್ರೆ ಯಾವ್ದು ನಮ್ಗೆ ಗೊತ್ತಿಲ್ವೋ, ಯಾವ್ದು ಅನ್ಸರ್ಟನ್ ಆಗಿರತ್ತೋ ಅದ್ರ ಬಗ್ಗೆ ನಾವು ಭಯ ಪಡೋದು, ಅದನ್ನ ಆಂಗ್ಸೈಟಿ ಅಂತ ಅಂತಾರೆ. ಫಿಯರ್ ಅಂತ ಅಂದ್ರೆ ಅದು ನಮ್ಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನಾಳೆ ಎಕ್ಸಾಮ್ ಇರ್ಬೋದು, ಅದಕ್ಕೆ ತುಂಬಾ ಭಯ ಆಗ್ತಾ ಇರ್ಬೋದು, ಅದನ್ನ ಫಿಯರ್ ಅಂತ ಹೇಳ್ಬೋದು. ಅಥವಾ ವೆರಿ ಕ್ಲಾಸಿಕ್ ಎಕ್ಸಾಂಪಲ್, ಯಾರನ್ನ ಲಯನ್ ಅಥವಾ ಸ್ನೇಕ್ ಏನಾದ್ರು ಅಟ್ಟಿಸ್ಕೊಂಡ್ ಬಂದ್ರೆ, ಅಥವಾ ನಮ್ಗೆ ಇಫ್ ವಿ ಆರ್ ಇನ್ ಡೇಂಜರ್, ನಮ್ ಲೈಫ್ ಡೇಂಜರ್ ನಲ್ಲಿದ್ರೆ ಅವಾಗ ನಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದನ್ನ ಫಿಯರ್ ಅಂತ ಅಂತೀವಿ. ಸೊ ಆ ಇಮೋಷನ್ಸ್ ನಾವ್ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಇನ್ ಅನ್ಸರ್ಟನ್ ಸಿಚುವೇಶನ್, ಏನಾಗುತ್ತೆ ಮುಂದೆ ಅಂತ ಗೊತ್ತಿಲ್ಲ ಅಲ್ವಾ, ಅದನ್ನ ಆಂಗ್ಸೈಟಿ ಅಂತ ಅಂತೀವಿ. ಸೊ ಕಾಮನ್ ಆಗಿ ಆಂಗ್ಸೈಟಿ ಯಾವ್ದ್ರ ಬಗ್ಗೆ ಆಗ್ಬೋದು? ಫ್ಯೂಚರ್ ಬಗ್ಗೆ ತುಂಬಾ ಕಾಮನ್. ಫ್ಯೂಚರ್ ಏನಾಗ್ಬೋದು, ನನ್ನ ಹಸ್ಬೆಂಡ್ಗೆ ಏನಾಗ್ಬೋದು, ನನ್ನ ಮಕ್ಳಿಗೆ ಏನಾಗ್ಬೋದು, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಏನು. ಸೊ ಅದು ತುಂಬಾ ಸ್ಪೈರಲ್ ಹಾಕೊಂಡು ಹೋಗ್ತೀವಿ. ಒಂದ್ ಥಾಟ್, ಒಂದು ನಾಳೆ ಏನಾಗ್ಬೋದು ಅನ್ನೋದು, ಇಟ್ ಕ್ಯಾನ್ ಸ್ಪೈರಲ್ ಔಟ್. ಒಂದು ನೆಕ್ಸ್ಟ್ 10 years ತನಕನೂ ನಾವು ವಿ ಕ್ಯಾನ್ ಥಿಂಕ್ ಅಬೌಟ್ ಇಟ್. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಮ್ಗೆ ತುಂಬಾ ಆಂಕ್ಷಿಯಸ್ ಫೀಲ್ ಆಗುತ್ತೆ. ಸೊ ಅವಾಗ ನಾವು ಸ್ವಲ್ಪ ಮೈಂಡ್ಫುಲ್ನೆಸ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಮೈಂಡ್ಫುಲ್ನೆಸ್ ಟೆಕ್ನಿಕ್ಸ್ ವೆರಿ ಸಿಂಪಲ್, ಎಲ್ಲರೂ ಫಾಲೋ ಮಾಡ್ಬೋದು ಮನೆಯಲ್ಲಿ. ಏನಂತ ಅಂದ್ರೆ ಅಬ್ಡಾಮಿನಲ್ ಬ್ರೀದಿಂಗ್ ಅಂತ ಅಂತೀವಿ. ಉಸಿರು ನಾವು ಮಾಮೂಲಿ ಹೇಗೆ ಉಸಿರಾಡ್ತೀವೋ ಆದ್ರೆ ಥ್ರೂ ಆರ್ ಸ್ಟಮಕ್, ನಮ್ಮ ಹೊಟ್ಟೆಯಿಂದ ಉಸಿರು ದೀರ್ಘವಾಗಿ ನಿಧಾನವಾಗಿ ಎಳ್ಕೊಂಡು ಆಮೇಲೆ ಬಿಡೋದು. ಯೂಶಲಿ ಒಂದು ಕಾಮನ್ ಟೆಕ್ನಿಕ್ ಏನಂತಂದ್ರೆ, ನಾವು ಉಸಿರು ಒಳಗೆ ಎಳ್ಕೊಳ್ಳೋದು ಶುಡ್ ಬಿ ಫಾರ್ ಅ ಶಾರ್ಟರ್ ಡ್ಯೂರೇಷನ್. ಆಮೇಲೆ ಆ ಬ್ರೆತ್ ನ ಹೋಲ್ಡ್ ಇಟ್ಕೊಳ್ಬೇಕು, ಅದಾದ್ಮೇಲೆ ಉಸಿರು ಈಚೆ ಬಿಡ್ಬೇಕು. ಮತ್ತೆ ನಾವು ಯಾವ್ದು ಉಸಿರು ಈಚೆ ಬಿಡ್ತೀವಲ್ವಾ, ಅದು ಶುಡ್ ಬಿ ಫಾರ್ ಅ ಲಾಂಗರ್ ಡ್ಯೂರೇಷನ್. ಒಂದ್ ಸ್ವಲ್ಪ ಜಾಸ್ತಿ, 1 2 to 3 seconds ಉಸಿರು ಎಳ್ಕೊಳ್ಳೋಗಿಂತ ಜಾಸ್ತಿ ಇರಬೇಕು. ದಟ್ ಈಸ್ ಒನ್ ಟೆಕ್ನಿಕ್. ಮತ್ತೆ ಇನ್ನೊಂದು ಅನದರ್ ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಅಂತೀವಿ. ಇದು ಏನಾಗತ್ತಂತಂದ್ರೆ, ನಾವು ಯಾವಾಗ ತುಂಬಾ ಭಯ ಬೀಳ್ತಾ ಇರ್ತೀವಿ, ನಮ್ಮನ್ನ ಪ್ರೆಸೆಂಟ್ ಮೂಮೆಂಟ್ಗೆ ವಾಪಸ್ ತರೋದಕ್ಕೆ ಇದನ್ನ ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಅಂತೀವಿ. ಇದು ತುಂಬಾ ಈಸಿಯಾಗಿ ಏನ್ ರಿಮೆಂಬರ್ ಮಾಡ್ಕೊಳ್ಬೋದು ಅಂತಂದ್ರೆ 5 4 3 2 1. ಸೊ ಇದು ನಮ್ 5 ಸೆನ್ಸಸ್. ನಮ್ 5 ಸೆನ್ಸಸ್ ಯಾವುದು? ಟಚ್, ಹಿಯರ್, ಐಸ್, ಸ್ಮೆಲ್ ಅಂಡ್ ಟೇಸ್ಟ್ ಅಲ್ವಾ. ಸೊ ಈ 5 ಸೆನ್ಸಸ್ ನ ನಾವು ಯೂಸ್ ಮಾಡ್ಕೊಂಡು ನಮ್ ಪ್ರೆಸೆಂಟ್ ಮೂಮೆಂಟ್ಗೆ ವಾಪಸ್ ಬರೋದು. ಸೊ ದ 5 ಥಿಂಗ್ಸ್, 5 ಅಂತಂದ್ರೆ ನಾವು 5 ವಸ್ತುಗಳನ್ನ ನಮ್ಮ ಎನ್ವೈರನ್ಮೆಂಟ್ ನಲ್ಲಿ ಏನ್ ನೋಡ್ಬೋದು ಅಂತ. ಸೊ ದಟ್ ಈಸ್ 5. ಆಮೇಲೆ 4 ಅಂತಂದ್ರೆ ನಾವು 4 ಥಿಂಗ್ಸ್ ನಾವು ಮುಟ್ಟಕ್ಕಾಗುವಂಥದ್ದು. ನಾವು ಬಟ್ಟೆ ಹಾಕೊಂಡಿರೋದು, ಅಥವಾ ನಾವು ಚೇರ್ ಮೇಲೆ ಕೂತಿರೋದು, ಅಥವಾ ಕಾರ್ಪೆಟ್ ದಟ್ ಈಸ್ ಬಿನೀತ್ ಮೈ ಫೀಟ್, ಕಾರ್ಪೆಟ್ ನನ್ ಫೀಲ್ ಆಗ್ತಾ ಇರೋದು ಅಂತ 4 ವಸ್ತುಗಳನ್ನ ನಾವು ಟಚ್ ಮಾಡೋದು. ಅಂಡ್ 3 ಥಿಂಗ್ಸ್ ದಟ್ ವಿ ಕ್ಯಾನ್ ಹಿಯರ್, 3 ಶಬ್ದಗಳು ನಮ್ಮ ಎನ್ವೈರನ್ಮೆಂಟ್ ನಲ್ಲಿ. ಆಮೇಲೆ 2 ಸ್ಮೆಲ್, ಪ್ರಾಬಬ್ಲಿ ಗಾಳಿ ಅಥವಾ ರೂಮ್ ಫ್ರೆಶ್ನರ್ ಅಂತದ್ದು, ಯಾವ್ದನ್ನ 2 ಸ್ಮೆಲ್. ಆಮೇಲೆ 1 ಥಿಂಗ್ ದಟ್ ವಿ ಕ್ಯಾನ್ ಟೇಸ್ಟ್, ಅದು ಇಟ್ ಕ್ಯಾನ್ ಬಿ ಸಮಥಿಂಗ್ ಆಸ್ ಸಿಂಪಲ್ ಆಸ್ ನಾವು ನೀರ್ ಕುಡ್ದಿರೋದು ಅಂತ ಟೇಸ್ಟು. ಸೊ ಆ 5 ಸೆನ್ಸಸ್ ನ ಯೂಸ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ವಿ ಕ್ಯಾನ್ ಕಮ್ ಬ್ಯಾಕ್ ಟು ದ ಪ್ರೆಸೆಂಟ್ ಮೂಮೆಂಟ್. ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ರು. ಈ ಒಂದು ಟೆಕ್ನಿಕ್ ನ ಯೂಸ್ ಮಾಡೋದು ಎಫೆಕ್ಟಿವ್ ಆಗಿರುತ್ತೆ, ಬಟ್ ಅದನ್ನ ಆ ಕ್ಷಣಕ್ಕೆ ಯೂಸ್ ಮಾಡ್ಬೇಕು ಅಂತ ತಲೆ ಓಡ್ಬೇಕಲ್ಲ.
ಪ್ರಾಕ್ಟೀಸ್ ಬೇಸ್ಡ್ ಅಂತಂದ್ರೆ ಇವಾಗ ನೀವ್ ಏನ್ ಮಾಡ್ಬೋದು ಅಂತಂದ್ರೆ ಯಾವಾಗ್ಲೂ ಆಂಗ್ಸೈಟಿ ಬರ್ಲೇಬೇಕು ಅಂತ ಇಲ್ಲ ನಾವು ಇಂಥ ಟೆಕ್ನಿಕ್ಸ್ ನ ಯೂಸ್ ಮಾಡೋದಕ್ಕೆ. ನಾವು ನಾರ್ಮಲ್ ಆಗಿ ಟಿವಿ ನೋಡ್ತಾ ಇರುವಾಗ ಅಥವಾ ಏನ್ ಕೆಲಸ ಇಲ್ದಿರುವಾಗ ಒಂದ್ 2 ನಿಮಿಷ ಕೂತಿರ್ತೀವಲ್ಲ, ಅವಾಗ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಶುರು ಮಾಡಿದ್ರೆ ನಮ್ಗೆ ಇಂಥ ಟೆಕ್ನಿಕ್ಸು ಅಂತ ಸಿಚುವೇಶನ್ಸ್ ನಲ್ಲಿ ಯೂಸ್ ಮಾಡ್ಬೋದಲ್ಲ ಅಂತ ಹೊಳಿಯುತ್ತೆ. ಸೊ ಇದು ಒಂದು ಪ್ರಾಕ್ಟೀಸ್ ಬೇಸ್ಡ್ ಮೆಥಡ್. ಇದನ್ನ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಅದು ನಮ್ಗೆ ಆ ಸಂದರ್ಭದಲ್ಲಿ ಒಂದು ಟೂಲ್ಸ್ ತರ, ಫಾರ್ ಎಕ್ಸಾಂಪಲ್ ಇದನ್ನ ಯೂಸ್ ಮಾಡ್ಬೋದು ಇಂಥ ಸಿಚುವೇಶನ್ ನಲ್ಲಿ, ಆತರ ನಮ್ಗೆ ತಲೆಗೆ ಹೊಳಿಯುತ್ತೆ, ನಮ್ ಬ್ರೈನ್ ಹತ್ರ ವೈರ್ ಆಗಕ್ ಶುರು ಆಗುತ್ತೆ. ಸೊ ನಾರ್ಮಲ್ ಆಗಿದ್ದಾಗ್ಲೂ ಇದನ್ನ ಮಾಡ್ತಾ ಇರ್ಬೇಕು. ಇನ್ನು ಮೊದ್ಲೆಲ್ಲ ಕ್ಲಿನಿಕಲ್ ಏನಾಗ್ತಿತ್ತು, ಎದೆ ನೋವು ಅಂತ ಪೇಷಂಟ್ ಬಂದಾಗ ನಾವು ಹೇಳ್ತಿದ್ವಿ ECG ಮಾಡಿಸ್ಕೊಳ್ಳಿ ಅಂತ. ಇವಾಗ ಅವರೇ 5-6 ECG ಇಟ್ಕೊಂಡು ಎಕೋ ಇಟ್ಕೊಂಡು ಬರ್ತಾರೆ. ಮೇಡಮ್ ಲಾಸ್ಟ್ ತಿಂಗಳು ನಾನು 3-4 ECG ಮಾಡಿದ್ದೀನಿ, ಎಕೋ ಮಾಡಿದ್ದೀನಿ, ಎಲ್ಲ ಸರಿ ಇದೆ ಅಂತಾರೆ, ಬಟ್ ನಂಗೆ ಚೆಸ್ಟ್ ಪೈನ್ ಬರುತ್ತೆ, ನನಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಭಯ ಅಂತ. ಎಸ್ಪೆಷಲಿ ನಾವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ನ ಕಳ್ಕೊಂಡ್ಮೇಲೆ ಈ ಅವೇರ್ನೆಸ್ ಜಾಸ್ತಿ ಆಗಿದೆ, ಪೇಷಂಟ್ ಭಯದಿಂದ ಬರ್ತಾರೆ. ಸೊ ಈ ಪೇಷಂಟ್ ಪ್ರಾಬ್ಲಮ್ ಏನಂದ್ರೆ ಫಿಸಿಕಲಿ ಫಿಟ್ ಇದಾರಂತ ಅವ್ರಿಗೆ ಗೊತ್ತು, ಬಟ್ ಮೆಂಟಲಿ ಒಂದು ಸೈಕಲಿಂದ ಅವ್ರಿಗೆ ಹೊರಗೆ ಬರಕ್ ಆಗೋದಿಲ್ಲ. ಸೊ ಇಂಥ ಪೇಷಂಟ್ಗೆ ಹೇಗೆ ರಿಯಶ್ಯೂರ್ ಮಾಡೋದು, ಅಥವಾ ಅವ್ರು ಪ್ರತಿ ಸಲ ಅವರ ಎನರ್ಜಿ, ಟೈಮ್, ಮನಿ ಈ ತರ ಸ್ಪೆಂಡ್ ಮಾಡ್ತಾ ಇರ್ಬೇಕಾ? ಓಕೆ, ಸೊ ಇವಾಗ ಇದನ್ನ ನೀವೇನ್ ಡಿಸ್ಕ್ರೈಬ್ ಮಾಡಿದ್ರಲ್ವಾ, ಎದೆ ನೋವು ಬರೋದು, ಎದೆ ಜೋರಾಗಿ ಬಡಿಯೋದು, ಕೈ ಕಾಲೆಲ್ಲ ನಡ್ಕ ಬರೋದು, ಉಸಿರಾಡಕ್ಕೂ ತೊಂದರೆ ಆಗ್ಬೋದು. ಅದೇನಾಗತ್ತಂತಂದ್ರೆ ಅವಾಗ ಹಾರ್ಟ್ ಅಟ್ಯಾಕ್ ಏನಾದ್ರು ಆಗ್ಬಿಡ್ತಾ ಇದೆಯೇನೋ ಅಂತ ಅವ್ರಿಗೆ ಅನ್ಸೋದು ಸಹಜ. ಇವಾಗ ಫಸ್ಟ್ ಆಫ್ ಕೋರ್ಸ್ ನಾವು ಹಾರ್ಟ್ ಕಂಡೀಷನ್ ಏನಾದ್ರು ಇದೆಯಾ ಇಲ್ವಾ ಅಂತ ಅದನ್ನ ರೂಲ್ ಔಟ್ ಮಾಡ್ಬೇಕು. ಅಂತ ಹಾರ್ಟ್ಗೆ ಏನೋ ತೊಂದರೆ ಇಲ್ಲ ಅಂತ ಅಂದಾಗ ಅವಾಗ ಸೈಕ್ಯಾಟ್ರಿಸ್ಟ್ಗೆ ರೆಫರ್ ಮಾಡೋದು ಅಥವಾ ಅವೇರ್ನೆಸ್ ಇರಬೇಕು. ಪ್ಯಾನಿಕ್ ಅಟ್ಯಾಕ್ ಅಂತ ಇದನ್ನ ನಾವು ಹೇಳ್ತೀವಿ. ಸೊ ಈ ಪ್ಯಾನಿಕ್ ಅಟ್ಯಾಕು ಹಾರ್ಟ್ ಅಟ್ಯಾಕ್ ತರಾನೇ ಬರುವಂತ ಸಂದರ್ಭಗಳು ಇರುತ್ತೆ. ಅಂದ್ರೆ ಈ ತರ ಎದೆ ತುಂಬಾ ನೋವುದು, ಕೆಲವೊಂದ್ಸತಿ ಕೈ ಈ ಲೆಫ್ಟ್ ಹ್ಯಾಂಡ್ಗೂ ನೋವು ಬರುತ್ತೆ. ಸೊ ವೆರಿ ಕ್ಲಾಸಿಕ್ ಸಿಂಪ್ಟಮ್ಸ್ ಆ ತರ ಕಾಣಿಸ್ಕೊಳುತ್ತೆ. ಸೊ ಅವಾಗ ಆ ಸಿಂಪ್ಟಮ್ಸ್ ಬಂದಾಗ ಅವ್ರಿಗೆ ಭಯ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಆ ಭಯ ಏನಾಗುತ್ತೆ, ನಮ್ ಫಿಸಿಕಲ್ ಸಿಂಪ್ಟಮ್ಸ್ ಅಂದ್ರೆ ಎದೆ ಜೋರಾಗಿ ಬಡಿಯೋದು ಅದು ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದೊಂಥರ ಸೈಕಲ್ ತರ. ಸೊ ಅವಾಗ ಫಸ್ಟ್ ನಿಮ್ದೆಲ್ಲ ರೂಲ್ ಔಟ್ ಆಗಿದ್ರೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅವಾಗ ನಿಮಗ್ ನೀವೇ ಒಂದ್ ಸ್ವಲ್ಪ ರಿಯಶ್ಯೂರೆನ್ಸ್ ಕೊಟ್ಕೊಳ್ಬಹುದು. ಏನಂತಂದ್ರೆ ದಿಸ್ ಇಸ್ ಅ ಪ್ಯಾನಿಕ್ ಅಟ್ಯಾಕ್, ಇದು ಹಾರ್ಟ್ ತೊಂದರೆ ಇಲ್ಲ, ಯಾಕಂದ್ರೆ ECG ಮಾಡಿಸಿದೀನಿ, 2D ಎಕೋ ಮಾಡಿಸಿದೀನಿ, ಎಲ್ಲ ಇನ್ವೆಸ್ಟಿಗೇಷನ್ಸ್ ಅಥವಾ ರಕ್ತ ಪರೀಕ್ಷೆಗಳೆಲ್ಲಾನು ನಾರ್ಮಲ್ ಇದೆ, ನಥಿಂಗ್ ಟು ವರಿ ಅಂತ ಫಸ್ಟ್ ಅವ್ರಿಗೆ ತಿಳ್ಕೊಳ್ಬೇಕು. ಸೊ ಈ ಪ್ಯಾನಿಕ್ ಅಟ್ಯಾಕ್ ಯಾವಾಗ ತುಂಬಾ ಕಂಟ್ರೋಲ್ನಲ್ಲೇ ಸಿಗ್ತಾ ಇಲ್ಲ ಅಂತಂದ್ರೆ ಅವಾಗ ಮೇ ಬಿ ಮೆಡಿಸಿನ್ಸ್ ಬೇಕಾಗಬಹುದು. ಬಟ್ ಒನ್ಸ್ ಇನ್ ಅ ವೈಲ್ ಜಾಸ್ತಿ ಏನ್ ತೊಂದರೆ ಆಗ್ತಾ ಇಲ್ಲ ಅಂತಂದ್ರೆ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂತ ಅಂತೀವಿ. ಅಂದ್ರೆ ನಮ್ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದು. ಏನು ಅಂತಂದ್ರೆ ರೆಗ್ಯುಲರ್ ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ 3 to 4 ಟೈಮ್ಸ್, ಯಾರಿಗೆ ಓಡೋದಕ್ಕಾಗೋದಿಲ್ವೋ, ಜಾಗಿಂಗ್ ಮಾಡೋದಕ್ಕಾಗಲ್ವೋ, ಬ್ರಿಸ್ಕ್ ವಾಕಿಂಗ್, ಸ್ವಲ್ಪ ಫಾಸ್ಟ್ ಆಗಿ ನಡೆಯೋದು. ಮತ್ತೆ ಕ್ಯಾಫೀನ್ ಅಂತಂದ್ರೆ ಏನ್ ಹೇಳ್ತಾರೆ, ಕಾಫಿ, ಟೀ ಅಲ್ಲಿ ಏನ್ ಸಿಗುತ್ತೆ ಅದನ್ನ ಅವಾಯ್ಡ್ ಮಾಡಿದ್ರೆ ಅಗೇನ್ ಪ್ಯಾನಿಕ್ ಅಟ್ಯಾಕ್ ಸ್ವಲ್ಪ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕ್ಯಾಫೀನ್ ನಮ್ಗೆ ಇಟ್ ಕ್ಯಾನ್ ಇಂಡ್ಯೂಸ್ ಎ ಪ್ಯಾನಿಕ್ ಅಟ್ಯಾಕ್. ಅಂದ್ರೆ ಕಾಫಿ, ಟೀ ಜಾಸ್ತಿ ಸೇವಿಸೋದ್ರಿಂದ ಅದರಿಂದನೂ ಪ್ಯಾನಿಕ್ ಅಟ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಜನರು ಅದು ರಿಲ್ಯಾಕ್ಸ್ ಮಾಡುತ್ತೆ ಅಂತ ಅನ್ಕೊಳ್ತಾರೆ. ಅದೇ ಜನರು ಮಿತ್ ಅಂತ ಅಂತಾರಲ್ವಾ, ಆ ರೀತಿ ಕ್ಯಾಫೀನ್ ಎಸ್ಪೆಷಲಿ ಅದು ಸ್ಟಿಮ್ಯುಲೆಂಟ್. ಅದ್ರ ಜೊತೆಗೆ ಸಿಗರೆಟ್ಸ್ ಮತ್ತೆ ಈ ತರ ಪ್ಯಾನಿಕ್ ಅಟ್ಯಾಕ್ಸ್ ನಾವು ಕುಡಿಯೋ ಅಭ್ಯಾಸ ಇರೋದ್ರಿಂದನೂ ಬರ್ಬೋದು. ಸೊ ಅಂಡರ್ಲೈಯಿಂಗ್ ಕಂಡೀಷನ್ ಅಂದ್ರೆ ಏನಾದ್ರೂ ತೊಂದರೆ ಇದೆಯಾ, ಕೆಲವೊಂದ್ಸತಿ ಥೈರಾಯ್ಡ್ ತೊಂದರೆ ಇದ್ರೇನು ಈ ತರ ಕಾಣಿಸ್ಕೊಳ್ಬಹುದು. ಅದೆಲ್ಲಾನು ನಾರ್ಮಲ್ ಆಗಿದ್ಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು. ಅದೆಲ್ಲಾನು ನಾರ್ಮಲ್ ಆಗಿದ್ರೆ ದೆನ್ ಅದೇ ರೆಗ್ಯುಲರ್ ಎಕ್ಸರ್ಸೈಸ್, ಡಯಟ್ ಮತ್ತೆ ನಿದ್ದೆ ಕೂಡ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ 6 to 7 hours ಆಫ್ ಸ್ಲೀಪ್ ಅಥವಾ 7 to 8 hours. ಎಲ್ಲಾ ವ್ಯಕ್ತಿನೂ ಡಿಫ್ರೆಂಟ್ ಆಗಿರ್ತಾರೆ. ಕೆಲವೊಬ್ರಿಗೆ ಬರೀ 5 hours ಅಥವಾ 6 hours ಸಾಕು, ಇನ್ನ ಕೆಲವೊಬ್ರಿಗೆ 8-9 hours ಸಾಕು. ಸೊ ಅದು ಕೂಡ ನಾರ್ಮಲ್. ಈ ಕಮ್ಮಿ ನಿದ್ದೆ ಮಾಡೋದು ಕೂಡ ನಾರ್ಮಲ್, ಜಾಸ್ತಿ ನಿದ್ದೆ ಮಾಡೋದು ಕೂಡ ನಾರ್ಮಲ್. ಆದ್ರೆ ನೀವು ಫ್ರೆಶ್ ಆಗಿರ್ಬೇಕು ಬೆಳಗ್ಗೆ ಎದ್ದಾಗ. ಸೊ ಇಂಥ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ನಾವು ಫಾಲೋ ಮಾಡಿದ್ರೆ ನಮ್ಗೆ ಇದು ಕಂಟ್ರೋಲ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಾವು ಮೆಡಿಕೇಶನ್ಸ್ ಅಡ್ವೈಸ್ ಮಾಡ್ತೀವಿ ಅಂತಂದ್ರೆ ಅವ್ರು ದಿನನಿತ್ಯ ಕೆಲ್ಸಗಳು ಏನ್ ಮಾಡ್ತಾರೆ ಅದನ್ನ ಮಾಡೋದಕ್ ಆಗ್ತಾ ಇಲ್ಲ ಅಲ್ವಾ. ಇವಾಗ ಯೂಶಲಿ ಏನಾಗುತ್ತಂದ್ರೆ ಪ್ಯಾನಿಕ್ ಅಟ್ಯಾಕ್ ಆದ್ರೆ ಒಬ್ರೇ ಹೊರಗಡೆ ಹೋಗೋದಕ್ ಭಯ ಬೀಳ್ತಾರೆ. ಅಲ್ಲಿ ಏನಾದ್ರು ತಿರ್ಗಾ ಅದೇ ತರ ತೊಂದರೆ ಆಗ್ಬಿಟ್ರೆ ಏನ್ ಮಾಡೋದು, ಡಾಕ್ಟರ್ ಯಾವ್ದಾನ ರಿಮೋಟ್ ಏರಿಯಾ, ಕೆಲವೊಂದ್ ಹಳ್ಳಿಗಳಲ್ಲೋ ಅಥವಾ ಒಂದು ಹಿಲ್ ಸ್ಟೇಷನ್ ಅಲ್ಲೋ ಹೋಗೋಕ್ ಭಯ ಬೀಳ್ತಾರೆ, ಅಲ್ಲಿ ಡಾಕ್ಟರ್ ಅವೈಲಬಿಲಿಟಿ ಇರಲ್ಲ ಅಂತ. ಸೊ ಈ ತರ ತುಂಬಾ ತೊಂದರೆ ಆಗ್ತಾ ಇದ್ರೆ ಅವಾಗ ನಾವು ಮೆಡಿಸಿನ್ಸ್ ಅಡ್ವೈಸ್ ಮಾಡ್ತೀವಿ. ಇನ್ನು ಹೆಣ್ಮಕ್ಳ ಪ್ರಾಬ್ಲಮ್ ಇದು. ಆಕ್ಚುಲಿ ಪ್ರಾಬ್ಲಮಾ ಇಲ್ವಾ ಗೊತ್ತಿಲ್ಲ ನನಗೆ. ಬಹಳಷ್ಟು ಜನ ಬರ್ತಾರೆ,
ಬೆಳಗ್ಗೆದ್ರೆ ಇವಳು ಕಿರ್ಚಾಡ್ತಾ ಇರ್ತಾಳೆ, ಮಕ್ಳು ಮೇಲೆ ಕಿರ್ಚ್ತಾಳೆ, ಎಲ್ಲದಕ್ಕೂ ಓವರ್ ರಿಯಾಕ್ಷನ್ ಇವಳ್ದು. ಸಣ್ಣ ಪುಟ್ಟ ವಿಚಾರಕ್ಕೂ ಟೆನ್ಷನ್ ತಗೊಳ್ತಾಳೆ. ಆಮೇಲೆ ಎಲ್ಲದ್ರ ಬಗ್ಗೆನೂ ನೆಗೆಟಿವ್ ಥಾಟ್ಸ್, ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಇದೇ ಇರುತ್ತೆ ಇವಳ್ದು ಆಲೋಚನೆ ಅಂತ ಅವ್ರ ಗಂಡಂದ್ರು ಅಥವಾ ಅವ್ರ ಮನೆಯವ್ರು ಹೇಳ್ತಾರೆ. ಆ ಒಂದು ವ್ಯಕ್ತಿಯ ನೇಚರೇ ಹಂಗ ಅಥವಾ ಅವರಿಗೂ ಕೂಡ ಆನ್ಸೈಟಿ ಇಶ್ಯೂ ಇರುತ್ತಾ? ಬರೀ ಆಂಗ್ಸೈಟಿ ಇಶ್ಯೂನೇ ಇರಬೇಕು ಅಂತ ಇಲ್ಲ. ಕೆಲವೊಂದ್ಸತಿ ಬೇರೆ ಕಂಡೀಷನ್ಸ್ ನಲ್ಲೂ, ಡಿಪ್ರೆಷನ್ ನಲ್ಲೂ ಕೂಡ ಈ ತರ ಕಿರಿಕಿರಿ ಆಗೋದು, ತುಂಬಾ ಟೆನ್ಷನ್ ಅನ್ಭವಿಸೋದು, ಅದ್ರಲ್ಲೂ ಕೂಡ ಈ ತರ ಆಗೋ ಸಾಧ್ಯತೆಗಳಿರತ್ತೆ. ಪ್ಲಸ್ ಇನ್ನೊಂದ್ ಏನಂತ ಅಂದ್ರೆ ಹೆಣ್ಮಕ್ಳು ಬರ್ಡನ್ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಮಕ್ಳನ್ನ ನೋಡ್ಕೊಳ್ಳೋದು, ಮನೆ ನಡ್ಸೋದು, ಇಟ್ ಇಸ್ ನಾಟ್ ಈಸಿ, ಅದು ಸ್ಟ್ರೆಸ್ಫುಲ್. ಅದೊಂದು ಅರ್ಥ ಮಾಡ್ಕೊಂಡು ಫಸ್ಟು ಹೌ ಕ್ಯಾನ್ ವಿ ಕಾಂಟ್ರಿಬ್ಯೂಟ್ ಅಂದ್ರೆ ಅವ್ರಿಗೆ ಹೇಗ್ ಸಹಾಯ ಮಾಡ್ಬೋದು ಅದೊಂದು ನೋಡ್ಕೊಳ್ಬೋದು. ಮತ್ತೆ ನೆಕ್ಸ್ಟ್ ಏನಂತಂದ್ರೆ ಅವರು ಕೂಡ ಈ ತರ ಜೀವನ ಶೈಲಿಯ ಬದಲಾವಣೆಗಳು, ಎಕ್ಸರ್ಸೈಸ್ ಮಾಡೋದಾಗ್ಲಿ, ಡಯಟ್ ಮಾಡೋದಾಗ್ಲಿ, ಇದರಿಂದ ಅವ್ರಿಗೆ ಇಂಪ್ರೂವ್ ಆಗುತ್ತೆ ಈ ತರ ಗಾಬರಿಯ ಸಿಂಪ್ಟಮ್ಸ್. ಮತ್ತೆ ನಾನು ಹೇಳಿದ್ನಲ್ಲ ಗ್ರೌಂಡಿಂಗ್ ಟೆಕ್ನಿಕ್ಸ್, ಅದೇ 5 4 3 2 1 ಅದನ್ನು ಕೂಡ ಫಾಲೋ ಮಾಡಿದ್ರೆ ಅವ್ರಿಗೆ ಸಹಾಯ ಆಗುತ್ತೆ. ಮತ್ತೆ ಇನ್ನೊಂದು ಟೆಕ್ನಿಕ್ ಏನಂತಂದ್ರೆ, ಇವಾಗ ಒಂದು ಸಂದರ್ಭ ಇರುತ್ತೆ ಅಂತ ಅನ್ಕೊಳ್ಳಿ. ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂತ ಅಂದ್ರೆ, ನಾಳೆ ನಿಮ್ ಮಗುಗೆ ಎಕ್ಸಾಮ್ ಇರ್ಬೋದು. ಸೊ ಓಕೆ, ಫೇಲ್ ಆಗ್ಬಿಟ್ರೆ ಯಾವ್ದು ಸೀಟ್ ಸಿಗಲ್ಲ ಅಂತಂದ್ರೆ ಆತರ ಥಾಟ್ಸ್ ಬರೋದು ಸಹಜ. ಸೊ ಈ ಟೈಮ್ನಲ್ಲಿ ನಾವ್ ಏನ್ ಮಾಡ್ಬೇಕಂತಂದ್ರೆ, ವರ್ಸ್ಟ್ ಕೇಸ್ ಸಿನಾರಿಯೋ ಅಂತಂದ್ರೆ ಪೂರ್ತಿ ಎಲ್ಲಾನು ಸರಿ ಹೋಗ್ಬಾರ್ದು ಅಂತ ಸಿಚುವೇಶನ್ಸ್ ಏನು ಅಂತ ಬರ್ದಿಟ್ಕೊಳ್ಬೋದು. ಮತ್ತೆ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಫುಲ್ ಟಾಪ್ ಕಾಲೇಜ್ ನಲ್ಲಿ ಸಿಗತ್ತೆ ಅವ್ರಿಗೆ ಸೀಟು ನಿಮ್ ಮಕ್ಳಿಗೆ ಅಂತ, ಅದನ್ನ ಬರ್ದಿಟ್ಕೊಳ್ಬೋದು. ಆದ್ರೆ ಯೂಶಲಿ ರಿಯಾಲಿಟಿ ಸಮ್ವೇರ್ ಇನ್ ದ ಮಿಡಲ್. ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ ಬಿಟ್ವೀನ್ ನಲ್ಲಿ ಇಟ್ ಲೈಸ್ ಅಂತ ಇದೊಂದು ಕೂಡ ಎಕ್ಸರ್ಸೈಸ್. ಮತ್ತೆ ನಾವು ಯಾವಾಗ್ಲೂ ಏನ್ ತಿಳ್ಕೊಳ್ಬೇಕಂತಂದ್ರೆ, ನಮ್ಮ ಭಯ ಅಥವಾ ನಾವು ಅನ್ಕೊಳ್ಳೋ ಅಂತ ಕಷ್ಟಗಳು ನಮ್ ತಲೆಯಲ್ಲಿ ಯಾವಾಗ್ಲೂ ಇನ್ನೂ ಜಾಸ್ತಿ ಇರತ್ತೆ ದೆನ್ ದ ರಿಯಾಲಿಟಿ. ನಮ್ ಇಮ್ಯಾಜಿನೇಷನ್ ನಲ್ಲಿ ನಾವು ಕಷ್ಟಗಳು ಏನ್ ಯೋಚನೆ ಮಾಡ್ತೀವಿ, ಇಟ್ ವಿಲ್ ಆಲ್ವೇಸ್ ಬಿ ಸೋ ಮಚ್ ಮೋರ್, ಒಂಥರ 10 ಪಟ್ಟಷ್ಟು ನಾವು ಜಾಸ್ತಿ ಇಮ್ಯಾಜಿನ್ ಮಾಡ್ಕೊಂತೀವಿ. ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಫೋನ್ ಸ್ವಿಚ್ ಆಫ್ ಆಗ್ಬಿಟ್ರೆ ತುಂಬಾ ಟೆನ್ಷನ್ ಮಾಡ್ಕೊಳ್ತಾಳೆ. ಮನೆಗ್ ಲೇಟ್ ಆಗಿ ಬಂದ್ರೆ ಅಯ್ಯೋ ಏನೋ ಆಕ್ಸಿಡೆಂಟ್ ಆಯ್ತಾ ಅಂತ ಟೆನ್ಷನ್ ಮಾಡ್ಕೊಳ್ತಾಳೆ. ಶುರುನಲ್ಲಿ ಅವರು ಕೂಡ ಅವ್ರಿಗೆ ಕನ್ಸೋಲ್ ಮಾಡ್ತಾರೆ, ಹಾಗಲ್ಲ ಹೀಗೆ. ಹೋಗ್ತಾ ಹೋಗ್ತಾ ಅವ್ರಿಗೂ ಸಾಕಾಗ್ಬಿಡತ್ತೆ, ಅವ್ರಿಗೆ ರಿಯಶ್ಯೂರ್ ಮಾಡ್ತಾ. ಸೊ ಅವರು ಸೆಲ್ಫ್ ಕೇರ್ ಮಾಡೋದನ್ನ ಕಲಿಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಡೆಫಿನೆಟ್ಲಿ ಸೆಲ್ಫ್ ಕೇರ್ ಯಾವಾಗ್ಲೂ ನಾವೇನ್ ಅಂದ್ರೆ, ಎಸ್ಪೆಷಲಿ ಇವಾಗ ಹೆಂಗಸ್ರಿಗೆ ನಾವು ಬೇರೆಯವ್ರನ್ನ ಕೇರ್ ಮಾಡ್ಬೇಕು, ನಾವು ಸೆಲ್ಫ್ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ಬೇರೆಯವ್ರನ್ನ ಕೇರ್ ಮಾಡ್ಬೇಕು ಅನ್ನೋದು ಆತರ ಫಿಲಾಸಫಿ ತರ ಬಂದ್ಬಿಟ್ಟಿದೆ. ಆದ್ರೆ ನಾವು ಯಾವಾಗ ಚೆನ್ನಾಗಿರ್ತೀವೋ ಅವಾಗ್ಲೇ ನಾವು ಬೇರೆಯವ್ರ ಎಲ್ರು ನೋಡ್ಕೊಳಕ್ ಆಗೋದು. ಸೊ ನಮ್ಮನ್ನ ನಾವು ಪ್ರಯಾರಿಟಿ ಮಾಡ್ಕೊಳ್ಬೇಕು. ಹಾಗ್ ನೋಡ್ಕೊಂಡ್ರೇನೆ ನಾವು ಒಳ್ಳೆ ವೈಫ್, ಒಳ್ಳೆ ಸೊಸೆ ಅಂತ ಬಂದ್ಬಿಟ್ಟಿದೆ. ಇನ್ನು ನೆಕ್ಸ್ಟ್ ಕ್ವೆಶನ್, ಇದು ಪರ್ಸನಲಿ ನಾನು ಕೂಡ ಸಫರ್ ಮಾಡಿದ್ದೀನಿ ಈ ಒಂದು ಪ್ರಾಬ್ಲಮ್ ಇಂದ, ಕ್ಲಾಸ್ಟ್ರೋಫೋಬಿಯಾ. ಈ MRI ಸ್ಕ್ಯಾನ್ ಮಾಡಿಸ್ಬೇಕು ಅನ್ನೋ ಒಂದು ಥಾಟ್ ಬಂದ್ರೇನೆ ಸಾಕು, ನನಗೆ ಆ ಸಿಚುವೇಶನ್ ನೆನ್ಸ್ಕೊಂಡ್ರೆ ಯಪ್ಪ ಅದ್ ಯಾವುದೇ ಕಾಯಿಲೆ ಇರ್ಲಿ, ಯಾವ ಟ್ರೀಟ್ಮೆಂಟು ಬೇಡ, ನಾನಂತೂ MRI ಮಾಡಿಸ್ಕೊಡಲ್ಲ ಅಂತ ಆ ಭಯ ನನಗೆ ಫೀಲ್ ಆಗುತ್ತೆ. ಆ ರಿಯಲ್ ಆಗಿ ನಾನು MRI ಮಿಷಿನ್ ಒಳಗೆ ಹೋಗ್ತಿದ್ರೆ ಹೆಂಗಾಗುತ್ತೆ ಅಂತ. ಸೊ ಈ ಕ್ಲಾಸ್ಟ್ರೋಫೋಬಿಯಾ ಇರೋರು ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ, ಲಿಫ್ಟಲ್ಲಿ ಪ್ರಾಬ್ಲಮ್ ಇರುತ್ತೆ. ಇನ್ಫ್ಯಾಕ್ಟ್ ಒಂದು ಬಟ್ಟೆ ಬದಲಾಯಿಸ್ತಾ ಏನಾದರೂ ಬಟ್ಟೆ ಸ್ಟಕ್ ಆದ್ರೂ ಕೂಡ ನಮಗದು ತುಂಬಾ ಕಷ್ಟ ಆಗುತ್ತೆ. ಏನ್ ತಿಳ್ಕೊಂಡಿದ್ದೀನಿ ಅಂದ್ರೆ, MRI ಇಂದ ಓಡೋಗಂಗಿಲ್ಲ ನಾನು, ಸ್ವಲ್ಪ ಅದಕ್ಕೆ ಎಕ್ಸ್ಪೋಜರ್ ಆಗ್ತಾನೆ ಹೊರಗೆ ಬರಕ್ ಆಗುತ್ತೆ ಅಂತ ಅನ್ಕೊಂಡೆ. ಸೊ ಇವಾಗ ಒಂದು ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ, ಇವಾಗ MRI ನಾವೇನ್ ದಿನನಿತ್ಯ ಮಾಡ್ಕೊಳಲ್ಲ, ಯಾವತ್ತೋ ಒಂದೊಂದ್ಸತಿ ಮಾಡ್ಕೊಳ್ಳೋದು. ಸೊ ಅವಾಗ ವೆರಿ ಸಿಂಪಲ್ ಸೊಲ್ಯೂಷನ್, ಅದನ್ನ ಬೀಟಾ ಬ್ಲಾಕರ್ ಅಂತ ಅಂತೀವಿ, ಅಂದ್ರೆ ಪ್ರೊಪ್ರೆನಲಾಲ್. ಸೊ ಒಂದ್ ಟ್ಯಾಬ್ಲೆಟ್ ತಗೊಂಡಾಗ ಅದ್ ನಿಮ್ಗೆ ಆ ಕ್ಲಾಸ್ಟ್ರೋಫೋಬಿಯಾ ಎಲ್ಲ ಏನ್ ಆಗೋದಿಲ್ಲ. ಸೊ ಈಸಿಲಿ ಯು ಕ್ಯಾನ್ ಗೆಟ್ ಇಟ್ ಡನ್. ಅದ್ರಲ್ಲಿ ಬರೀ ಒಂದ್ ದಿವಸ, ಯಾವತ್ತೋ ಒಂದ್ ದಿವಸ ಒಂದ್ ಮಾತ್ರೆ ತಗೊಂಡ್ರೆ ದೇರ್ ವೋಂಟ್ ಬಿ ಎನಿ ಎಫೆಕ್ಟ್ಸ್, ನಥಿಂಗ್ ಟು ವರಿ. ಅದೊಂದು ಸಿಂಪಲ್ ಸೊಲ್ಯೂಷನ್ ಫಾರ್ ಪೀಪಲ್. ಒಂದ್ ಟ್ಯಾಬ್ಲೆಟ್ ತಗೊಂಡು ಇಟ್ ವಿಲ್ ಬಿ. ಬಟ್ ಡೇ ಟು ಡೇ ಲೈಫ್ ಅಲ್ಲಿ ಲಿಫ್ಟ್ ಯೂಸ್ ಮಾಡೋದಿಕ್ಕೆ ಅಂತ ಅವ್ರಿಗೆ ಥೆರಪಿ ಬೇಕಾಗುತ್ತೆ, ರೆಗ್ಯುಲರ್ ಥೆರಪಿ ಅವ್ರಿಗೆ ಬೇಕಾಗುತ್ತೆ. ಯಾಕಂದ್ರೆ ಇವಾಗ ಲಿಫ್ಟ್ ಆಗ್ಲಿ, ಏರೋಪ್ಲೇನ್ ಆಗ್ಲಿ, ಅದು ನಾವು ಯೂಶಲಿ ಮಾಡುವಂತದ್ದೇ. ಸೊ ಆ ಟೈಮ್ ನಲ್ಲಿ ಥೆರಪಿ, ಪ್ರಾಪರ್ ಥೆರಪಿ, ಯೂಶಲಿ ಒಂದ್ ಥೆರಪಿ ಅಂದ್ರೆ ಒಂದ್ ಕೋರ್ಸ್ ಆಫ್ ಥೆರಪಿ ಏನಂತಂದ್ರೆ ಒಂದು 15 to 20 ಸೆಷನ್ಸ್ ಇರುತ್ತೆ. ಅದರಲ್ಲಿ ಅವಾಗ ಅಂತ ಸಿಚುವೇಶನ್ಸ್ ನ ಸಿಮ್ಯುಲೇಷನ್ ಅಂತ ಅಂತೀವಿ. ಅಂತಂದ್ರೆ ಇವಾಗ ಲಿಫ್ಟ್ ಇರೋ ಅಂತ ತರ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು, ಅದು ಫಸ್ಟ್ ನಾವು ಪಿಕ್ಚರ್ ತೋರ್ಸೋದು, ಆಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಹಾಗೆ ಆದ್ಮೇಲೆ ಅಂತ ಸಿಚುವೇಶನ್ಸ್ ನಲ್ಲಿ ಬಿಡೋದು. ಇವಾಗ
ಫಸ್ಟ್ ಪಿಕ್ಚರ್ ತೋರಿಸ್ಬಿಟ್ಟು ಆ ಆಂಗ್ಸೈಟಿ ಏನಾಗತ್ತಲ್ಲ, ಆ ಆಂಗ್ಸೈಟಿ ಸಬ್ಸೈಡ್ ಆಗುತ್ತೆ, ಅಂದ್ರೆ ಅದು ಕಮ್ಮಿ ಆಗುತ್ತೆ. ಸೊ ಅವಾಗ ನಾವು ನೆಕ್ಸ್ಟ್ ಗ್ರೇಡ್ಗೆ ಹೋಗ್ತೀವಿ ಅಥವಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅದೇನಂದ್ರೆ ಇಮ್ಯಾಜಿನೇಷನ್, ಲಿಫ್ಟ್ ನಲ್ಲಿ ಇರೋ ತರ ಇಮ್ಯಾಜಿನೇಷನ್. ಅವಾಗ ಆಂಗ್ಸೈಟಿ ಅದ್ಯಾವಾಗ ಕಮ್ಮಿ ಆಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅದೇ ರೀತಿ ದ ಮೋಸ್ಟ್ ಹೈಯೆಸ್ಟ್ ಲೆವೆಲ್ ಅಂತಂದ್ರೆ ಲಿಫ್ಟ್ ನಲ್ಲೇ ಇರೋದು. ಸೊ ಈ ತರ ಲೆವೆಲ್ ಗ್ರೇಡೆಡ್ ಎಕ್ಸ್ಪೋಜರ್ ಆ ತರ ಮಾಡ್ಕೊಂಡು ಡಿಸೆನ್ಸಿಟೈಸೇಷನ್ ಅಂದ್ರೆ ಆ ಭಯ ಅಥವಾ ಗಾಬರಿ ಏನಾಗ್ತದೆ ಅದು ಕಮ್ಮಿ ಆಗ್ತಾ ಇರುತ್ತೆ, ಅದನ್ನ ಎಕ್ಸ್ಪೋಸ್ ಆಗ್ತಾ ಎಸ್ ಬೇಕಾಗತ್ತೆ. ಪರ್ಟಿಕ್ಯುಲರ್ ಟೆನ್ಷನ್ ಅಥವಾ ಭಯ ಆಗೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿರೋದು, ನಮಗೆ ಎಲ್ಲಿ ಎಕ್ಸಿಟ್ ಇಲ್ಲ ಅಂತ ಗೊತ್ತಾಗುತ್ತಲ್ಲ ಅವಾಗ ನಮಗೆ ಶುರು ಆಗ್ಬಿಡುತ್ತೆ ಭಯ. ನಾನು ಇದಕ್ಕೆ ವೈಜಾಗ್ ಹೋಗಿದ್ದೆ, ಅಲ್ಲಿ ಏನದು ಸಬ್ಮೆರಿನ್ ಅಲ್ಲಿ ಎಂಟ್ರಿ ಕೊಟ್ಟೆ, ಗೊತ್ತಾಯ್ತು ನನಗೆ ಇಲ್ಲೆಲ್ಲೂ ಎಕ್ಸಿಟ್ ಕಾಣಿಸ್ತಿಲ್ಲ ಅಂತ ವಾಪಸ್ ಬಂದೆ. ಸೊ ಎಷ್ಟೊಂದು ಒಳ್ಳೊಳ್ಳೆ ಮೊಮೆಂಟ್ಸ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅದರಿಂದ. ಅಂಡ್ ಒಂದು ಟ್ಯಾಬ್ಲೆಟ್ ಇಂದ ರೇರ್ ಮೊಮೆಂಟ್ಸ್ನ ಹ್ಯಾಂಡಲ್ ಮಾಡ್ಬೋದು. ಓಕೆ, ಇನ್ ಸುಮಾರು ಜನಕ್ಕೆ ಏನ್ ಪ್ರಾಬ್ಲಮ್, ಮಾಮೂಲಿ ದಿವಸದಲ್ಲೆಲ್ಲ ಆರಾಮಾಗೇ ಇರ್ತಾರೆ, ಒಳ್ಳೆ ಸಿಂಗರ್ ಇರ್ತಾರೆ, ನಾಳೆ ಸಿಂಗಿಂಗ್ ಕಾಂಪಿಟೇಷನ್ ಇದೆ, ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಇವೆಂಟ್ ಇದೆ, ಮಾತಾಡ್ಬೇಕು, ಒಳ್ಳೆ ಆಪರ್ಚುನಿಟಿ ಅಂತ ಬರುತ್ತೆ. ಬಟ್ ಆ ದಿವಸ ಫುಲ್ಲು ಟೆನ್ಷನ್, ಬಾಯಿ ಒಣಗುತ್ತೆ, ಸ್ವೆಟ್ ಆಗೋದಿಕ್ ಶುರು ಮಾಡ್ತಾರೆ, ಪದೇ ಪದೇ ವಾಶ್ರೂಮ್ ಯೂಸ್ ಮಾಡ್ತಾರೆ. ಆ ಕಂಡೀಷನ್ನ ಹೇಗೆ ಮ್ಯಾನೇಜ್ ಮಾಡೋದು? ಆ ಇವೆಂಟ್ನ ಅಟೆಂಡ್ ಮಾಡಬೇಕು, ಚೆನ್ನಾಗಿ ನಡಿಬೇಕದು. ಸೊ ಇದು ಕೂಡ ಇವಾಗ ಫಸ್ಟ್ ನಾನು ಹೇಳ್ಬೇಕಂದ್ರೆ ಆಂಗ್ಸೈಟಿ ಡಿಸಾರ್ಡರು ಸೈಕ್ಯಾಟ್ರಿಯಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಡಿಸಾರ್ಡರ್ಸ್. ಅದರಲ್ಲಿ ಕೆಲವೊಂದು ಹಲವಾರು ವೆರೈಟಿಗಳು ಇರುತ್ತೆ. ಸೊ ಇವಾಗ ನೀವೇನ್ ಡಿಸ್ಕ್ರೈಬ್ ಮಾಡಿದ್ರಿ ಇದನ್ನ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಅಂತೀವಿ. ಯಾವ್ದನ್ನ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡೋದಾಗ್ಲಿ, ಅವಾಗ ತುಂಬಾ ಭಯ ಗಾಬರಿ ಆಗೋದು. ಸೊ ಅದಕ್ಕೆ ನಾನು ಹೇಳ್ದಂಗೆ ಮುಂಚೆ ನಾನು ಥೆರಪಿ ಹೇಳಿದ್ನಲ್ಲ, ಅದೇ ಸೇಮ್ ಮೆಥಡ್ ಇದಕ್ಕೂ ಕೂಡ, ದಟ್ ಈಸ್ ಎಕ್ಸ್ಪೋಜರ್ ಅಂಡ್ ಡಿಸೆನ್ಸಿಟೈಸೇಷನ್. ಸೊ ಇದಕ್ಕೆ ನೀವು ರಿಪೀಟೆಡ್ ಆಗಿ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟು ಹೇಗಾಗ್ಬಿಡ್ಬೇಕಂತಂದ್ರೆ, ಓಕೆ ಜಸ್ಟ್ ಅನದರ್ ಪರ್ಫಾರ್ಮೆನ್ಸ್, ಇನ್ನ ಒಂದು ತಾನೆ ಬೇಕಂದ್ರೆ ಹೋಗಿ ಮಾಡ್ಬೋದು ಆರಾಮು, ಅಷ್ಟು ನಾವು ರಿಪೀಟೆಡ್ ಆಗಿ ಮಾಡ್ತಾ ಇದ್ರೆ ಅವಾಗ ನಮ್ಗೆ ಆತರ ಭಯ ಅಥವಾ ಗಾಬರಿ ಹೋಗ್ಬಿಡತ್ತೆ. ಸೊ ಆದ್ರೆ ಅಂತ ಆಪರ್ಚುನಿಟಿ ಕಮ್ಮಿ, ಡೈಲಿ ನಾವು ಹೋಗಿ ಸ್ಟೇಜ್ ಮೇಲೆ ಮಾತಾಡೋಕ್ಕಾಗುವಂತ ಸಂದರ್ಭಗಳು ಕಮ್ಮಿ. ಸೊ ನಾವೇನ್ ಮಾಡ್ಬೋದು ಅಂತಂದ್ರೆ ಇಮ್ಯಾಜಿನೇಷನ್ ಟೆಕ್ನಿಕ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾವು ಒಂದು ಪೋಡಿಯಂ ತರ ನೀವೇ ಮನೇಲಿ ಏನಾದ್ರು ಇಟ್ಕೊಂಡು ಮೈಕ್ ತರ ಅಥವಾ ಯಾವ್ದನ್ನ ಬಾಟ್ಲಿ ಇಟ್ಕೊಂಡು ನೀವು ಆಡಿಯನ್ಸ್ ಜೊತೆ ಮಾತಾಡ್ತಾ ಇರೋ ತರ ನೀವು ಸಿಮ್ಯುಲೇಟ್ ಮಾಡ್ಬೋದು. ಅಂದ್ರೆ ಅದೇ ರೀತಿ ನೀವು ವರ್ತಿಸ್ಬೋದು. ಸೇಮ್ ನೀವೇನ್ ಸ್ಪೀಚ್ ಕೊಡ್ತಾ ಇದ್ದೀರಾ ಅದೇ ರೀತಿ ನೀವು ಮಾಡ್ಬೋದು. ಅವಾಗ ನಿಮ್ಗೆ ಆಂಗ್ಸೈಟಿ ಕಮ್ಮಿ ಆಗಬಹುದು. ಅದ್ ಬಿಟ್ರೆ ನಿಮ್ಗೆ ತೀರಾ ತುಂಬಾ ಇಂಪಾರ್ಟೆಂಟ್, ತುಂಬಾ ಇದರಿಂದ ಪರಿಣಾಮಗಳು ತುಂಬಾ ನೀವು ಚೆನ್ನಾಗಿ ಮಾಡಿದ್ರೆ ಇದರಿಂದ ಪರಿಣಾಮಗಳು ಗುಡ್ ಕಾನ್ಸಿಕ್ವೆನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಅನ್ನೋದಾದ್ರೆ, ಅಗೇನ್ ಅಪ್ರೋಪ್ರೆನಲಾಲ್ ಅನ್ನೋ ಮಾತ್ರೆ ಇದೆಯಾ, ಬೀಟಾ ಬ್ಲಾಕರ್, ಅದೊಂದು ತಗೊಂಡ್ರೆ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಸೊ ಯಾವತ್ತೋ ಒಂದ್ ದಿವಸ ಹೋಗಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತಂದಾಗ ಈ ತರ ಮೆಡಿಕೇಶನ್ ಹೆಲ್ಪ್ ತಗೊಳ್ಬೋದು. ಇಲ್ಲಂತಂದ್ರೆ ರಿಪೀಟೆಡ್ ಎಕ್ಸ್ಪೋಜರ್, ಪದೇ ಪದೇ ಹೋಗಿ ಮಾಡೋದು, ಆಮೇಲೆ ಸ್ಟೇಜ್ ಮೇಲೆ ಹೋಗಿ ಮಾತಾಡಿ ಭಯ ಗಾಬರಿ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಅಂಡ್ ಆ ಟೆನ್ಷನ್ ಆದಾಗ ಈ ಫಿಸಿಕಲ್ ಸಿಂಪ್ಟಮ್ಸ್ ಎಲ್ಲ ಆಗುತ್ತಲ್ಲ, ಅದ್ ಹೇಗ್ ರಿಲೇಟೆಡ್? ಅದು ಯೂಶಲಿ ಮೈಂಡ್ ಬಾಡಿ ಕನೆಕ್ಷನ್ ತುಂಬಾ ಇದೆ. ಸೊ ನಾವು ಏನಂತ ಅನ್ಕೊಳ್ಬೋದು, ನಮ್ಗೆ ಆತರ ಭಯ ಗಾಬರಿ ಆಗ್ತಾ ಇದ್ದಾಗ ನಾವು ಹೇಳಿದ್ವಲ್ಲ, ಒಳ್ಳೆ ಹಾರ್ಟ್ ಅಟ್ಯಾಕ್ ತರಾನೇ ಸಿಂಪ್ಟಮ್ಸ್ ಬರುತ್ತೆ. ಸೊ ಮೈಂಡ್ ಬಾಡಿ ಕನೆಕ್ಷನ್ ಅಷ್ಟೊಂದಿದೆ. ನಮ್ಗೆ ಗಾಬರಿ ಕಾಯಿಲೆಯಲ್ಲಿ ಫ್ರೀಕ್ವೆಂಟ್ ಆಗಿ ಲೂಸ್ ಮೋಷನ್ಸ್ ಆಗೋದು, ಕೈ ಕಾಲೆಲ್ಲ ನಡ್ಕ ಬರೋದು, ಬೆವರು ಬರೋದು, ಎದೆ ಜೋರಾಗಿ ಹೊಡೆಯೋದು, ಇದು ಕೂಡ ಆಂಗ್ಸೈಟಿಯ ಸಿಂಪ್ಟಮ್ಸ್. ಸೊ ಇದು ಸೊ ಯೂಶಲಿ ಏನಂತಂದ್ರೆ ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ, ಒಂದ್ ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಅಥವಾ ಜಾಗಿಂಗ್ ಏನಾಗತ್ತೆ ಅಂತಂದ್ರೆ ನಮ್ ಬಾಡಿ ಒಂದ್ ಸ್ವಲ್ಪ ಅಡ್ಯಾಪ್ಟ್ ಆಗುತ್ತೆ ಆ ಸ್ಟ್ರೆಸ್ಗೆ. ಇವಾಗ ಅಫ್ಕೋರ್ಸ್ ಸ್ಟ್ರೆಸ್ ಟೈಮ್ ನಲ್ಲಿ ಹಾರ್ಮೋನ್ಸ್ ಇರುತ್ತಲ್ವಾ, ಸೊ ಕಾರ್ಟಿಸಾಲ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ನಾವ್ ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡ್ತಾ ಇರೋವಾಗ ಅವಾಗ ನಮ್ ಬಾಡಿ ಅಡ್ಯಾಪ್ಟ್ ಆಗುತ್ತೆ. ನಮ್ ಟಾಲರೆನ್ಸ್ ಅಥವಾ ನಮ್ ಥ್ರೆಶೋಲ್ಡ್, ನಾವು ಒಂದು ಸ್ಟ್ರೆಸ್ ಅಥವಾ ಆಂಗ್ಸೈಟಿನ ಎಕ್ಸ್ಪೀರಿಯನ್ಸ್ ಮಾಡುವಂತ ಕೆಪಾಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ಅದನ್ನ ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ಬೋದು, ಎಲ್ರು ಕೂಡ ಎಕ್ಸಸೈಸ್ ಮಾಡಬೇಕು. ಅದರಿಂದ ಆಲ್ ಕೈಂಡ್ ಆಫ್ ಮೆಂಟಲ್ ಹೆಲ್ತ್ ಇಲ್ನೆಸ್ ಅದು ಕಮ್ಮಿ ಆಗುತ್ತೆ. ಆನ್ಸೈಟಿ ಡಿಸಾರ್ಡರ್ ಅಂಡರ್ ಸುಮಾರು ಕೈಂಡ್ಸ್ ಆಫ್ ಫೋಬಿಯಾಸ್ಗಳಿರುತ್ತೆ. ಓಕೆ, ಒಂದು ಸೋಷಿಯಲ್ ಫೋಬಿಯಾ, ಪರ್ಫಾರ್ಮೆನ್ಸ್ ಫೋಬಿಯಾ, ಆ ಥರ. ಇನ್ನು ಕೆಲವು ಹೆಣ್ಮಕ್ಳು ಲೈಫ್ ತುಂಬ ಚೆನ್ನಾಗಿದೆ, ಒಳ್ಳೆ ಗಂಡ ಮಗು ಚೆನ್ನಾಗಿದೆ,
ಬರೀ ನೆಗೆಟಿವ್ ಥಾಟ್ಸ್ ಮಾತ್ರ ಅವ್ರ ಪ್ರಾಬ್ಲಮ್. ಎಲ್ಲದ್ರಲ್ಲೂ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಇರುತ್ತೆ. ಅದರಿಂದ ಅವರು ಮಧ್ಯರಾತ್ರಿ ಎಚ್ಚರ ಆಗ್ಬಿಟ್ಟು ಎದೆ ಬಡ್ತ ಜಾಸ್ತಿ ಆಗೋದು, ಏನೋ ಆಗ್ಬಿಡುತ್ತೇನೋ, ನನ್ನ ಮಗುಗೆ ಏನೋ ಆಗುತ್ತೆ ಅನ್ನೋ ಯೋಚನೆಯಲ್ಲಿ ಇರ್ತಾರೆ. ಅದು ಯಾವ ರೀತಿಯಾದ ಫೋಬಿಯಾ ಅದು? ಅದು ಈ ತರ ಫ್ಯೂಚರ್ ಬಗ್ಗೆ ಏನಾದ್ರೂ ಆಗ್ಬಿಡ್ಬೋದೇನೋ, ಏನಾದ್ರೂ ಕೆಟ್ಟ ಕಾನ್ಸಿಕ್ವೆನ್ಸ್ ಆಗ್ಬಿಡ್ಬೋದೇನೋ. ಅಂದ್ರೆ ಆಂಗ್ಸೈಟಿಯಲ್ಲೂ ತುಂಬಾ ವೆರೈಟೀಸ್ ಇದೆ. ಇದನ್ನ ನಾವು ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂತಾನು ಅನ್ಬೋದು. ಸೊ ಇವಾಗ ಆ ವರಿ ಪೂರ್ತಿ ದಿನ ಇರುತ್ತೆ ನಮ್ಗೆ. ಯಾವ್ದ್ರ ಬಗ್ಗೆ ಒಂದ್ ಸಣ್ಣ ವಿಚಾರ ಆದ್ರೇನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಅದರಿಂದ ನಮ್ ತಲೆನೋವು ಕೂಡ ಬರ್ಬೋದು. ಆತರ ಫಿಸಿಕಲ್ ಸಿಂಪ್ಟಮ್ಸ್ ಆತರ ಕಾಣಿಸ್ಕೊಳ್ಬೋದು. ಇದನ್ನ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಅಂತೀವಿ. ಅಗೇನ್ ಥೆರಪಿ ಅಥವಾ ರೆಗ್ಯುಲರ್ ಎಕ್ಸರ್ಸೈಸ್, ಇವಾಗ ನಾನು ಹೇಳಿದ್ನಲ್ಲ ವರ್ಸ್ಟ್ ಕೇಸ್ ಸಿನಾರಿಯೋ, ಬೆಸ್ಟ್ ಕೇಸ್ ಸಿನಾರಿಯೋ, ಮಿಡಲ್ ನಲ್ಲಿ ಯಾವ್ದು ನಾವು ಬರಿಬೋದು. ಸೊ ಇಂಥ ಟೆಕ್ನಿಕ್ಸ್ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಕೋಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಳ್ಳೆ ಬ್ಯೂಟಿಫುಲ್ ಆದ ಲೈಫಲ್ಲಿ ಇದೊಂದು ಅಡ್ಡ ನಿಂತಂಗೆ. ಪ್ರತಿ ದಿವಸ ಸಫರ್ ಆಗ್ತಾ ಇರ್ತಾರೆ. ಬಟ್ ಅವರು ಹೇಳೋ ಒಂದ್ ಮಾತು, ನಾವು ಕೌನ್ಸಿಲಿಂಗ್ ಬೇಕಿರ್ ತಗೊಳ್ತೀವಿ, ಟ್ಯಾಬ್ಲೆಟ್ಸ್ ಬೇಡ ಅಂತಾರೆ. ಯಾರ್ಯಾರಿಗೆ ಕೌನ್ಸಿಲಿಂಗ್ ಬೇಕು ಅಂಡ್ ಯಾರಿಗೆ ಡೆಫಿನೆಟ್ಲಿ ಮೆಡಿಕೇಶನ್ ಬೇಕಾಗುತ್ತೆ ಅಂತ ಹೆಂಗೆ ಡಿಮಾರ್ಕ್ ಮಾಡೋದನ್ನ? ಓಕೆ, ನಾನು ಹೇಳ್ದಂಗೆ ಯಾವಾಗ ಆ ವ್ಯಕ್ತಿಯ ಜೀವನ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ, ಒಂದು ರುಟೀನ್ ಅವರು ಏನ್ ದಿನನಿತ್ಯದ ಕೆಲಸ ಮಾಡ್ತಾ ಇರ್ತಾರೆ, ಮಕ್ಳನ್ನ ನೋಡ್ಕೊಳ್ಳೋದಾಗ್ಲಿ, ಅಡ್ಗೆ ಮಾಡೋದಾಗ್ಲಿ, ಅಥವಾ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡೋದಾಗ್ಲಿ, ಅದೆಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ ನಿದ್ದೆ ಬರ್ತಾ ಇಲ್ಲದೆ ಇರಬಹುದು. ಆವಾಗ ನಾವು ಮೆಡಿಸಿನ್ಸ್ ಅಡ್ವೈಸ್ ಮಾಡ್ತೀವಿ. ಅಂದ್ರೆ ಯೂಶಲಿ ಏನಂತಂದ್ರೆ ಸೈಕ್ಯಾಟ್ರಿಕ್ ಮೆಡಿಸಿನ್ಸ್ಗೆ ತುಂಬಾ ಸ್ಟಿಗ್ಮಾ ಇದೆ. ಸೊ ಆದ್ರೆ ಇಟ್ ಈಸ್ ನಥಿಂಗ್ ಟು ವರಿ ಅಬೌಟ್. ಅದರಿಂದ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಜಾಸ್ತಿ ಇದೆ. ಸಿಂಪಲ್ ಥಿಂಗ್ಸ್ ಲೈಕ್ ಆಂಗ್ಸೈಟಿ ಇದೆಲ್ಲ ವೆರಿ ಈಸಿಲಿ ಟ್ರೀಟಬಲ್. ಸೊ ನಥಿಂಗ್ ಟು ವರಿ. ಅಂದ್ರೆ ನೀವು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಮಾತ್ರೆ ತಗೊಳ್ಬೇಕು ಅಂತಂದ್ರೇನು ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಲಾಂಗ್ ಟರ್ಮ್ ಮಾತ್ರೆಯಲ್ಲಿ ನಾನು ಡಿಪೆಂಡೆನ್ಸಿ ಆಗ್ಬಿಡುತ್ತೆ, ನಾನು ಆ ಮಾತ್ರೆ ಮತ್ತೆ ಬಿಡಕ್ ಆಗುತ್ತಾ ಇಲ್ವಾ ಅನ್ನೋ ಭಯ ಇದೆ. ಅಗೇನ್ ಇದು ಕೂಡ ತುಂಬಾ ಕಾಮನ್ ಭಯ. ವಿತ್ ಥೆರಪಿ ಮತ್ತೆ ನಿಮ್ಗೆ ಯಾವಾಗ ಸಿಂಪ್ಟಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇಂಪ್ರೂವ್ ಆಗ್ಬಿಡತ್ತೋ ಅವಾಗ ನಾವು ಟೇಪರ್ ಮಾಡ್ಕೊಂಡು, ಅಂದ್ರೆ ತಿಂಗಳಿಗೂ ಅಥವಾ 2 months ಒನ್ಸ್ ಕಮ್ಮಿ ಮಾಡ್ಕೊಂಡು ನಾವು ಸ್ಟಾಪ್ ಮಾಡ್ತೀವಿ ಮೆಡಿಸಿನ್ಸ್ ನ. ಅದ್ರ ನಂತರ ಮೆಡಿಸಿನ್ಸ್ ನ ಕಮ್ಮಿ ಮಾಡ್ಕೊಂಡು ನಾವು ನಿಲ್ಲಿಸ್ತೀವಿ. ನಿಲ್ಸಿದಾದ್ಮೇಲೆ ತಿರ್ಗಾ ವಾಪಸ್ ಬರೋದೇ ಇಲ್ಲ ಅಂತ 100% ಹೇಳೋದಕ್ಕಾಗೋದಿಲ್ಲ. ಅವಾಗ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಂದ್ರೆ ರೆಗ್ಯುಲರ್ ಎಕ್ಸರ್ಸೈಸ್, ಅಡಿಕ್ವೇಟ್ ನಿದ್ದೆ ಮಾಡೋದು. ನಿದ್ದೆ ಅಟ್ಲೀಸ್ಟ್ ನಿಮ್ಗೆ ಎಷ್ಟಾಗತ್ತೋ ಒಂದು 6 to 7 to 8 hours ನಿದ್ದೆ ಮಾಡೋದು. ಅದ್ರ ನಂತರ ಆಲ್ಕೋಹಾಲ್ ಅಥವಾ ಸಿಗರೆಟ್ಸ್ ಇದನ್ನೆಲ್ಲ ಬಿಟ್ಟಿರೋದು. ಇಂಥ ಜೀವನ ಶೈಲಿ ಬದಲಾವಣೆಗಳು ನಾವು ಮಾಡಿದಾಗ ನಾವು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಆ ಇಂಪ್ರೂವ್ಮೆಂಟ್ ನಾವ್ ಏನಿರುತ್ತೆ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಬಹಳ ಬೇಸಿಕ್ ಕ್ವೆಶನ್, ಯಾಕೆ ಕೆಲವ್ರಿಗೆ ಆನ್ಸೈಟಿ ಇರುತ್ತೆ, ಕೆಲವ್ರಿಗೆ ಇರೋದಿಲ್ಲ? ಇದಕ್ಕೇನು ಮೂಲ ಕಾರಣ? ಏನಾದ್ರೂ ನಮ್ಮ ಚೈಲ್ಡ್ಹುಡ್ ಅಥವಾ ಹೆರಿಡಿಟ್ರಿನಾ? ಅಮ್ಮನಿಗಿದ್ರೆ ನಮಿಗೂ ಬರುತ್ತಾ? ಏನಿದ್ರು ಕಾಸ್ ಏನು? ಮೂಲ ಕಾರಣ ಅಂತ ಹೇಳೋದಕ್ಕಾಗೋದಿಲ್ಲ. ಇಟ್ಸ್ ಅ ಕಾಂಬಿನೇಷನ್. ಅಂದ್ರೆ ಹಲವಾರು ಕಾರಣಗಳಿರುತ್ತೆ ನಮ್ಗೆ ಈ ತರ ಗಾಬರಿ ಕಾಯಿಲೆ ಬರೋದಕ್ಕೆ. ಸೊ ಒಂದು ಜೆನೆಟಿಕ್ಸ್ ನೀವು ಹೇಳ್ದಂಗೆ ಇಟ್ ಪ್ಲೇಸ್ ಅ ರೋಲ್. ಸೊ ತಂದೆ ತಾಯಿಗೆ ಏನಾದ್ರೂ ಗಾಬರಿ ಕಾಯಿಲೆ ಇದ್ರೆ ಆ ಮಗುಗೆ ಗಾಬರಿ ಕಾಯಿಲೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತೆ ನೆಕ್ಸ್ಟ್, ನಾವು ಎಂತ ಎನ್ವೈರನ್ಮೆಂಟ್ ನಲ್ಲಿ ಇರ್ತೀವಿ, ಅಂದ್ರೆ ತುಂಬಾ ಸ್ಟ್ರೆಸ್ ಇರುವಂತ ಎನ್ವೈರನ್ಮೆಂಟ್, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ವಾ, ನಮ್ಗೆ ಸಿಗರೇಟ್ ಸ್ಮೋಕ್ ಮಾಡೋ ಅಭ್ಯಾಸ, ಅಥವಾ ಕ್ಯಾನಬಿಸ್ ಅಂತಂದ್ರೆ ಗಾಂಜಾ ಅಂತ ಅನ್ಬೋದು, ಇದು ಕೂಡ ಇದರಿಂದನೂ ಈ ತರ ಗಾಬರಿ ಕಾಯಿಲೆ ಕಾಣಿಸ್ಕೊಳ್ಬೋದು. ಅದ್ರ ನಂತರ ಕುಡಿಯೋ ಅಭ್ಯಾಸದಿಂದನೂ ಗಾಬರಿ ಕಾಯಿಲೆ ಕಾಣಿಸ್ಕೊಳ್ಬೋದು. ಅಥವಾ ಇಮಿಡಿಯೇಟ್ ಆಗಿ ಸ್ಟ್ರೆಸ್ ಅಂದ್ರೆ ಕೆಲ್ಸದಿಂದ ತೆಗ್ದಿರ್ಬೋದು, ಅಥವಾ ಏನಾದ್ರೂ ಡಿವೋರ್ಸ್ ಏನಾದ್ರೂ ಆಗ್ತಾ ಇರ್ಬೋದು. ಇಂಥ ಎಲ್ಲ ಸಿಚುವೇಶನ್ಸ್, ಎನ್ವೈರ್ಮೆಂಟ್ ಅಂದ್ರೆ ನಮ್ ಸುತ್ತಮುತ್ತ ನಡೀತಾ ಇರುವಂತ ಘಟನೆಗಳು ಪ್ಲಸ್ ನಮ್ ಜೆನೆಟಿಕ್ಸ್, ಇದೆರಡೂ ಫ್ಯಾಕ್ಟರ್ ಆಗತ್ತೆ ಒಂದು ಕಾಯಿಲೆ ಕಾಣಿಸ್ಕೊಳ್ಬೇಕಂತಂದ್ರೆ. ಏನ್ ಹೇಳ್ತಾರೆ ಗೊತ್ತಾ, ಕೆಲವರು ಡೈಲಿ ಕುಡಿತಾ ಇರ್ತಾರೆ, ಲೈಫಲ್ಲಿ ಏನೇನೋ ಡಿಸಾಸ್ಟರ್ ಆಗ್ತಾ ಇರುತ್ತೆ, ಆದ್ರೂ ಟೆನ್ಷನ್ ತಗೊಳಲ್ಲ ಕೆಲವರು. ನನ್ಗೆಲ್ಲ ಚೆನ್ನಾಗಿದ್ದು ಟೆನ್ಷನ್ ತಗೊಳ್ತೀನಲ್ಲ ಅಂತ. ಅದು ಈ ಪರ್ಸನಾಲಿಟಿ ಅಂತ ಅಂತೀವಿ. ಇವಾಗ ಎಲ್ರೂ ಪರ್ಸನಾಲಿಟಿನೂ ಒಂದೇ ಇರೋದಕ್ಕಾಗೋದಿಲ್ಲ. ಸೊ ಇವಾಗ ಗಾಬರಿ ಜಾಸ್ತಿ ಪಡುವಂತ ಪರ್ಸನಾಲಿಟೀಸು ಇರುತ್ತೆ. ಸೊ ಆತರ ವ್ಯಕ್ತಿತ್ವ ಇರ್ಬೋದು ನಿಮ್ದು. ಅದು ನೀವು ಅದನ್ನ ಹೇಗ್ ಕೋಪ್ ಮಾಡ್ಕೊಳ್ಬೇಕು ಅಂತ ಕಲಿಬೇಕು. ಪರ್ಸನಾಲಿಟಿ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ, ಆತರ ಇಲ್ಲ. ಯು ಕ್ಯಾನ್ ಚೇಂಜ್
ಆಮೇಲೆ ನೀವು ಆರಾಮಾಗೂ ಕೂಡ ಇರಬಹುದು. ಪರ್ಸನಾಲಿಟಿ ಟೈಪ್ ಅಂದ್ರೆ ಯಾವ ತರ ಇರ್ತದೆ? ಯೂಶಲಿ ಪರ್ಸನಾಲಿಟಿ ಅಂತಂದ್ರೆ ದಿಸ್ ಇಸ್ ಸೈಕ್ಯಾಟ್ರಿ, ಅಂದ್ರೆ ಪ್ರಾಪರ್ ಸೈಕ್ಯಾಟ್ರಿ. ಸೊ ಕ್ಲಸ್ಟರ್ ABC ಅಂತ ಇರುತ್ತೆ. ಕ್ಲಸ್ಟರ್ A ಅಂತಂದ್ರೆ ಜಾಸ್ತಿ ಅವ್ರು ಯಾರ ಜೊತೆನೂ ಮಾತಾಡೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರೋದಕ್ಕೆ ಇಷ್ಟಪಡ್ತಾರೆ, ಇಂಟ್ರೋವರ್ಟ್ಸ್ ಬೇಸಿಕ್ಲಿ. ಕ್ಲಸ್ಟರ್ B ಅಂತಂದ್ರೆ ಹೇಗೆ ಅಂತಂದ್ರೆ ತುಂಬಾ ಕೋಪ, ಸಿಟ್ಟು, ರೂಲ್ಸ್ ನ ಫಾಲೋ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಫ್ರೀಕ್ವೆಂಟ್ ಫೈಟ್ಸ್ ಅಂದ್ರೆ ಹೋಗಿ ಜಗಳ ಮಾಡ್ಕೊಂಡ್ಬಿಡೋದು, ರೆಬೆಲ್ಸ್ ತರ. ಆಮೇಲೆ ಕ್ಲಸ್ಟರ್ C ಅಂತಂದ್ರೆ ತುಂಬಾ ಗಾಬರಿ, ಭಯ ಪಡುವಂತದ್ದು. ಅಂದ್ರೆ ಈ ತರ ಬ್ರಾಡ್ ಕ್ಯಾಟಗರಿ ಅಂತಂದ್ರೆ ಈ 3 ಪರ್ಸನಾಲಿಟಿ. ಎಕ್ಸ್ಟ್ರೋವರ್ಟ್, ಇಂಟ್ರೋವರ್ಟ್ ಎಲ್ಲ ಈಗಿನ ಜನರೇಷನ್ ಎಲ್ಲರಿಗೂ ಗೊತ್ತು ಇವಾಗ. ಅಂಡ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ಗುರುಗಳಿರ್ಬೋದು, ಅಥವಾ ಮೆಡಿಟೇಷನ್ ಹೇಳ್ಕೊಡೋರು, ಮ್ಯಾನಿಫೆಸ್ಟೇಷನ್ ಹೇಳ್ಕೊಡೋರು ಎಲ್ಲರೂ ಇದ್ದಾರೆ. ಮಂತ್ರಗಳು ಹೆಲ್ಪ್ ಮಾಡುತ್ತಾ ನಮ್ಮ ಮೈಂಡ್ ನ ಕಾಮ್ ಡೌನ್ ಮಾಡೋದಿಕ್ಕೆ? ಇವಾಗ ಇಟ್ ಇಸ್ ಪ್ರೂವನ್ ಅಂತಂದ್ರೆ ಮಂತ್ರ ಮೆಡಿಟೇಷನ್ ಅಂತ ಹೇಳ್ತೀವಿ, ಓಂ ಚಾಂಟಿಂಗ್, ಅದು ನಮ್ ವೇಗಸ್ ನರ್ವ್ ಅಂತ ಹೇಳ್ತೀವಿ. ಅದು ನಮ್ಮನ್ನ ಬೇಸಿಕ್ಲಿ ಕಾಮ್ ಮಾಡುವಂತ ನರ್ವ್, ಅದು ಸ್ಟಿಮ್ಯುಲೇಟ್ ಆಗುತ್ತೆ. ಮತ್ತೆ ನಮ್ ಆಂಗ್ಸೈಟಿ ಏನಿದೆ ಅದು ಕೂಡ ಕಮ್ಮಿ ಆಗತ್ತೆ ಅಂತ ಇಟ್ ಇಸ್ ಪ್ರೂವನ್. ಸೊ ಯಾವ್ದಾದ್ರು ಮಂತ್ರಗಳು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ರೆ ಅದನ್ನ ಹಾಗೆ ಕಂಟಿನ್ಯೂ ಮಾಡಿ. ಇನ್ನೂ ಒಬ್ರು ಕ್ವೆಶನ್ ಇದೆ, ಐ ಥಿಂಕ್ ಅದು ಬಹಳ ಪರ್ಸನಲ್ ಕ್ವೆಶನ್ ಅವ್ರದ್ದು, ಹಾಗೆ ಬೇರೆಯವರು ಇರಬಹುದು ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನನಗೆ ಒಬ್ರು ಪ್ರೀತಿನಲ್ಲಿ ಮೋಸ ಮಾಡಿ ಹೋಗ್ಬಿಟ್ಟಿದ್ದಾರೆ. ಅದಾದ ನಂತರ ನನಗೆ ಯಾರನ್ನ ಪ್ರೀತಿ ಮಾಡೋದಕ್ಕೂ ಒಂದು ಭಯ ಹುಟ್ಬಿಟ್ಟಿದೆ. ಪ್ರೀತಿ ಅಂದ್ರೇನೆ ಭಯ ಶುರುವಾಗಿದೆ ಅವ್ರಿಗೆ. ಸೊ ಇನ್ನೂ 23-24 ಇಯರ್ಸ್ ಏಜ್ ಅಲ್ಲಿ ಈ ತರ ಫೀಲ್ ಬಂದ್ರೆ ಅವರು ಹೇಗೆ ಅದರಿಂದ ಹೊರಗೆ ಬರಕ್ಕಾಗುತ್ತೆ? ಓಕೆ, ಸೊ ಇವಾಗ ಬ್ರೇಕಪ್ ಅನ್ನೋದು, ಇವಾಗ ನಾನೇನಂತ ಅಂತೀನಿ ಅಂತಂದ್ರೆ, ಈ ಯುಗದಲ್ಲಿ, ಕಲಿಯುಗದಲ್ಲಿ ಆಲ್ಮೋಸ್ಟ್ ಎವ್ರಿ ಒನ್ ಒಂದು ಬ್ರೇಕಪ್ ಹೋಗ್ಬಿಟ್ಟು ಆ ನೋವು ಅನ್ಭವಿಸ್ಬಿಟ್ಟೆ ಒಂಥರ ಅಷ್ಟು ಕಾಮನ್ ಆಗ್ಬಿಟ್ಟಿದೆ. ಸೊ ಈ ಟೈಮ್ ನಲ್ಲಿ, ಈ ಬ್ರೇಕಪ್ ಆಗುವಂತ ಟೈಮ್ ನಲ್ಲಿ ಫಸ್ಟ್ ಇನ್ನೊಂದು ನೆಕ್ಸ್ಟ್ ರಿಲೇಶನ್ಶಿಪ್ ಹುಡ್ಕಕ್ ಹೋಗ್ಬೇಡಿ. ಒಂದ್ ಸ್ವಲ್ಪ ಟೈಮ್ ತಗೊಳ್ಳಿ. ನಿಮ್ ಸ್ಕಿಲ್ಸ್ ಏನು, ಮತ್ತೆ ನೀವು ಇಂಡಿಪೆಂಡೆಂಟ್ ಆಗಿ ಖುಷಿಯಾಗಿರೋದು ಹೇಗೆ, ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ನಾನು ಫಸ್ಟ್ ಅಡ್ವೈಸ್ ಮಾಡ್ತೀನಿ. ಯಾವಾಗ ನಿಮ್ಗೆ ಬೇರೆಯವರು ನಿಮ್ ನೀಡ್ಸ್ ನ ಕೊಡ್ಬೇಕು ಅಥವಾ ಸಹಾಯ ಮಾಡ್ಬೇಕು ಅಂತ ಆ ಪರಿಸ್ಥಿತಿ ಇಲ್ದೇ ಇರೋವಾಗ ನೀವ್ ಯಾರನ್ನಾದ್ರೂ ಬೇರೆಯವ್ರನ್ನ ಫೈಂಡ್ ಮಾಡ್ತೀರಾ ಅಥವಾ ಹುಡ್ಕೊಂತೀರಲ್ವಾ, ಅಂತ ರಿಲೇಶನ್ಶಿಪ್ ಸಕ್ಸಸ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ನಿಮ್ ಸ್ಕಿಲ್ಸ್ ಏನು, ಮತ್ತೆ ಫಸ್ಟ್ ನೆಕ್ಸ್ಟ್ ಬ್ರೇಕಪ್ ಆದಾಗ ಎಲ್ಲಾನು ಒಂದ್ ಪಾರ್ಟಿದೆ ಮಿಸ್ಟೇಕ್ ಇರುತ್ತೆ ಅಂತ ಇರೋದಿಲ್ಲ. ಸೊ ನಾವೇನ್ ತಪ್ಪು ಮಾಡಿರಬಹುದು, ಯಾವ ರೀತಿ ನಾವು ಅದನ್ನ ರೆಕ್ಟಿಫೈ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು, ಅದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಟೇಕ್ ಯೋರ್ ಟೈಮ್. ಅರ್ಜೆನ್ಸಿ ಏನಿಲ್ಲ. ಇವಾಗ ಸೊಸೈಟಿ ಹೇಗೆ ಕಂಡೀಷನ್ ಮಾಡ್ಬಿಟ್ಟಿದೆ ಅಂತಂದ್ರೆ, ಬೈ 25-26 ಮದ್ವೆ ಆಗ್ಬಿಡ್ಬೇಕು, 30 ಇಯರ್ಸ್ ಅಷ್ಟರಲ್ಲಿ ಮಗು ಮಾಡ್ಕೊಳ್ಬೇಕು. ಅದೆಲ್ಲ ಸೊಸೈಟಿ ಅದೊಂದ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಅಂತ ಅನ್ಸುತ್ತೆ. ಆದ್ರೆ ನಾನೇನ್ ಹೇಳೋದಂತಂದ್ರೆ, ಒಂದು ತಪ್ಪು ವ್ಯಕ್ತಿ ಜೊತೆ ಮದ್ವೆ ಆಗಿ ಜೀವನ್ ಪೂರ್ತಿ ನರಳೋ ಬದಲು ಸಿಂಗಲ್ ಆಗಿ ಖುಷಿಯಾಗಿರೋದು ಅದು ಕೆಟ್ಟದಲ್ಲ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ, ನಿಮ್ಮ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ ಮೆಂಟಲ್ ಹೆಲ್ತ್ ಆಗ್ಲಿ, ಫಿಸಿಕಲ್ ಹೆಲ್ತ್ ಆಗ್ಲಿ, ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಅದಾಗಿದ್ದಾದ್ಮೇಲೆ ನೆಕ್ಸ್ಟ್ ಅಗೇನ್ ಏನ್ ಪ್ರಾಬ್ಲಮ್ ಆಗಿತ್ತು, ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿತ್ತಾ, ಅಥವಾ ಎಕ್ಸ್ಪೆಕ್ಟೇಷನ್ಸ್ ನಲ್ಲಿ ಏನಾದ್ರೂ ಮಿಸ್ ಮ್ಯಾಚ್ ಆಗಿತ್ತಾ, ನೀವು ಸ್ಟಾರ್ಟಿಂಗ್ ನಲ್ಲಿ ನೀವು ಎಂಡ್ ಗೋಲ್ ಏನು ಅದನ್ನ ನೀವು ಡಿಸ್ಕಸ್ ಮಾಡಿರ್ಲಿಲ್ವಾ, ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಕೂತ್ಕೊಂಡು ಡಿಸ್ಕಸ್ ಮಾಡಿರ್ಲಿಲ್ವಾ ಅಂತ ನೀವು ಯೋಚನೆ ಮಾಡ್ಕೊಂಡು ನೆಕ್ಸ್ಟ್ ರಿಲೇಶನ್ಶಿಪ್ ನ ಅದೇ ರೀತಿಯಲ್ಲಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಯಾರೋ ಒಬ್ರು ಚೀಟರ್ ಅಂದ್ರೆ ಸಿಗೋರೆಲ್ಲರೂ ಚೀಟರ್ ಆಗಿರ್ತಾರೆ ಅಂತಿಲ್ಲ. ಇನ್ನೊಂದ್ ಏನ್ ಹೇಳ್ಬೇಕಂತಂದ್ರೆ, ಅಫ್ಕೋರ್ಸ್ ಯಾವಾಗ್ಲೂ ಒಂದ್ ರಿಸ್ಕ್ ಇರುತ್ತೆ. ಅಂದ್ರೆ ದ ಅದರ್ ಪರ್ಸನ್ ಅಂದ್ರೆ ನಮ್ ಪಾರ್ಟ್ನರು ಚೀಟ್ ಮಾಡಬಹುದು ಅಂತ, ಅದು ನಮ್ ಕಂಟ್ರೋಲ್ ನಲ್ಲಿ ಇಲ್ಲ. ಆದ್ರೆ ನಮ್ ಕಂಟ್ರೋಲ್ ನಲ್ಲಿ ಏನಿದೆ, ಅಕಸ್ಮಾತ್ ಚೀಟ್ ಮಾಡಿದ್ರೆ ನಾನು ಆ ರಿಲೇಶನ್ಶಿಪ್ ಇಂದ ಹೊರಗಡೆ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಮ್ಗಿರ್ಬೇಕು. ನನ್ಗೇನು ಆಗೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿರ್ಬೇಕು. ಸೊ ಆ ಸ್ಟೇಜ್ಗೆ ನೀವು ಆದಷ್ಟು ಡೆವಲಪ್ ಆಗಿ ಟ್ರೈ ಮಾಡ್ಬೇಕು. ಟೂ ಮಚ್ ಆಫ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಂಗಿಲ್ಲ ಅಲ್ವಾ? ಅಟ್ಯಾಚ್ಮೆಂಟ್ ಅಂತ ಹೇಳೋದಿಲ್ಲ. ಅಂದ್ರೆ ಒಂದು ಪಾಲಿಸಿ ಅಥವಾ ಯೂಶಲಿ ಏನಂತಂದ್ರೆ, ಬೇರೆಯವ್ರ ಆಕ್ಷನ್ಸ್ ನಮ್ ಕಂಟ್ರೋಲ್ ನಲ್ಲಿ ಇಲ್ಲ. ನಮ್ ಕಂಟ್ರೋಲ್ ನಲ್ಲಿ ಏನಿದೆ, ನಾವ್ ಹೇಗ್ ರಿಯಾಕ್ಟ್ ಮಾಡ್ತೀವಿ ಅಂತ. ಸೊ ನಮ್ ರಿಯಾಕ್ಷನ್ ನಮ್ ಉತ್ತಮಕ್ಕೆ ಇರ್ಬೇಕು ಅಂತ ನಾನು ಹೇಳ್ತೇನೆ. ಕೆಲವರು ಪದೇ ಪದೇ ಅವ್ರ ಪಾರ್ಟ್ನರ್ ಚೀಟ್ ಮಾಡ್ತಾನೆ ಇರ್ತಾರೆ. ಅದೊಂದು ಟಾಕ್ಸಿಕ್ ಸೈಕಲ್ ತರ ಇರ್ತದೆ. ಆದ್ರೂ ಆ ರಿಲೇಶನ್ಶಿಪ್ ಇಂದ ಅವ್ರು ಹೊರಗೆ ಬರೋದಿಲ್ಲ. ಅಲ್ಲಿ ಏನಿದು? ಅದು ಹಲವಾರು ಕಾರಣಗಳಿರ್ಬೋದು. ಒಂದು,
ಅವರು ದೇ ಮೈಟ್ ಬಿ ಡಿಪೆಂಡೆಂಟ್, ಅಂದ್ರೆ ಫೈನಾನ್ಷಿಯಲಿ ಅವರು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಕಷ್ಟ ಆಗಿರಬಹುದು. ನೆಕ್ಸ್ಟ್ ಅವರು ಇಂಡಿಪೆಂಡೆಂಟ್ ಆಗಿ ಇರೋದೇ ಗೊತ್ತಿಲ್ಲ. ಮತ್ತೆ ನಾನು ಹೇಳ್ದಂಗೆ ಸೊಸೈಟಿ ಪ್ರೆಷರ್, ಅಪ್ಪ ಅಮ್ಮ ಕನ್ವಿನ್ಸ್ ಮಾಡ್ಬೋದು ಅಲ್ಲೇ ಇರು, ಮದ್ವೆಯಲ್ಲಿರು. ಡಿವೋರ್ಸ್ ಅನ್ನೋದು ಅದು ಇಟ್ ಇಸ್ ನಾಟ್ ಕಾಮನ್ ಇಂಡಿಯಾದಲ್ಲಿ ಎಸ್ಪೆಷಲಿ. ಸೊ ಈ ತರ ಹಲವಾರು ಕಾರಣಗಳಿಂದ ಅದೇ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ತಾ ಇರಬಹುದು. ಒಂದು ಅಂತಂದ್ರೆ ಇವಾಗ ನಾನು ಹೇಳ್ದಂಗೆ ನಮ್ಮನ್ನ ನಾವೇ ಬದಲಾಯಿಸ್ಕೊಳ್ಳೋದು ಎಷ್ಟು ಕಷ್ಟ, ನಾವು ಬೇರೆಯವ್ರನ್ನ ಬದಲಾಯಿಸೋದು ಇಟ್ ಇಸ್ ನಾಟ್ ಸೋ ಈಸಿ. ವೆರಿ ಕಾಮನ್ ಮ್ಯಾರೇಜ್ ಕೌನ್ಸಿಲಿಂಗ್ ಅಥವಾ ಮ್ಯಾರೇಜ್ ಥೆರಪಿ ಅದನ್ನ ಟ್ರೈ ಮಾಡ್ಬೋದು. ಇಲ್ಲಂತಂದ್ರೆ ಕೆಲವೊಂದ್ಸತಿ ಅವ್ರ ಬಿಹೇವಿಯರ್ ಅಥವಾ ಆಕ್ಷನ್ಸ್ ನಮ್ ಕಂಟ್ರೋಲ್ ನಲ್ಲಿ ಇಲ್ವಲ್ಲ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ನಮ್ ಲೈಫ್ ಮೇಲೆ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ಬೋದು. ಇಂಥ ಸಿಚುವೇಶನ್ ಯಾವಾಗ ಅಂತಂದ್ರೆ ನೀವು ಆ ರಿಲೇಶನ್ಶಿಪ್ ಇಂದ ಹೊರಗಡೆ ಬರೋದಕ್ಕಾಗೋದಿಲ್ವಲ್ಲ, ಅಂತ ಟೈಮ್ ನಲ್ಲಿ ಈ ತರ ಪದೇ ಪದೇ ಚೀಟ್ ಮಾಡ್ತಾರಲ್ಲ, ಈ ಚೀಟರ್ಸ್ಗೆ ಆಕ್ಚುಲಿ ಅದು ಮೆಂಟಲ್ ಹೆಲ್ತ್ ಇಶ್ಯೂನಾ? ಡೆಫಿನೆಟ್ಲಿ ಇಟ್ ಕ್ಯಾನ್ ಬಿ. ಅಂದ್ರೆ ಕೆಲವೊಂದು ಕಂಡೀಷನ್ಸ್ ನಲ್ಲಿ ಈ ತರ ಇನ್ಕ್ರೀಸ್ಡ್ ಸೆಕ್ಷುವಲ್ ಆಕ್ಟಿವಿಟಿ ಅಥವಾ ಸೆಕ್ಷುವಲ್ ಡ್ರೈವ್ ಅದು ಇರಬಹುದು. ಕೆಲವೊಂದು ಕಂಡೀಷನ್ಸ್ ನಲ್ಲಿ ಆತರ ಇರುತ್ತೆ. ಸೊ ಅಕಸ್ಮಾತ್ ಅಂತ ತೊಂದರೆ ಏನಾದ್ರೂ ಇದ್ರೆ ಅಂತ ತೊಂದರೆಗೆ ಟ್ರೀಟ್ಮೆಂಟ್ ಕೊಡ್ಸೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ನೆಕ್ಸ್ಟ್ ನಾನು ಹೇಳ್ದಂಗೆ ಕೆಲವೊಂದು ವ್ಯಕ್ತಿತ್ವಗಳು ಅಥವಾ ಪರ್ಸನಾಲಿಟಿ ನಾನು ಹೇಳ್ದಂಗೆ ಅದು ಕೂಡ ಇಟ್ ಪ್ಲೇಸ್ ಅ ರೋಲ್. ಎಷ್ಟು ಬ್ಯೂಟಿಫುಲ್ ಆಗಿರೋ ವೈಫ್ ಇರ್ತಾರೆ, ಲೈಫ್ ಎಲ್ಲ ಚೆನ್ನಾಗೇ ಇರುತ್ತೆ, ಆದ್ರೂ ಕೂಡ ಅವರು ಬೇರೆ ಬೇರೆ ರಿಲೇಶನ್ಶಿಪ್ ಅಲ್ಲಿ ತೊಡಗಿಸ್ಕೊಳ್ತಾ ಇರ್ತಾರೆ. ಹೌದು, ಅದೇ ಹೇಳ್ದಂಗೆ ಕೆಲವೊಂದು ಏನಾದ್ರೂ ಕಂಡೀಷನ್ ಇರ್ಬೋದು ಅಥವಾ ಅವ್ರ ವ್ಯಕ್ತಿತ್ವನೇ ಹಾಗಿರ್ಬೋದು. ಥೆರಪಿ ಒಂದು ಮಟ್ಟಕ್ಕೆ ಸಹಾಯ ಮಾಡಬಹುದು. ಅಕಸ್ಮಾತ್ ನಿಮ್ಗೆ ಅದು ಆಗ್ತಾನೆ ಇಲ್ಲ ಅಂತ ಅಂದ್ರೆ ಅಫ್ಕೋರ್ಸ್ ಸೆಪರೇಷನ್ ಇಸ್ ಎನ್ ಆಪ್ಷನ್. ಯಾಕಂದ್ರೆ ಅದು ಸೆಪರೇಟ್ ಆಗಿದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ತರ ಭಯ, ಗಾಬರಿ ಅಥವಾ ದುಃಖ ಆಗಬಹುದು. ಆದ್ರೆ ಲಾಂಗ್ ಟರ್ಮ್ ನಲ್ಲಿ ಒಂದು 10 ವರ್ಷ 20 ವರ್ಷದ ನಂತರ ನೀವೆಷ್ಟು ಖುಷಿಯಾಗಿರ್ಬಹುದು ಅಂತ ನೀವು ಕೂಡ ನೋಡ್ಬೋದು. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ತುಂಬಾ ಹೆಣ್ಮಕ್ಳು ಇವ್ರು ಬದಲಾಗ್ತಾರೆ ಅನ್ನೋ ಹೋಪ್ಸ್ ಅಲ್ಲಿ ಇರ್ತಾರೆ. ಸೊ 2-3 ಸತಿ ಚೀಟ್ ಮಾಡಿದ್ರು ಬದಲಾವಣೆ ಕಾಣ್ತಿಲ್ಲ ಅಂದ್ರೆ ಕೆಲವಷ್ಟು ಇಶ್ಯೂ ಇರ್ಬೋದು. ಅವಾಗ ನೀವು ಒಂದು ಸ್ಟೆಪ್ ತಗೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಚೈಲ್ಡ್ಹುಡ್ ಅಲ್ಲಿ ನಾವು ಹೇಗೆ ನಮ್ಮ ಬಾಲ್ಯ ಇದೆ, ನಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ, ಇದೆಲ್ಲದು ನಮ್ಮ ಅಡಲ್ಟ್ಹುಡ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ರಿಲೇಶನ್ಶಿಪ್ಗೆ ಇರ್ಬೋದು ಅಥವಾ ನಮ್ಮ ಸೊಸೈಟಿನ ಫೇಸ್ ಮಾಡೋದು, ಎಲ್ಲದಕ್ಕೂ ಇನ್ಸೆಕ್ಯೂರ್ ಫೀಲ್ ಆಗೋದು. ಸೊ ಆಸ್ ಅ ಪೇರೆಂಟ್ಸ್ ಮಕ್ಕಳಿಗೆ ನಾವು ಒಂದು ಕಾನ್ಫಿಡೆನ್ಸ್ ಕೊಡೋದಾಗಿರ್ಬೋದು ಅಥವಾ ಕಂಪ್ಯಾರಿಸನ್ ಕಮ್ಮಿ ಮಾಡೋದು, ಇದನ್ನೆಲ್ಲ ನಾವು ಒಂದು ಶಾರ್ಟ್ ಆಗಿ ನೀವು ಆಸ್ ಅ ಸೈಕ್ಯಾಟ್ರಿಸ್ಟ್ ಏನ್ ಹೇಳ್ತೀರಾ ಪೇರೆಂಟಿಂಗ್ ಬಗ್ಗೆ? ಐ ಥಿಂಕ್ ನಾನು ಓದಿರೋ ಪ್ರಕಾರ ಐ ಆಮ್ ನಾಟ್ ಅ ಪೇರೆಂಟ್ ಯೆಟ್. ಸೊ ನನಗೆ ನಾನೇನ್ ಸ್ಟಡಿ ಮಾಡಿದೀನಿ ಅದ್ರ ಬಗ್ಗೆ ನಾನು ಹೇಳ್ಬೋದು. ಸೊ ಏನಾಗತ್ತಂತಂದ್ರೆ ಮಕ್ಳು ಯಾವ್ದನ ಕಷ್ಟದ ಸಿಚುವೇಶನ್ ಅಲ್ಲಿ ಇದ್ರೆ ಆ ಮಗು ಆ ಕಷ್ಟ ಪಡೋದಾಗ್ಲಿ ಅಥವಾ ಒಂದ್ ಸ್ವಲ್ಪ ದುಃಖ ಅಥವಾ ಕೋಪ ಪಡೋದಾಗ್ಲಿ ಅಪ್ಪ ಅಮ್ಮನ್ಗೆ ಸಹಿಸೋದಕ್ಕಾಗೋದಿಲ್ಲ. ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ರೆಸ್ಕ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಫಸ್ಟ್ ಅಂದ್ರೆ ಅದನ್ನ ಮಾಡಬಾರ್ದು. ಆ ಮಗು, ನೀವು ಒಂದ್ ಚಿಕ್ಕ ಮಗುನ ಬೆಳೆಸ್ತಾ ಇಲ್ಲ, ಆ ಮಗು ದೊಡ್ಡವರಾಗಿ ಜೀವನದಲ್ಲಿ ಹೇಗ್ ಬದುಕ್ಬೇಕು ಅದನ್ನ ಯೋಚನೆ ಮಾಡ್ಕೊಂಡು ನೀವು ಮಕ್ಳನ್ನ ಬೆಳೆಸ್ಬೇಕು. ಸೊ ಪ್ರಾಬ್ಲಮ್ ಸಾಲ್ವಿಂಗ್, ಆ ಮಗುಗೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು. ಆ ತೊಂದ್ರೆ ಇದ್ರೆ ಪರಿಹಾರ ಹೇಗ್ ಹುಡುಕ್ಬೋದು ಅಂತ ಹುಡ್ಕೋದಕ್ಕೆ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು. ಅದು ಫಸ್ಟ್. ಮತ್ತೆ ನೆಕ್ಸ್ಟ್ ಏನಂತಂದ್ರೆ ಎವ್ರಿ ಮಗು ಒಂದ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಆ ಮಗು ಹೇಗಿರತ್ತೆ ಅಂತ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಆಸ್ ಪೇರೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ಏನಂತಂದ್ರೆ ಇವಾಗ ಅಕಾಡೆಮಿಕ್ ಫ್ಯಾಮಿಲೀಸ್ ಅಥವಾ ಮಗುಗೆ ತುಂಬಾ ಸ್ಟ್ರೆಸ್ ಕೊಡೋದಾಗ್ಲಿ, ಪ್ರೆಷರ್ ಹಾಕೋದಾಗ್ಲಿ, ಓದ್ಲೇಬೇಕು ಅಂತ, ಆದ್ರೆ ಆ ಮಗು ಕೆಪಾಸಿಟಿ ಪ್ರಾಬ್ಲಿ ಇರಲ್ಲ. ಸೊ ಅದನ್ನು ಆ ಮಗು ಕೆಪಾಸಿಟಿ ಎಷ್ಟು ಅಂತ ನಾವು ತಿಳ್ಕೊಂಡು ಅಥವಾ ಆ ಮಗು ಏರಿಯಾ ಆಫ್ ಇಂಟ್ರೆಸ್ಟ್ ಯಾವುದು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಆಕ್ಟ್ ಮಾಡ್ಬೇಕು. ಸೊ ಐ ಥಿಂಕ್ ಇದೆರಡು ಐ ವುಡ್ ಸಜೆಸ್ಟ್. ಸೊ ಓವರ್ ಪ್ಯಾಂಪರಿಂಗ್ ಬೇಡ, ಆಮೇಲೆ ಅವ್ರ ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್ಸ್ ಗಳೆಲ್ಲ ಇಟ್ಕೋಬೇಡಿ. ಅವ್ರಿಗೇನ್ ಇಷ್ಟ, ಅವ್ರ ಒಂದು ಡಿಫ್ರೆಂಟ್ ಹ್ಯೂಮನ್ ಬೀಯಿಂಗ್ ಆ ತರ ಕನ್ಸಿಡರ್ ಮಾಡ್ಬೇಕು. ಅಂಡ್ ಓವರ್ ಡಿಸಿಪ್ಲಿನ್ ಮಾಡೋದು ಅದೆಷ್ಟು ಒಳ್ಳೇದು ಅನ್ಸುತ್ತೆ ನಿಮ್ಗೆ? ಓವರ್ ಡಿಸಿಪ್ಲಿನ್ ನಾಟ್ ನೆಸೆಸರಿ. ಅಥವಾ ಇನ್ಫ್ಯಾಕ್ಟ್ ಆ ತರ ಓವರ್ ಡಿಸಿಪ್ಲಿನ್ ಮಾಡೋದ್ರಿಂದ ಮಗುಗೆ ಈ ಗಾಬರಿ ಕಾಯಿಲೆಗಳು ದೊಡ್ಡವರಾಗಿದ್ದಾದ್ಮೇಲೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಓವರ್ ಡಿಸಿಪ್ಲಿನ್ ಮಾಡೋ ಅವಶ್ಯಕತೆ ಇಲ್ಲ. ಯೂಶಲಿ ಏನೇನ್ ಹೇಳ್ತಾರಂತಂದ್ರೆ ನಮ್ಮ ಬ್ರೈನ್ ಅಂದ್ರೆ ನಾವು ಡಿಸಿಷನ್ ಮೇಕಿಂಗ್ ಮಾಡೋ ಬ್ರೈನು ಅಥವಾ ಇಂಪಲ್ಸ್ ಕಂಟ್ರೋಲ್ ಅಂತಂತೀವಿ, ದುಡುಕ್ ನಿರ್ಧಾರ ತಗೊಂಡ್ಬಿಡೋದು, ಇದೆಲ್ಲ ನಮ್ ಪಾರ್ಟ್ ಆಫ್ ದ ಬ್ರೈನ್ ಯಾವಾಗ ಡೆವಲಪ್ ಆಗತ್ತಂತಂದ್ರೆ ಸುಮಾರು ಒಂದ್ 25-26 ವರ್ಷಕ್ಕೆ
ನಮ್ಗೆ ಆ ಫುಲ್ ಬ್ರೈನ್ ಡೆವಲಪ್ ಆಗೋದು. ಸೊ ಆ ಚಿಕ್ಕ ಮಗುವಲ್ಲಿ ನಾವು ಈ ತರಾನೇ ಇರ್ಬೇಕು, ನೀನು ಈ ತರ ಡಿಸಿಪ್ಲಿನ್ಡ್ ಆಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಕೂಡ ನಾವು ಯೋಚನೆ ಮಾಡ್ಬೇಕು. ಸ್ವಲ್ಪ ಪ್ರೀತಿ, ಸ್ವಲ್ಪ ಡಿಸಿಪ್ಲಿನ್. ಎಸ್, ಡೆಫಿನೆಟ್ಲಿ. ಹೌದು, ಇದು 2 ವೇ ಪೇರೆಂಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಮಗು ಮಾತು ಪೇರೆಂಟ್ಸ್ ಕೇಳೋದು, ಪೇರೆಂಟ್ಸ್ ಮಾತು ಮಗು ಕೇಳೋದು. ಸೊ 2 ವೇ, 1 ವೇ ಯಾವತ್ತೂ ಇರಬಾರ್ದು. ಬರೀ ಪೇರೆಂಟ್ಸ್ ಹೇಳೋ ಮಾತು ಮಗು ಕೇಳಿದ್ರೇನು ತೊಂದ್ರೆ, ಮಗು ಹೇಳೋ ಮಾತು ಬರೀ ಪೇರೆಂಟ್ಸ್ ಕೇಳೋದಂದ್ರೇನು ತೊಂದ್ರೆ. ಇತ್ತೀಚೆಗೆ ಮಗು ಆದ್ಮೇಲೆ ಮಗುಗೆ ಏನ್ ಬೇಕು ಲೈಫ್ ಸ್ಟೈಲ್ ಹಾಗೆ ಪೇರೆಂಟ್ಸ್ ಅಡ್ಜಸ್ಟ್ ಆಗ್ತಾ ಇದಾರೆ. ಸೊ ಆತರ ಮಾಡ್ಕೋಬೇಡಿ. ಅಂಡ್ ಐ ಹೋಪ್ ಆತಂಕದಿಂದ ಸಫರ್ ಪಡ್ತಾ ಇರೋ ಎಷ್ಟೊಂದು ಜನ ಈ ವಿಡಿಯೋ ನೋಡ್ತಾ ಇದ್ದೀರಾ. ಸಾಕಷ್ಟು ಹೆಲ್ಪ್ ಆಗಿರುತ್ತೆ ನಿಮ್ಗೆ ಈ ಟಿಪ್ಸ್ಗಳಿಂದ. ಇನ್ನು ಮೋಸ್ಟ್ ಕಾಮನ್ ಏನ್ ಗೊತ್ತಾ, ಯಾವಾಗ ನೋಡಿದ್ರು ನಿಂಗೆ ಡಿಪ್ರೆಷನ್, ನಿನ್ಗಂತೂ ಈ ಡಿಪ್ರೆಷನ್ ಇಂದ ಹೊರಗೆ ಬರೋಂಗೆ ಕಾಣೋದಿಲ್ಲ ಅಂತ ಪ್ರತಿ ಡೇ ಟು ಡೇ ಲೈಫಲ್ಲೂ ಈ ವರ್ಡ್ನ ಈಸಿಯಾಗಿ ಯೂಸ್ ಮಾಡ್ತಾರೆ. ಬೇಜಾರಾಗಿರೋದಕ್ಕೂ ಡಿಪ್ರೆಸ್ಡ್ ಆಗಿರೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ಯಾರನ್ನ ನಾವು ಡಿಪ್ರೆಷನ್ ಅಂತ ಬ್ಯಾಡ್ಜ್ ಮಾಡ್ತೀವಿ? ಸೊ ಇವಾಗ ಡಿಪ್ರೆಷನ್ ಅಂತ ಆ ಪದ ಇದೆಯಲ್ಲ, ಅದು ಆಲ್ಮೋಸ್ಟ್ ಇವಾಗ ಸ್ಕೂಲ್ ಮಕ್ಕಳು ಕೂಡ ಐ ಆಮ್ ಡಿಪ್ರೆಸ್ಡ್ ಅಂತ ಅನ್ಕೊಂಡು ಓಡಾಡ್ತಾ ಇರ್ತಾರೆ. ಸೊ ಇವಾಗ ಡಿಪ್ರೆಷನ್ ಅಂತ ನಾವು ಯಾವಾಗ ಡಯಾಗ್ನೋಸ್ ಮಾಡೋದು ಅಂತಂದ್ರೆ, ಇವಾಗ ಡಿಪ್ರೆಷನ್ ಅಂತಂದ್ರೇನು, ಬೇಜಾರಾಗ್ತಾ ಇರುತ್ತೆ, ಯಾವುದೇ ನಮ್ಮ ದಿನನಿತ್ಯ ಆಕ್ಟಿವಿಟೀಸ್ ನಲ್ಲಿ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತೆ ಯಾರ ಜೊತೆನೂ ಬೆರೆಯೋದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಸೊ ಇದು 1-2 ದಿವಸ ಇರೋವಂಥದ್ದಲ್ಲ, ಇದು ಕಂಟಿನ್ಯೂಸ್ ಆಗಿ 2 ವಾರ ಅಟ್ಲೀಸ್ಟ್ ಇರಬೇಕು ನಾವು ಡಯಾಗ್ನೋಸಿಸ್ ಮಾಡೋದಕ್ಕೆ. ಸೊ ಇವಾಗ ಯೂಶಲಿ ಏನಾಗುತ್ತೆ ಅಂತಂದ್ರೆ, ನಾವು ಬೇಜಾರಾಗ್ತಾ ಇರುವಾಗ ನಮ್ಗೆ ಇಷ್ಟ ಆಗಿರೋಂಥ ಆಕ್ಟಿವಿಟಿ, ಹೋಗಿ ಒಂದು ಶಾಪಿಂಗ್ ಮಾಡೋದು ಅಥವಾ ಹೋಗಿ ಆಟ ಆಡೋದು, ಆವಾಗ ನಮ್ಗೆ ಈ ಬೇಜಾರು ಅನ್ನೋದು ಕಮ್ಮಿ ಆಗುತ್ತೆ. ಆದ್ರೆ ಡಿಪ್ರೆಷನ್ ನಲ್ಲಿ ಈ ಬೇಜಾರು ಅಂತ ಅದು ಕಂಟಿನ್ಯೂಸ್ ಆಗಿ ನಾವು ಯಾವುದೇ ಆಕ್ಟಿವಿಟಿ, ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಯಾವುದೇ ಆಕ್ಟಿವಿಟಿ ಮಾಡಿದ್ರೇನು ಆ ಥರ ಬೇಜಾರು, ಇಂಟ್ರೆಸ್ಟ್ ಇಲ್ಲದೆ ಇರೋದು, ಯಾರ ಜೊತೆನೂ ಬೆರಿಬೇಕು ಅಂತ ಅನಿಸ್ದೇ ಇರೋದು, ಅದು ಕಂಟಿನ್ಯೂಸ್ ಆಗಿ ಇರುತ್ತೆ. ಸೊ ಇದು ಮೇನ್ ಡಿಪ್ರೆಷನ್. ಸೊ ಅದಕ್ಕೆ ಅಂತ ಒಂದು ಪ್ರೋಟೋಕಾಲ್ ಇದೆ ನಮ್ಗೆ ಸೈಕ್ಯಾಟ್ರಿಗೆ. ಎಲ್ಲ ಡಯಾಗ್ನೋಸಿಸ್ಗೂ ಪ್ರೋಟೋಕಾಲ್ಸ್ ಇರುತ್ತೆ, ಕ್ರೈಟೀರಿಯಾಸ್ ಅಂತ ಹೇಳ್ತೇವೆ. ಸೊ ಅದೆಲ್ಲ ಕ್ರೈಟೀರಿಯಾಸ್ ಅದು ಮೀಟ್ ಆದ್ರೆ ದೆನ್ ಅದನ್ನ ಡಯಾಗ್ನೋಸಿಸ್ ಮಾಡ್ತೀವಿ. ಸುಮ್ನೆ ಇವತ್ ಬೇಜಾರಲ್ಲಿದ್ದು ನಾಳೆ ಹೋಗಿ ಪಾರ್ಟಿ ಮಾಡ್ತಾ ಇದ್ದೀರಾ ಅಂದ್ರೆ, ಆಮೇಲೆ ಆ ಪಾರ್ಟಿ ಮಾಡ್ತಾ ನಿಮಗೆ ಖುಷಿ ಆಗ್ತಿದೆ ಅಂದ್ರೆ ಅದು ಡಿಪ್ರೆಷನ್ ಅಲ್ಲ. ಸೊ ನೆಕ್ಸ್ಟ್, ಡಿಪ್ರೆಷನ್ ಇರೋ ಜೊತೆ ಇರ್ತಾರಲ್ಲ ಅವರು ಅವ್ರನ್ನ ಹೇಗೆ ಮೋಟಿವೇಟ್ ಮಾಡ್ಬೋದು? ಬಿಕಾಸ್ ನಾನ್ ನೋಡಿರೋಂಗೆ, ಇದೆಲ್ಲ ಏನ್ ಬೇಜಾರ್ ಮಾಡ್ಕೋಬೇಡ ಮಗ, ಆ ಹುಡುಗಿ ಹೋದ್ರೆ ಹೋದ್ಲು, ಇನ್ನೊಬ್ಳು ಸಿಗ್ತಾಳೆ, ಈ ತರ ಅವ್ರ ಫೀಲಿಂಗ್ಸ್ ನ ಇಗ್ನೋರ್ ಮಾಡ್ತಾರೆ. ಅದ್ರಿಂದ ಅವ್ರಿಗೆ ಹೆಲ್ಪ್ ಆಗುತ್ತಾ ಅಥವಾ ಅವ್ರ ಫೀಲಿಂಗ್ಸ್ ನ ನಾವು ಕುತ್ಕೊಂಡು ಕೇಳೋದ್ರಿಂದ ಹೆಲ್ಪ್ ಆಗುತ್ತೆ? ಎರಡು ಕೂಡ ಇಂಪಾರ್ಟೆಂಟ್. ಇವಾಗ ಒಬ್ರು ಅವ್ರ ವೆಂಟ್ ಅಂತಂತೀವಿ, ಅಂದ್ರೆ ಅವ್ರು ಮಾತಾಡ್ಬೇಕು, ಅವ್ರ ದುಃಖನ ಹೊರಗಡೆ ಹಾಕೊಳ್ಬೇಕು ಅಂತಂದ್ರೆ ಆತರ ಕೇಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಬಿಹೇವಿಯರಲ್ ಆಕ್ಟಿವೇಶನ್, ಇದು ಒಂದ್ ಆಫ್ ದ ಥೆರಪಿ ಟೆಕ್ನಿಕ್ಸ್. ಏನಂತಂದ್ರೆ, ನಮ್ಗೆ ಯಾವ ಇಷ್ಟ ಆಗುವಂತ ಕಾರ್ಯಗಳು, ಕೆಲವೊಬ್ರಿಗೆ ಗಾರ್ಡನಿಂಗ್ ಇರ್ಬೋದು, ಇನ್ನ ಕೆಲವೊಬ್ರು ಪೇಂಟಿಂಗ್ ಅಥವಾ ಡ್ರಾಯಿಂಗ್ ಇರ್ಬೋದು. ಸೊ ಅವರು ಇಂಥ ಆಕ್ಟಿವಿಟೀಸ್ ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಇಂಟ್ರೆಸ್ಟ್ ತಿರ್ಗಾ ವಾಪಸ್ ಬರೋದಕ್ಕೆ ಶುರು ಆಗುತ್ತೆ. ಸೊ ಒಂದು ಬಿಹೇವಿಯರಲ್ ಆಕ್ಟಿವೇಶನ್, ಇನ್ನೊಂದು ಒಂದು ಲಿಸ್ನಿಂಗ್ ಇಯರ್, ನಾವು ಕೇಳಿಸ್ಕೊಳ್ಳೋ ಅಂಥವ್ರು ಯಾರನ್ನ ಇದ್ರೆ, ಅದು ಎರಡು ಕೂಡ ಇಂಪಾರ್ಟೆಂಟ್. ಬಿಕಾಸ್ ನನ್ನ ಹತ್ರ ಪೇಷಂಟ್ ಏನ್ ಹೇಳ್ತಾರಂದ್ರೆ, ಈ ತರ ಬೇಜಾರ್ ಮಾಡ್ಕೊಂಡು ಬರೋರು, ಯಾಕಂದ್ರೆ ಫ್ಯಾಮಿಲಿ ಕ್ಲಿನಿಕ್ ಅಲ್ವಾ, ಫ್ಯಾಮಿಲಿ ಬೇಜಾರೆಲ್ಲ ಬರ್ತಾರೆ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ, ನಿನ್ಗೆ ಅನ್ಸೋದೆಲ್ಲ ತುಂಬಾ ಸಿಲ್ಲಿ, ಅದಕ್ಕೇನು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಅದು ಅವ್ರಿಗೆ ತುಂಬಾ ಬೇಜಾರಾಗತ್ತೆ, ಅದರಿಂದ ಏನು ಹೆಲ್ಪ್ ಆಗೋದು ನಾನು ನೋಡಿಲ್ಲ. ಸೊ ಅವ್ರಿಗೆ ಆಗಿರೋ ಇನ್ಸಿಡೆಂಟ್ ನ ಕೇಳೋದ್ರಿಂದ ಜಾಸ್ತಿ ಬೆನಿಫಿಷಿಯಲ್? ಡೆಫಿನೆಟ್ಲಿ ಬೆನಿಫಿಷಿಯಲ್. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ನಾವು ಇವಾಗ ಮಾನಸಿಕ ಕಾಯಿಲೆಗಳಿರುತ್ತಲ್ಲ, ಇವಾಗ ಒಬ್ರು ಪೇಷಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ, ಮಗ ಇರಬಹುದು, ಅವ್ರ ತಂದೆ ತಾಯಿ ಕೇರ್ ಗಿವರ್ ಬರ್ಡನ್ ಅಂತ ಅಂತೀವಿ. ಅಂದ್ರೆ ಆ ಮಗುನ ನೋಡ್ಕೊಳ್ಳುವಂತ ಕಷ್ಟ ಅಪ್ಪ ಅಮ್ಮಂದ್ರ ಮೇಲೆ ಹೇಗೆ ಪರಿಣಾಮ ಇರ್ಬೋದು ಅಂತ. ಸೊ ಇವಾಗ ಅಪ್ಪ ಅಮ್ಮ ಎಷ್ಟೇ ಪ್ರಯತ್ನ ಪಟ್ರೇನು ಮಗ ಹೋಗಿ ಎಲ್ಲೂ ಹೋಗಿ ಆಟ ಆಡ್ತಾ ಇಲ್ಲ, ಊಟ ತಿಂತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಒಂಟಿಯಾಗಿ ಕೂತಿರ್ತಾನೆ, ಅವ್ರಿಗೂ ಒಂದೊಂದ್ಸತಿ ಫ್ರಸ್ಟ್ರೇಟ್ ಆಗೋದಕ್ಕೆ ಶುರು ಆಗುತ್ತೆ. ಅವ್ರಿಗೆ ಅರ್ಥ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ. ಏನಕ್ಕೆ ಇವ್ನ ಈ ತರ, ಏನ್ ಕಷ್ಟ ಇದೆ, ಎಲ್ಲಾನು ಕೊಟ್ಟಿದೀವಲ್ವಾ, ಆದ್ರೆ ಇನ್ನು ಏನಕ್ಕೆ ಈ ತರ ಕೂತಿದ್ದಾನೆ, ಆತರ ಅನ್ಕೊಳ್ಳೋದು ಸಹಜ. ಆದ್ರೆ ಒಂದ್ ಸ್ವಲ್ಪ ಪೇಷನ್ಸ್, ಒಂದ್ ಸ್ವಲ್ಪ ಈ ತರ ಕ್ರಿಟಿಕಲ್ ಕಮೆಂಟ್ಸ್ ಬೇಡ, ಒಂದ್ ಸ್ವಲ್ಪ ತಾಳ್ಮೆಯಿಂದ ನಡ್ಕೊಂಡು ಹೋದ್ರೆ ಐ ಥಿಂಕ್ ಇಟ್ ಇಸ್ ಬೆಟರ್. ಡಿಪ್ರೆಷನ್ ಆಗೋದಿಕ್ಕೆ ಏನ್ ಮುಖ್ಯ ಕಾರಣಗಳು? ಅಗೇನ್ ಜೆನೆಟಿಕ್ಸ್, ಡೆಫಿನೆಟ್ಲಿ ಜೆನೆಟಿಕ್ಸ್ ಡಿಪ್ರೆಷನ್ ಅಲ್ಲಿ ತುಂಬಾ ಇಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಮತ್ತೆ ನಮ್ಮ ಎನ್ವೈರನ್ಮೆಂಟ್,
ಅದೇ ನನ್ನ ಆಂಗ್ಸೈಟಿ ಇದ್ದಂಗೆ ಆಲ್ಕೋಹಾಲ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಸ್ಮೋಕಿಂಗ್ ಆಗಿರಬಹುದು, ಅಥವಾ ನಮ್ಮ ಜೀವನ ಶೈಲಿ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ತುಂಬಾ ಸ್ಟ್ರೆಸ್. ಮೇಜರ್ ಲೈಫ್ ಇವೆಂಟ್ಸ್ ಲೈಕ್ ಡೆತ್. ಎಸ್, ಡೆಫಿನೆಟ್ಲಿ ಡೆತ್ ಅಥವಾ ಡಿವೋರ್ಸ್ ಅಥವಾ ಜಾಬ್ ಲಾಸ್, ಇದೆಲ್ಲಾನು ಮಲ್ಟಿಪಲ್ ಫ್ಯಾಕ್ಟರ್ಸ್ ಒಂದು ಮೆಂಟಲ್ ಇಲ್ನೆಸ್ ಬರೋದಕ್ಕೆ. ಡಿಪ್ರೆಷನ್ ಅಂತಾನೆ ಅಲ್ಲ, ಯಾವುದೇ ಒಂದು ಮಾನಸಿಕ ಪ್ರಾಬ್ಲಮ್ ಇದ್ದಾಗ ಫಸ್ಟ್ ನಾವು ಅದು ನನಗಿದೆ ಅಂತ ಅಕ್ಸೆಪ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸತಿ ನನಗದಿಲ್ಲ ಇಲ್ಲ ಅಂತ ನಾವು ಇಗ್ನೋರ್ ಮಾಡ್ತೀವಿ. ಡಿಪ್ರೆಷನ್ ಇದೆ ನನಗೆ ಅಂತ ನನಗೆ ಗೊತ್ತಾಗುತ್ತೆ ಅನ್ಕೊಳ್ಳಿ ಡಾಕ್ಟ್ರು ಹತ್ರ ಹೋಗೋ ಮುಂಚೆ. ಸೊ ಅವಾಗ ನಾನು ಏನೇನು ಮೆಥಡ್ಸ್ ಫಾಲೋ ಮಾಡಿ ಅದರಿಂದ ಹೊರಗೆ ಬರ್ಬೋದು? ಸೊ ಇವಾಗ ಏನಂತಂದ್ರೆ, ಇವಾಗ ನೀವು ಹೇಳ್ದಂಗೆ ಏನಾದ್ರೂ ಮೇಜರ್ ಲೈಫ್ ಇವೆಂಟ್ಸ್, ಒಂದು ಡೆತ್ ಆಗಿರ್ಬೋದು ಅಥವಾ ಒಂದು ಬ್ರೇಕಪ್ ಆಗಿರ್ಬೋದು, ಯೂಶಲಿ ನಮ್ಗೆ ಈ ತರ ಬೇಜಾರು ಅನ್ನೋದು ಒಂದು ಅಂದಾಜಾಗೆ ಒಂದು 3 to 6 months ಇರಬಹುದು. ಸೊ ಇವಾಗ ನಾವೆಲ್ಲರೂ ಹ್ಯೂಮನ್ಸ್, ಒಂದೇ ಸತಿ ಎಲ್ಲಾನು ಚೆನ್ನಾಗಿ ಆಗ್ಬಿಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಕೂಡ ಅದು ತಪ್ಪು. ಸೊ ನಾವೇನ್ ಮಾಡ್ಬೋದು ಅಂತಂದ್ರೆ, ಒಂದ್ ಸ್ವಲ್ಪ ಎಂಗೇಜ್ಡ್ ಆಗಿರೋದು, ಅಂದ್ರೆ ದಿನನಿತ್ಯದ ಕಾರ್ಯಗಳು ಹಾಗೆ ಕಂಟಿನ್ಯೂ ಮಾಡ್ಕೊಂಡು, ಆದಷ್ಟು ಒಂದ್ ಸ್ವಲ್ಪ ನಮ್ಗೆ ಇಷ್ಟವಾಗಿರುವಂತ ಆಕ್ಟಿವಿಟೀಸ್ ಅದನ್ನ ಫಾಲೋ ಮಾಡ್ಕೊಂಡು, ಯಾವಾಗ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತಂದ್ರೆ ತುಂಬಾ ತೊಂದರೆ ಆಗ್ತಾ ಇದೆ, ನಿದ್ದೆ ಕೂಡ ಬರ್ತಾ ಇಲ್ಲ, ಯಾವುದೇ ರೀತಿ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಸೂಸೈಡಲ್ ಥಾಟ್ಸ್ ಬರ್ತಾ ಇರ್ಬೋದು, ಈ ಜೀವನನೇ ಸಾಕು, ಇನ್ನು ಬದುಕೋದೇ ಬೇಡ ಅಂತ ಅನ್ನಿಸ್ತಾ ಇರ್ಬೋದು. ಇಂಥ ಸಮಯದಲ್ಲಿ ಯೂಶಲಿ ಪೇಷಂಟ್ ಗೊತ್ತಾಗೋದಿಲ್ಲ, ನಮ್ಮ ಸುತ್ತಮುತ್ತಲು ಇರ್ತಾರಲ್ಲ ಅವರು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಇಂಥ ಸಮಯದಲ್ಲಿ. ಸೊ ಸುತ್ತಮುತ್ತ ಇರೋರ್ಗೆ ಅವ್ರ ಮನ್ಸೊಳಗೆ ಏನ್ ನಡೀತಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಅವ್ರ ಆಕ್ಟಿವಿಟೀಸ್ ನಲ್ಲಿ ಅವ್ರು ಏನ್ ನೋಡ್ಬೋದು? ಲೈಕ್ ಪರ್ಸನಲ್ ಹೈಜೀನ್, ಸ್ನಾನನೇ ಮಾಡ್ತಿಲ್ಲ, ಬಟ್ಟೆ ಬದಲಾಯಿಸ್ತಿಲ್ಲ, ಇಂಥದ್ದು ಏನಾದ್ರು ಕನ್ಸಿಡರ್ ಅಂದ್ರೆ ಸೂಸೈಡ್ ರಿಸ್ಕ್ ಅಂತಾನ? ಓಕೆ. ಸೊ ಯೂಶಲಿ ಸೂಸೈಡ್ ರಿಸ್ಕ್ ಯಾವಾಗ ನಮ್ಗೆ ಗೊತ್ತಾಗತ್ತಂತಂದ್ರೆ, ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಇವಾಗ ಒಂದು ದೊಡ್ಡ ಮೇಜರ್ ತೊಂದರೆ ಇದೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಒಂದು 3-4 ಕೋಟಿ ಸಾಲ ಇದೆ, ಅದು ತೀರ್ಸೋದಕ್ ಆಗ್ತಾ ಇಲ್ಲ. ಇಷ್ಟು ದಿವಸ ಅಷ್ಟೊಂದು ಗಾಬರಿ ಅಥವಾ ಸ್ಟ್ರೆಸ್ ಮಾಡ್ಕೊಂಡಿದ್ರು, ಆದ್ರೆ ಇವಾಗ ಸಡನ್ ಆಗಿ ತುಂಬಾ ಆರಾಮಾಗಿದ್ದಾರೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂತ ಇಲ್ಲ, ಅದು ಕೂಡ ಒಂದು ಡೇಂಜರ್ ಸೈನ್ ಇರ್ಬೋದು. ಮತ್ತೆ ಕೆಲವೊಂದ್ಸತಿ ಅವರೇ ಎಕ್ಸ್ಪ್ರೆಸ್ ಮಾಡಿರ್ಬೋದು, ಸಾಕು ನನ್ಗೆ ಈ ಜೀವನ, ಹೋಗ್ಬಿಟ್ರೆ ಸಾಕು ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡಿರ್ಬೋದು. ಮತ್ತೆ ನೆಕ್ಸ್ಟ್ ಸ್ವಲ್ಪ ದೊಡ್ಡವರಾಗಿದ್ರೆ ಅರೇಂಜ್ಮೆಂಟ್ಸ್ ಮಾಡೋದು, ಅವ್ರ ಹೆಂಡತಿ ಮಕ್ಳಿಗೆಲ್ಲ ಏನ್ ತೊಂದರೆ ಆಗ್ದಿರಾ ಪ್ರಾಪರ್ಟಿನೆಲ್ಲ ವಿಲ್ ಮಾಡಿಟ್ಬಿಡೋದು. ಸೊ ಆ ತರ ಸೈನ್ ಕೂಡ ಇರ್ಬೋದು. ಆಮೇಲೆ ಎಷ್ಟು ಹೇಳಿದ್ರೇನು ಕಂಪ್ಲೀಟ್ ಹೋಪ್ಲೆಸ್ನೆಸ್, ಅಂದ್ರೆ ಒಂದು ಹೋಪೇ ಇಲ್ಲ ಸರಿ ಹೋಗ್ಬೋದು ಅಂತ. ಸೊ ಅವ್ರಿಗೂ ಕೂಡ ಇದು ಕೂಡ ಒಂದು ಸೂಸೈಡ್ ರಿಸ್ಕ್. ಅಥವಾ ಪ್ಲಾನ್ ಮಾಡೋದು, ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿರಬಹುದು ಏನು ಸೂಸೈಡ್ ಮೆಥಡ್ಸ್ ಏನು ಅಂತ, ಆತರ ಇದ್ ಮಾಡ್ಬೋದು. ಮೆಂಟಲಿ ಅವ್ರು ಡಿಸೈಡ್ ಮಾಡ್ಕೊಂಡಿದ್ರೆ ಅವ್ರು ಏನೇನ್ ಮಾಡ್ತಾರೆ ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕು. ಬಟ್ ಕೆಲವರು ಮಾತಿಗೂ ಹೇಳ್ತಾರೆ, ನಾನ್ ಸತ್ತೋಗ್ಬಿಡ್ತೀನಿ, ನಾನ್ ಸೂಸೈಡ್ ಮಾಡ್ಕೊಳ್ತೀನಿ. ಅದನ್ನ ನಾವು ಹೇಗೆ ಸೀರಿಯಸ್ ಆಗಿ ತಗೊಳ್ಳೋದಾ? ನಾನು ಹೇಳ್ದಂಗೆ ಆ ಪರ್ಸನಾಲಿಟಿ ಕ್ಲಸ್ಟರ್ಸ್ ಅಂತ ಹೇಳಿದ್ನಲ್ಲ, ಈ ಕ್ಲಸ್ಟರ್ ಬಿ ಒಂದ್ ಸ್ವಲ್ಪ ಇಂಪಲ್ಸಿವ್, ಅಂದ್ರೆ ಈ ತರ ಒಂದೊಂದ್ಸತಿ ಪಾರ್ಟ್ನರ್ ಬಿಟ್ಟು ಹೋಗ್ಬೇಕಂತಂದ್ರೆ ಇಲ್ಲ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಈ ತರದೆಲ್ಲ ಹತ್ರ ಪರ್ಸನಾಲಿಟಿ ಅಂತಾನು. ಎಸ್, ಇದೆಲ್ಲಾನು ಕ್ಲಸ್ಟರ್ ಬಿ ಪರ್ಸನಾಲಿಟಿ ಅಂತ ಅಂತೀವಿ. ಇದಕ್ಕೆ ಮೇನ್ ಅಂತಂದ್ರೆ ಅವ್ರಿಗೆ ಥೆರಪಿ ಬೇಕೇ ಬೇಕು. ಸೊ ಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ ಸ್ವಲ್ಪ ಪರ್ಸನಾಲಿಟಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಟ್ ಇಸ್ ಇಂಪಾರ್ಟೆಂಟ್. ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಪಾರ್ಟ್ನರ್ಗೆ ಥೆರಪಿ ಬೇಕೇ ಬೇಕು ಅಂತ ಗೊತ್ತಾಗುತ್ತೆ, ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬರೋದಿದಲ್ಲ. ಸೊ ಈ ಇಶ್ಯೂ ಇರೋರ್ನ ಹೆಂಗ್ ಕನ್ವಿನ್ಸ್ ಮಾಡಿ ನಾವು ನಿಮ್ಮ ಹತ್ರ ಕರ್ಕೊಂಬರೋದು? ಹೇಗಂದ್ರೆ ಯೂಶಲಿ ನಾವೇನು ಅಡ್ವೈಸ್ ಮಾಡ್ತೀವಿ ಅಂತಂದ್ರೆ, ಬಾ ಒಂದು ಕೌನ್ಸಿಲಿಂಗ್ ಹೋಗೋಣ ಅಥವಾ ಮ್ಯಾರೇಜ್ ಕೌನ್ಸಿಲಿಂಗ್, ನಮ್ಮಿಬ್ರಿಗೂ ಕೌನ್ಸಿಲಿಂಗ್ ಕೊಡ್ಸ್ಕೊಡೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ಬೋದು. ಯೂಶಲಿ ಏನಾಗತ್ತಂತಂದ್ರೆ ಅಲ್ಲಿ ಬರೋ ತನಕ ಒಂದ್ ಸ್ವಲ್ಪ ರೆಸಿಸ್ಟೆನ್ಸ್ ಇರತ್ತೆ. ಸೊ 1 ಸತಿ 2 ಸತಿ ಬಂದಿದ್ದಾದ್ಮೇಲೆ ಅವ್ರಿಗೆ ಬರೋದಕ್ಕೆ ಇಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ಆ ಸೆಷನ್ ನಲ್ಲಿ ಏನಾಗತ್ತಂತಂದ್ರೆ, ಅವ್ರು ಮಾತಾಡೋದು ಎಲ್ಲಾನು ಥೆರಪಿಸ್ಟ್ ಕೇಳಿಸ್ಕೊಂತ ಇರ್ತಾರೆ. ಮತ್ತೆ ಕಾನ್ಫಿಡೆನ್ಶಿಯಾಲಿಟಿ, ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಆ ರೂಮು, ಆ 4 ಗೋಡೆ ಬಿಟ್ಟು ಅದೆಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ಸೊ ಅದೊಂಥರ ಸೆಕ್ಯೂರ್ ಆಗಿ ಫೀಲ್ ಆಗ್ತಾರೆ. ಅವ್ರಿಗೆ ಒಂದ್ ರೀತಿ ಔಟ್ಲೆಟ್ ಇದು, ಅವ್ರ ತೊಂದರೆಗಳು ಹೇಳ್ಕೊಳಕ್ಕಾಗ್ಲಿ, ಒಂದು ಸರಿಯಾಗಿ ಗೈಡೆನ್ಸ್ ಇರೋದಕ್ಕಾಗ್ಲಿ. ಸೊ ಆ ಫಸ್ಟ್ ಇಯರ್ ಸೆಷನ್ ತನಕ ಅಟ್ಲೀಸ್ಟ್ ಕರ್ಕೊಂಡ್ಬಂದ್ರೆ ಅದು ಬೆಟರ್. ಬಟ್ ಇನ್ನೊಂದು ಸಿನಾರಿಯೋ ಇದೆ, ಬರ್ತಾರೆ ಗಂಡ ಎಷ್ಟು ಚೆನ್ನಾಗಿ ನಮ್ಮ ಹತ್ರ ಮಾತಾಡ್ತಾರಂದ್ರೆ, ಅಯ್ಯೋ ಬೇರೆ ಮನೆಯಿಂದ ಬಂದಿರೋ ಹೆಣ್ಮಕ್ಳು ಮೇಡಮ್, ಅವಳನ್ನ ನಾನು ಚೆನ್ನಾಗಿ ಅವಳು ನನ್ನ ರಾಣಿ ತರ ಹಿಂಗೆ ಹೆಂಡತಿ ಮುಖದಲ್ಲಿ ಅದೊಂದು ಫ್ರಸ್ಟ್ರೇಟೆಡ್ ಲುಕ್ ಇರುತ್ತೆ. ಅವ್ರು ಮಾತಾಡ್ತಾ ಇರೋದು ಯಾವ್ದು ನಿಜ ಅಲ್ಲ, ಅವ್ರು ನನ್ನ ಆ ತರ ನೋಡ್ಕೊಳ್ತಾನೆ ಇಲ್ಲ ಅಂತ ಮುಖದ ಹಾವಭಾವದಲ್ಲಿ ಇರುತ್ತೆ.
ಸೊ ಯಾಕೆ ಕೆಲವು ಗಂಡಸರು ಹೊರಗೆ ತುಂಬಾ ಚೆನ್ನಾಗಿರ್ತಾರೆ, ಬಟ್ ಪರ್ಸ್ನಲಿ ಅವ್ರ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾಗುತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತಾಗುತ್ತಲ್ವಾ. ಸೊ ಪ್ರೆಸೆಂಟೇಶನ್ ಹೇಗಿರುತ್ತಂದ್ರೆ ಪಾಪ ಇಷ್ಟು ಒಳ್ಳೆ ಗಂಡ ಇದ್ರು ಹೆಂಡತಿ ಯಾಕೆ ಇಷ್ಟು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಅನ್ಸುತ್ತೆ. ಆಕ್ಚುಲಿ ಅದು ಗೊತ್ತಾಗ್ಬಿಡುತ್ತೆ. ಸೊ ಯಾರಿಂದ ತೊಂದ್ರೆ ಅಥವಾ ಏನು ಕಿತ್ರ ಆಗ್ತದೆ ಅಂತ ಒಂದ್ ಅಂದಾಜಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅವಾಗ ಬರೀ ನಾವು ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಕರ್ಕೊಂಡ್ ಬಂದಿದ್ರೆ ಬರೀ ವೈಫ್ ಮೇಲೆ ಫೋಕಸ್ ಮಾಡೋದಿಲ್ಲ, ಹಸ್ಬೆಂಡ್ ಮೇಲೆ ಕೂಡ ಫೋಕಸ್ ಮಾಡ್ಬಿಟ್ಟು ನಾವು ಥೆರಪಿ ಶುರು ಮಾಡ್ತೀವಿ. ಬೇರೆಯವ್ರ ಮುಂದೆ ಎಲ್ಲ ಶೋ ಮಾಡ್ಬೋದು, ನಾನ್ ತುಂಬಾ ಒಳ್ಳೆಯವನು, ನಾನ್ ಚೆನ್ನಾಗಿ ನೋಡ್ಕೊಂತಿದ್ದೀನಿ, ನನ್ ಕಡೆಯಿಂದ ಏನು ಇಶ್ಯೂ ಇಲ್ಲ ಅಂತ. ಬಟ್ ಸೈಕ್ಯಾಟ್ರಿಸ್ಟ್ ಹತ್ರ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಕೆಲವರು ಅಬಾರ್ಷನ್ಸ್ ಆಗ್ಬಿಟ್ಟಿರುತ್ತೆ, ಇಲ್ಲಾಂದ್ರೆ ಅವರೇ ತುಂಬಾ ಇಷ್ಟಪಟ್ಟಿರೋರ್ನ ಏನೋ ಒಂದು ಕಾರಣಕ್ಕೆ ದೂರ ಮಾಡಿರ್ತಾರೆ. ಬಹಳ ವರ್ಷದ ನಂತರ ಆ ಗಿಲ್ಟ್ ಕಾಡ್ತಾ ಇರುತ್ತೆ. ಈ ಗಿಲ್ಟ್ ಅನ್ನೋದು ಎಷ್ಟು ಕೆಟ್ಟದಂದ್ರೆ ಹೊರಗೆ ಬರ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅದನ್ನ ನಾವು ವಾಪಸ್ ಸರಿ ಮಾಡೋದಿಕ್ ಆಗೋದಿಲ್ಲ. ಸೊ ಹೇಗೆ ಅದನ್ನ ಮ್ಯಾನೇಜ್ ಮಾಡೋದು? ತುಂಬಾ ವರ್ಷದ ಹಿಂದೆ ಆಗಿರುವಂತ ಘಟನೆ ಇವಾಗ್ಲೂ ಗಿಲ್ಟ್ ಆಗ್ತದೆ ಅಂತಂದ್ರೆ ಮೇ ಬಿ ಅಂಡರ್ಲೈನ್ ಡಿಪ್ರೆಷನ್ ಇರಬಹುದು ಅಂತ ನಾವು ಯೋಚನೆ ಮಾಡ್ತೀವಿ. ಯಾಕಂದ್ರೆ ಇವಾಗ ಆ ಸಂದರ್ಭ ಒಂದು ಅಬಾರ್ಷನ್ ಆಗಿರ್ಲಿ ಅಥವಾ ಒಂದು ಬ್ರೇಕಪ್ ಅಥವಾ ಸೆಪರೇಷನ್ ಆಗಿರಬಹುದು, ಅದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದ್ ಸ್ವಲ್ಪ ಆಕ್ಸೆಪ್ಟೆನ್ಸ್ ಬರುತ್ತೆ. ಆಫ್ಟರ್ ಅ ಲಾಂಗ್ ಟೈಮ್ ಆಲ್ಸೋ ನಮ್ಗೆ ಆಕ್ಸೆಪ್ಟೆನ್ಸ್ ಬಂದಿಲ್ಲ ಅಥವಾ ನಮ್ಗೆ ಇನ್ನೂ ಆ ಗಿಲ್ಟು ಬೇಜಾರು ಅದು ತುಂಬಾ ಕಾಡ್ತಾ ಇದೆ, ನಮ್ಮನ್ನ ನಾವೇ ತುಂಬಾ ದೋಷಿಸ್ಕೊಂತ ಇದೀವಿ. ಆತರ ಅಂದಾಗ ಡಿಪ್ರೆಷನ್ ಏನಾದ್ರೂ ಇದೆಯಾ ಇಲ್ವಾ ಅಂತ ರೂಲ್ ಔಟ್ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಏನಂತ ಹೇಳ್ತೀವಿ ಅಂತಂದ್ರೆ ಈ ತರ ಸರಿ ತಪ್ಪು ಇದೆಲ್ಲ ಸೊಸೈಟಿ ಕಾನ್ಸ್ಟ್ರಕ್ಟ್, ಅಂದ್ರೆ ಇದೇ ಸರಿ ಇದೇ ತಪ್ಪು ಅಂತ ಇದು ಸೊಸೈಟಿ ಮಾಡಿರೋದು. ಹತ್ರ ಬಂದಿರೋ ಪೇಷಂಟ್ ಇಲ್ವಾ, 10 ವರ್ಷ ಆಗಿದೆ ಅಬಾರ್ಷನ್ ಆದ್ಮೇಲೆ, ಅವಾಗ ನಾವೇನೋ ಲೈಫ್ ಸೆಟ್ಲ್ ಆಗಿಲ್ಲ ಅನ್ನೋ ಏನೋ ಒಂದು ಸಿಲ್ಲಿ ಕಾರಣಕ್ಕೆ ನಾನು ಒಂದ್ ಮಗುನ ಅಬಾರ್ಟ್ ಮಾಡ್ಬಿಟ್ಟೆ, ನನ್ ಕೈಯಾರೆ ಒಂದ್ ಮಗುನ್ ಸಾಯಿಸ್ಬಿಟ್ಟೆ ಅನ್ನೋ ಫೀಲಿಂಗ್ ಇದೆ. 10 ವರ್ಷ ಆದ್ರೂ ಆ ಫೀಲ್ ಇದೆ ಅವರಿಗೆ. ಅದು ತಪ್ಪು ಸರಿ ಅನ್ನೋದು ಬಂದಿರೋದೇ ಸೊಸೈಟಿಯಿಂದ. ಅಬಾರ್ಷನ್ ಇಸ್ ರಾಂಗ್ ಅಷ್ಟೇ, ಅದು ನಿನ್ ಯಾವ ಕಾರಣಕ್ಕೆ ಮಾಡ್ತೀಯಲ್ಲ ಅದನ್ನೆಲ್ಲ ಅವ್ರು ಕನ್ಸಿಡರ್ ಮಾಡೋದಿಲ್ಲ, ಅದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ಸುತ್ತೆ ಅವ್ರಿಗೆ. ಸೊ ಇವಾಗ ಅಬಾರ್ಷನ್ ಇವಾಗ ಆಲ್ರೆಡಿ ಒಂದ್ 2-3 ಜನ ಮಕ್ಳಿದ್ದಾರೆ, ಇನ್ನೊಂದ್ ಮಗು ಅವಶ್ಯಕತೆ ಇಲ್ಲ, ಆದ್ರೂ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದೀರಾ ಅಂತ ಅನ್ನಿ ಇನ್ನೊಂದ್ ಮಗು ನೀವು ಮಾಡ್ಕೊಳ್ಳೋದ್ರಿಂದ ಅದು ಇನ್ನ ಆಲ್ರೆಡಿ ಇರೋ 3 ಮಕ್ಳಿಗೆ ಹೇಗ್ ಪರಿಣಾಮ ಬೀಳ್ಬೋದು, ನಿಮ್ಗೆ ಫೈನಾನ್ಸಸ್ ಹೇಗೆ ಪ್ರೊವೈಡ್ ಮಾಡ್ತೀರಾ, ಒಂದು ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಒಳ್ಳೆ ರೀತಿಯಾಗಿ ನಿಮ್ ಕೈಲಿ ಎಷ್ಟಾಗತ್ತೋ ಅಷ್ಟು ಸೆಟಲ್ ಮಾಡಿಸ್ಬೇಕು. ಈ ಎಲ್ಲಾ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡ್ಕೊಂಡು ಆ 4ನೇ ಮಗು ಬೇಡ ಅಂತ ಗೊತ್ತಾದ್ರೆ ಅಥವಾ ಬೇಡ ಇನ್ನೂ ಜಾಸ್ತಿ ಕಷ್ಟ ಆಗತ್ತಂತಂದ್ರೆ ಅಬಾರ್ಷನ್ ಅಲ್ಲಿ ಏನ್ ತಪ್ಪಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ತುಂಬಾ ಸೊಸೈಟಿ ಒಂಥರ ಡಿಕ್ಟೇಟ್ ಮಾಡ್ಬಿಟ್ಟಿದೆ, ಇದು ಸರಿ ಇದು ತಪ್ಪು ಇದೇ ಸರಿ ಅಂತ. ಆದ್ರೆ ಅದು ಸೊಸೈಟಿ ಹೇಳುವಂತ ಮಾತು. ಆದ್ರೆ ಇಟ್ಸ್ ನಾಟ್ ಬ್ಲಾಕ್ ಅಂಡ್ ವೈಟ್ ಅಂತ ಹೇಳ್ತಾರಲ್ವಾ, ಸರಿ ತಪ್ಪು ಅದು ಬರೀ ಸರಿ ಅಥವಾ ತಪ್ಪು ಅಂತಲ್ಲ, ಇನ್ ಬಿಟ್ವೀನ್ ಕೂಡ ಇರುತ್ತೆ ಕೆಲವೊಂದು ವಿಷಯಗಳು. ಬಿಕಾಸ್ ಆ ಬ್ರೇಕಪ್ಗಳಲ್ಲೂ ಹಂಗೆ ಆಗತ್ತೆ. ತುಂಬಾ ಒಳ್ಳೆ ವ್ಯಕ್ತಿ ಇದ್ರು, ನಾನೇ ಅವ್ರನ್ನ ದೂರ ಮಾಡ್ಬಿಟ್ಟೆ, ನಾನ್ ಸರಿ ಇರ್ಲಿಲ್ಲ ಅಂತ ಸುಮಾರು ವರ್ಷ ಆದ್ಮೇಲೆ ಫೀಲ್ ಆಗುತ್ತೆ. ಅವ್ರು ಏನ್ ಹೇಳ್ತಾರಂದ್ರೆ ನಾನು ವಾಪಸ್ ಹೋಗಿ ಅವ್ರಿಗೊಂದ್ಸತಿ ಸಾರಿ ಹೇಳಿದ್ರೆ ನನಗೆ ಸಮಾಧಾನ, ಒಂದ್ ಕ್ಲೋಜರ್ ಎಕ್ಸ್ಪೆಕ್ಟ್ ಮಾಡ್ತಾರ, ನಂಗೆ ಗೊತ್ತಿಲ್ಲ. ಬಟ್ ಗಿಲ್ಟ್ ಅನ್ನೋ ಪ್ರಾಬ್ಲಮ್ ಇಂದ ಏನಾರು ಔಷಧಿಯಿಂದ ಹೊರಗೆ ಬರಕ್ಕಾಗತ್ತಾ, ಅಥವಾ ಅದ್ರಲ್ಲಿ ನಾವು ಪ್ರಾಪರ್ ಆಗಿ ಕೂತ್ಕೊಂಡು ಅವ್ರಿಗೆ ನೀವು ಮಾಡಿರೋದು ಸರಿನಾ ತಪ್ಪಾ ಹೇಗಿದ್ನ ಅವ್ರಿಗೆ ಮ್ಯಾನೇಜ್ ಮಾಡ್ಬೋದು? ಒಂದು ಬ್ರೇಕಪ್ ಆಗಿ ನಾವು ಓಕೆ ಇಷ್ಟು ಚೆನ್ನಾಗಿರ್ಬಹುದು, ಇಷ್ಟು ಚೆನ್ನಾಗಿರ್ಬೋದಾಗಿತ್ತು ಅಂತ ನಾವೇನ್ ಯೋಚನೆ ಮಾಡ್ತೀವಿ ಅದು ನಮ್ ಇಮ್ಯಾಜಿನೇಷನ್, ಆದ್ರೆ ಅದು ರಿಯಾಲಿಟಿ ಅಲ್ಲ. ರಿಯಾಲಿಟಿ ಪ್ರಕಾರ ಅದು ಚೆನ್ನಾಗೂ ಹೋಗಿರ್ಬಹುದು ಅಥವಾ ಚೆನ್ನಾಗಿಲ್ದೇನೂ ಇರಬಹುದು. ಸೊ ಫಸ್ಟ್ ಆಫ್ ಆಲ್ ಬ್ರೇಕಪ್ ಯಾವ ಕಾರಣಕ್ಕಾದ್ರಿ, ಅಕಸ್ಮಾತ್ ನಿಮ್ಮಿಬ್ರು ಮಧ್ಯೆನೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಲಿಲ್ಲ, ತುಂಬಾ ವ್ಯತ್ಯಾಸಗಳಿತ್ತು ಅನ್ನೋ ಕಾರಣದಿಂದ ನೀವು ಬ್ರೇಕಪ್ ಆಗಿದ ನಂತರ ನಿಮ್ಗೆ ಯಾವಾಗ್ಲೂ ಆ ಒಳ್ಳೆ ಮೂಮೆಂಟ್ಸ್ ನಿಮ್ಗೆ ನೆನಪಾಗ್ತಾ ಇರಬಹುದು. ಆ ಕಾರಣಕ್ಕೋಸ್ಕರ ಓಕೆ ಇನ್ನೂ ಒಟ್ಟಿಗೆ ಇದ್ರೆ ಚೆನ್ನಾಗಿರ್ತಾ ಇದ್ವೇನೋ ಅಂತ ನಾವ್ ಏನ್ ಅನ್ಕೊಂತೀವಿ, ಅವಾಗ ನಾವು ಫುಲ್ ಪಿಕ್ಚರ್ ನೋಡ್ತಾ ಇಲ್ಲ. ಏನು ಬ್ರೇಕಪ್ ಆದ್ವಿ ಮತ್ತೆ ನಾವು ತುಂಬಾ ಚೆನ್ನಾಗಿರ್ತಾ ಇದ್ವಿ, ಅದು ಅಗೇನ್ ನಮ್ ಇಮ್ಯಾಜಿನೇಷನ್. ಇಲ್ಲ, ಅವ್ರಿಗೆ ಏನ್ ಅನ್ಸುತ್ತಂದ್ರೆ ಆ ವ್ಯಕ್ತಿ ತುಂಬಾ ಒಳ್ಳೆಯವ್ರಿದ್ರು, ನಾನು ಅವ್ರನ್ನ ಸೀರಿಯಸ್ ಆಗಿ ತಗೊಳ್ದೆ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟೆ, ಅಂದ್ರೆ ಅವ್ರ ಇಮೋಷನ್ಸ್ ಜೊತೆ ನಾನು ಆಟ ಆಡ್ಬಿಟ್ಟೆ ಅಂತ ಆಫ್ಟರ್ ಮೆನಿ ಇಯರ್ಸ್ ದೆಲ್ ಫೀಲ್. ಸೊ ಕ್ಲೋಜರ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಒಂದು ನಮಗ್ ನಾವೇನ್ ತಿಳ್ಕೊಳ್ಬೇಕಂತಂದ್ರೆ ಒಂದು ಘಟನೆ ಅಥವಾ ನಾವು ತಪ್ಪು ಮಾಡಿರ್ಬೋದು ಅಥವಾ ನಮಗ್ ತಪ್ಪಾಗಿರ್ಬೋದು ಅಂತ ಸಿಚುವೇಶನ್ಸ್ ನಲ್ಲೇ ನಾವು ಯೂಶಲಿ ಕಲಿಯೋದು. ಸೊ ಸಮ್ ಕಂಪ್ಯಾಷನ್ ಅಥವಾ ನಮಗೋಸ್ಕರ ನಮ್ ಮಮತೆ ಅಂತ ಹೇಳ್ತಾರಲ್ಲ, ನಮಗ್ ನಾವೇ ತೋರಿಸ್ಕೊಳ್ಬೇಕು. ನೋಬಡಿ ಇಸ್ ಪರ್ಫೆಕ್ಟ್, ಎಲ್ರೂ ತಪ್ಪು ಮಾಡ್ತಾರೆ, ಆ ತಪ್ಪನ್ನ ತಿರ್ಗಾ ರಿಪೀಟ್ ಆಗದೆ ಇರೋ ತರ ನಾವು ನೋಡ್ಕೊಂಡು ಹೋಗ್ಬೋದು.
ಮತ್ತೆ ನೆಕ್ಸ್ಟ್ ಕ್ಲೋಜರ್ ಅಂತ ಏನ್ ಹೇಳ್ತೀವಿ, ನಾಟ್ ನೆಸೆಸರಿ. ಅಕಸ್ಮಾತ್ ನೀವು ತಿರ್ಗಾ ವಾಪಸ್ ಆ ಪರ್ಸನ್ ಅಪ್ರೋಚ್ ಮಾಡೋದ್ರಿಂದ ಅದ್ರ ಪರಿಣಾಮ ಆಗ್ಲೇನು, ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿ ಮಕ್ಳಿದ್ರೆ ನೀವು ಹೋಗಿ ಅಪ್ರೋಚ್ ಮಾಡೋದು ಅದು ಇನ್ಫ್ಯಾಕ್ಟ್ ತೊಂದರೆ ಕಾಸ್ ಮಾಡುತ್ತೆ. ಸೊ ಅಂತ ಸಿಚುವೇಶನ್ಸ್ ನೀವು ನೋಡ್ಕೊಳ್ಬೇಕಾಗತ್ತೆ. ಅದ್ರ ಬದಲು ಇದು ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಲೆಟರ್ ಬರೆಯೋ ತರ ಅವ್ರಿಗೋಸ್ಕರ, ಅವ್ರಿಗೆ ಕೊಡ್ಲೇಬೇಕು ಅಂತ ಇಲ್ಲ, ಆದ್ರೆ ನಿಮ್ ಇಮೋಷನ್ಸ್ ನ ಹೊರಗೆ ಹಾಕ್ಬಿಟ್ಟು ಅದನ್ನ ಬೇಕಂದ್ರೆ ನೀವು ಅದನ್ನೇ ಇಟ್ಕೊಳ್ಬೋದು ಅಥವಾ ಸುಡ್ಬೋದು. ಸೊ ಸೇಮ್ ಥಿಂಗ್ ಬೇರೆಯವ್ರು ನಿಮಗ್ ಮಾಡಿದಿದ್ರೆ ಹೇಗೆ ಅವ್ರನ್ನ ನೀವು ಸುಮಾರು ವರ್ಷ ಆದ್ಮೇಲೆ ಕ್ಷಮಿಸ್ಬಿಡ್ತಿದ್ರಿ ಅಥವಾ ಆ ವಿಷಯನ ಮರಿತಿದ್ರಿ, ಹಾಗೆ ನಿಮ್ಮನ್ನು ನೀವು ಕ್ಷಮಿಸಿ ಅನ್ನೋದೇ ಮೇಡಮ್ ಹೇಳ್ತಾ ಇರೋದು. ಬಿಕಾಸ್ ನಾವ್ ಯಾರು ಕೂಡ ಇಲ್ಲಿ ದೇವ್ರಲ್ಲ, ನಾವು ಕೆಟ್ಟವ್ರು ಇರ್ತೀವಿ, ನಾವು ಕೆಟ್ಟವ್ರು ಇದೀವಿ ಅಂತ ಆಗಿದ್ವಿ ಅಂತ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಅದರಲ್ಲಿ ಕ್ಲೋಜರ್ ಸಿಗುತ್ತೆ. ಟೀನೇಜರ್ಸ್ ತುಂಬಾ ಜನಕ್ಕೆ ಪಿಂಪಲ್ಸ್ ಶುರು ಆಗುತ್ತೆ, ಸಣ್ಣ ಮಕ್ಕಳಲ್ಲಿ ದಪ್ಪ ಇರ್ತಾರೆ, ಹಾಗೆ ಕಂಟಿನ್ಯೂ ಆಗುತ್ತೆ, ಮಸಲ್ಸ್ ಚೆನ್ನಾಗಿ ಬಂದಿಲ್ಲ, ಇನ್ನು ಗಂಡ್ ಮಕ್ಳು ನನ್ಗೆ ಇನ್ನೂ ಗಡ್ಡ ಬಂದಿಲ್ಲ, ಏನೇನೋ ಇಶ್ಯೂಸ್ ಅವ್ರಿಗೆ ಇರುತ್ತೆ. ಸುತ್ತಮುತ್ತ ಫ್ರೆಂಡ್ಸ್ಗಳು, ಕಮೆಂಟ್ಸ್ಗಳು, ಬುಲ್ಲಿಂಗ್ ಇದೆಲ್ಲ ನಡೆಯುತ್ತೆ. ಕೆಲವು ಮಕ್ಕಳು ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ, ಇನ್ ಕೆಲವು ಮಕ್ಕಳು ಯಾವ ಆಕ್ಟಿವಿಟಿಗೆ ಜಾಯಿನ್ ಆಗೋದಿಲ್ಲ, ಅವರ ಒಂದು ಆತ್ಮವಿಶ್ವಾಸನೇ ಕಮ್ಮಿ ಆಗ್ತಾ ಹೋಗುತ್ತೆ. ಪೇರೆಂಟ್ಸ್ ಆಗಿ ನಾವು ಹೇಗೆ ಅದನ್ನ ರೆಕಗ್ನೈಸ್ ಮಾಡೋದು ಅಂಡ್ ಆ ಒಂದು ಮಗು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಕೋಬೇಕು? ಸೊ ಮಕ್ಳಿಗೆ ಡಿಪ್ರೆಷನ್ ಅಂತ ಫೀಚರ್ಸ್ ಕಾಣಿಸಿದ್ರೆ ಏನಾಗತ್ತಂತಂದ್ರೆ, ಅವರು ಬೇಜಾರಂತ ಅವ್ರು ಯಾವತ್ತೂ ಹೇಳೋದಿಲ್ಲ. ಹೇಗ್ ಕಾಣಿಸುತ್ತಂತಂದ್ರೆ ತುಂಬಾ ಕಿರಿಕಿರಿ ಆಗೋದು, ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡೋದು, ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಇದು ತಂದೆ ತಾಯಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಏನಕ್ಕೆ ಎಷ್ಟೊಂದು ತೊಂದರೆ ಕೊಡ್ತಾ ಇದ್ದಾನಂತ ಇನ್ಫ್ಯಾಕ್ಟ್ ಅವ್ರು ಇನ್ನೂ ಜಾಸ್ತಿ ಬೈಬೋದು ಅಥವಾ ಡಿಸಿಪ್ಲಿನ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸೊ ಫಸ್ಟ್ ಇವಾಗ ಈ ಪಿಂಪಲ್ಸ್ ಆಗೋದಾಗ್ಲಿ ಅಥವಾ ತುಂಬಾ ಬಾಡಿ ವೇಟ್ ಆಗೋದಾಗಿರ್ಲಿ, ಅಪ್ಪ ಅಮ್ಮ ಫಸ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಮಕ್ಳನ್ನ ಹೇಗಿದ್ದಾರೆ. ಅವರೇ ಫಸ್ಟ್ ನೀನ್ ಫಸ್ಟ್ ಸಣ್ಣ ಆಗ್ಬೇಕು ಅಂತ ಆತರ ಪ್ರೆಷರ್ ಹಾಕ್ಬಾರ್ದು. ಅಫ್ಕೋರ್ಸ್ ಹೆಲ್ದಿ ಫಿಸಿಕಲ್ ಬಾಡಿ ತುಂಬಾ ಇಂಪಾರ್ಟೆಂಟ್. ಸಣ್ಣ ಆಗೋದು ಅಥವಾ ತುಂಬಾ ದಪ್ಪ ಇರೋದು ಇಟ್ ಇಸ್ ನಾಟ್ ಹೆಲ್ದಿ, ಅರ್ಥ ಆಗುತ್ತೆ. ಆದ್ರೆ ಅದನ್ನ ಹೇಗೆ ನೀವು ನಿಮ್ ಮಕ್ಳಿಗೆ ಮೂಡಿಸ್ತೀರಾ ಅಂತ ಅನ್ನೋದು ಇಂಪಾರ್ಟೆಂಟು. ಸೊ ಅದು ಫಸ್ಟ್ ಪೇರೆಂಟ್ಸ್ ಆಕ್ಸೆಪ್ಟೆನ್ಸ್, ಮತ್ತೆ ಹೇಗೆ ಆ ಸಿಚುವೇಶನ್ ನಲ್ಲಿ ರಿಯಾಕ್ಟ್ ಮಾಡ್ತಾರೆ ಅಂತ. ಆ ಪರ್ಟಿಕ್ಯುಲರ್ ಹುಡುಗ ಅಥವಾ ಹುಡುಗಿ ಫ್ರೆಂಡ್ಸ್ಗಳ ಮಧ್ಯ ಇದ್ದಾರೆ, ಕಮೆಂಟ್ ಬರ್ತಾ ಇದೆ, ಅಯ್ಯೋ ನಿನ್ ಮುಖ ಏನ್ ಹೀಗಿದೆ, ಇನ್ನೇನ್ ಸಣಕ್ಲು ಕಡ್ಡಿ ತರ ಇದೆಯಾ, ಅವಾಗ ಅವ್ರು ಹೇಗೆ ಅದನ್ನ ನಗ್ತಾ ಇಗ್ನೋರ್ ಮಾಡ್ಬೇಕಾ ಅಥವಾ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಮಕ್ಕಳು? ಓಕೆ, ಸೊ ಮಕ್ಳಿಗೆ ಯೂಶಲಿ ಅಷ್ಟು ಆ ಟೈಮ್ ನಲ್ಲಿ ಒಂದ್ ಸ್ವಲ್ಪ ಸೆನ್ಸಿಟಿವ್ ಆಗಿರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಅವರು ಅಪ್ಪ ಅಮ್ಮನ ಒಂದು ಪ್ರೊಟೆಕ್ಷನ್ ಇಂದ ಹೊರಗಡೆ ಬರ್ತಾ ಇರ್ತಾರೆ. ಸೊ ಅವಾಗ ಯೂಶಲಿ ಏನ್ ಹೇಳ್ತಾರಂತಂದ್ರೆ, ಮಕ್ಕಳು ಅಪ್ಪ ಅಮ್ಮನ ಮಾತು ಕೇಳೋದಿಲ್ಲ. ಸೊ ಅಪ್ಪ ಅಮ್ಮ ಆಗಿ ಏನ್ ಮಾಡ್ಬೋದು ಅಂತಂದ್ರೆ, ಒಂದು ಇವಾಗ ಯಾರು ಇನ್ಸ್ಪೈರ್ ಮಾಡ್ಬೋದು ನಿಮ್ಮ ಮಗುನ ಅಂತ ಸಿಚುವೇಶನ್ ಅಲ್ಲಿ ಹೇಗೆ ಒಳ್ಳೆ ರಿಯಾಕ್ಟ್ ಮಾಡ್ಬೋದು ಅಂತ ಯಾರನ್ನ ರೋಲ್ ಮಾಡೆಲ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ಬೋದು. ಬುಕ್ ಆಗ್ಲಿ, ವಿಡಿಯೋಸ್ ಆಗ್ಲಿ, ಆತರ ಮಾಡ್ಬೋದು. ಅಥವಾ ನೆಕ್ಸ್ಟ್ ಅಗೇನ್ ಥೆರಪಿ ಇಸ್ ಅನ್ ಆಪ್ಷನ್. ಒಂದು ಸಜೆಷನ್ ನಾನೇನ್ ಕೊಡ್ತೀನಿ ಅಂತಂದ್ರೆ, ಚಿಕ್ಕ ವಯಸ್ಸಿಂದಾನು ಈ ಆಟೋಬಯೋಗ್ರಫೀಸ್ ಇರತ್ತಲ್ಲ, ಕೆಲವೊಂದು ಇನ್ಸ್ಪಿರೇಷನಲ್ ವ್ಯಕ್ತಿಗಳು ಅಥವಾ ಜೀವನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೋದು, ಯಾವ್ದು ಒಳ್ಳೆ ಹ್ಯಾಬಿಟ್ಸ್, ಯಾವ್ದು ಕೆಟ್ಟ ಹ್ಯಾಬಿಟ್ಸ್, ಇದನ್ನೆಲ್ಲ ಚಿಕ್ಕ ವಯಸ್ಸಿಂದಾನೇ ಒಂದ್ ಸ್ವಲ್ಪ ಇಂಟ್ರಡ್ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ಬೋದು. ನಾನ್ ನೋಡಿರೋ ಹಂಗೆ ಕೆಲವು ಮಕ್ಕಳು ನಾನು ಈ ಡ್ರೆಸ್ ಹಾಕ್ಲಾ ಅಥವಾ ನನಗೆ ಏನೋ ಒಂದು ಹೋಟೆಲಲ್ಲಿ ಆರ್ಡರ್ ಮಾಡ್ಬೇಕಂದ್ರು ಎಲ್ಲದಕ್ಕೂ ಪೇರೆಂಟ್ಸ್ನ ಕೇಳ್ತಾರೆ. ಕೆಲವು ಪೇರೆಂಟ್ಸ್ ಎಲ್ಲದಕ್ಕೂ ಚಾಯ್ಸ್ ಕೊಡ್ತಾರೆ, ನಿಂಗೆ ಇವತ್ತು ಚಪಾತಿ ಬೇಕಾ ಉಪ್ಪಿಟ್ಟು ಬೇಕಾ ಅಂತ. ಕೆಲವರು ಅವ್ರಿಗೇನ್ ಬೇಕೋ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ. ಪ್ರತಿ ಸಲ ಮಕ್ಕಳಿಗೆ ಆ ಚಾಯ್ಸ್ ಕೊಟ್ಟು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತಾ ಅವರಿಗೆ, ಅಥವಾ ನಾವು ಅದನ್ನ ಕನ್ಸಿಡರ್ ಮಾಡದೆ ನಮ್ಗೆ ಏನ್ ಬೇಕು ಅದನ್ನ ಮಾಡ್ತಾ ಹೋಗೋದು ಒಳ್ಳೇದಾ? ಐ ಥಿಂಕ್ ಅಲ್ಟಿಮೇಟ್ಲಿ ಎರಡ್ ರೀತಿಯಲ್ಲೂ ಇರ್ಬೋದು. ನಿಮ್ಗೆ ಯಾವಾಗ ಒಂದ್ ಸ್ವಲ್ಪ ಹೆಚ್ಚು ಟೈಮ್ ಇದೆಯೋ, ನಿಂಗೆ ಏನ್ ಬೇಕು ಅಂತ ಕೇಳ್ಕೊಂಡು ಆತರ ಮಗು ಚಾಯ್ಸ್ ಕೂಡ ಮಾಡ್ಬೋದು. ಇನ್ನ ಕೆಲವೊಂದ್ಸತಿ ನಮ್ಗೆ ಏನ್ ಕನ್ವೀನಿಯಂಟ್ ಆಗಿದೆಯೋ ಅದನ್ನು ಕೂಡ ಮಾಡಿ. ಅಲ್ಲ, ಇದು ನಾನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು. ಬಟ್ ಫ್ಯೂಚರ್ ಅಲ್ಲಿ ಅವರೊಂದು ಕೆರಿಯರ್ ಆಪ್ಷನ್ಗೂ ಅವ್ರಿಗೆ ಕ್ಲಾರಿಟಿನೇ ಇರೋದಿಲ್ಲ. ಅದಕ್ಕೂ ಅಪ್ಪ ಅಮ್ಮ ಕಾಮರ್ಸ್ ತಗೋ ಅಂದ್ರೆ ಅದೇ ತಗೊಳ್ತಾರೆ, ಸೈನ್ಸ್ ತಗೋ. ಸೊ ಅವರು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಅವ್ರನ್ನ ನಾವು ಬೆಳೆಸೋ ರೀತಿಯಲ್ಲಿ ಏನಾದ್ರು ಫಸ್ಟ್ ನಾವು ಒಂದು ಡಿಸಿಷನ್ ತಗೊಳ್ಳೋವಾಗ ಪೂರ್ತಿ ಇನ್ಫಾರ್ಮೇಶನ್ ಇದೆಯಾ ಅಂದ್ರೆ ಅಟ್ಲೀಸ್ಟ್ ಒಂದು 70% ಅಷ್ಟು ಇನ್ಫಾರ್ಮೇಶನ್ ಇರಬೇಕು ಒಂದು ಡಿಸಿಷನ್ ತಗೊಳ್ಳುವಾಗ. ಇವಾಗ ಏನು ಗೊತ್ತಿಲ್ದಿರಾ ಒಂದು ಡಿಸಿಷನ್ ತಗೊಂಡ್ರೆ ಅದು ಸರಿನೂ ಹೋಗ್ಬೋದು, ಅದ್ರ ತಪ್ಪುನೂ ಆಗ್ಬೋದು. ತಪ್ಪಾದ್ರೆ ಈ ತರ ಕಾನ್ಸಿಕ್ವೆನ್ಸ್ ಆಗ್ಬೋದು ಅಂತಾನೆ ಗೊತ್ತಿರಲ್ಲ. ಸೊ ಫಸ್ಟ್ ಅವ್ರಿಗೆ ಒಂದು ಡಿಸಿಷನ್ ತಗೊಳ್ಳೋದ್ರಿಂದ ಅದ್ರ ಪರಿಣಾಮ ಏನಾಗಬಹುದು
ಅಂತ ಅವ್ರು ಯೋಚನೆ ಮಾಡೋ ಕೆಪಾಸಿಟಿ ಇರಬೇಕು. ಮತ್ತೆ ಆಲ್ಸೋ ಒಂದು ಡಿಸಿಷನ್ ತಗೊಳ್ಳೋಗಿಂತ ಮುಂಚೆ ಅವ್ರ ಆಪ್ಷನ್ಸ್ ಏನು, ಅವ್ರದ್ದು ಯಾವ ತರ ಡಿಸಿಷನ್ ತಗೊಂಡ್ರೆ ಯಾವ್ದು ಅವ್ರಿಗೆ ಬೆಸ್ಟ್, ಆ ತರ ಯೋಚನೆ ಮಾಡುವಂತ ಕೆಪಾಸಿಟಿ ಕೂಡ ಅವ್ರಿಗೆ ಇನ್ಕಲ್ಕೇಟ್ ಮಾಡ್ಬೇಕು. ಸೊ ಯೂಶಲಿ ಅಂತಂತಾರೆ ಅಂತಂದ್ರೆ ಒಂದು ಡಿಸಿಷನ್ ತಗೊಳ್ಳುವಾಗ ನೆಕ್ಸ್ಟ್ 10 minutes ಕಾನ್ಸಿಕ್ವೆನ್ಸ್ ಏನು, ನೆಕ್ಸ್ಟ್ 10 months ಏನ್ ಕಾನ್ಸಿಕ್ವೆನ್ಸ್, ಅಥವಾ ನೆಕ್ಸ್ಟ್ 10 years ಕಾನ್ಸಿಕ್ವೆನ್ಸ್. ಸೊ ಎಸ್ಪೆಷಲಿ ಇವಾಗ ಯಾವ ಬ್ರಾಂಚ್ ತಗೊಂತಾ ಇದ್ದಾರೆ, ಮದ್ವೆ ಆಗುವಂತ ಪಾರ್ಟ್ನರ್ಸ್, ಇದೆಲ್ಲ ಇಂಪಾರ್ಟೆಂಟ್ ಡಿಸಿಷನ್ಸ್. ಸೊ ಅದಕ್ಕೆ ಒಂದ್ ಸ್ವಲ್ಪ ಲಾಂಗ್ ಟರ್ಮ್ ಆಗಿ ಯೋಚನೆ ಮಾಡಿ ಯಾವ್ದು ಸರಿ ಡಿಸಿಷನ್ ಅಂತ ಯೋಚನೆ ಮಾಡೋದು, ಅದೊಂದು ಮಾಡ್ಕೊಳ್ಬೋದು. ಇನ್ನು ಪೇರೆಂಟ್ಸ್ ಬಹಳ ಬ್ಯುಸಿ ಇರ್ತಾರೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ, ಬರ್ತಾರೆ, ಇನ್ನು ಟ್ಯೂಷನ್ಗೆ ಹೋಗ್ತಾರೆ. ಸೊ ಸ್ಕೂಲು ಕಾಲೇಜಸ್ಗಳಲ್ಲಿ ಗಾಂಜಾ ಇರ್ಬೋದು, ಸಬ್ಸ್ಟೆನ್ಸ್ ಅಬ್ಯೂಸ್ ಇದೆಲ್ಲ ಹೆಚ್ಚಿಗೆ ಇರುತ್ತೆ. ಬಟ್ ಪೇರೆಂಟ್ಸ್ ಹೇಗೆ ಐಡೆಂಟಿಫೈ ಮಾಡ್ಬೋದು ಮಕ್ಕಳಿಗೆ ಈ ಪ್ರಾಬ್ಲಮ್ ಇದೆಯಾ, ಅಡಿಕ್ಟ್ ಆಗಿದಾರಾ ಅಂತ? ಸೊ ಫಸ್ಟ್ ಯಾವುದೇ ರೀತಿಯಾದ ಅಡಿಕ್ಷನ್ ಆಗಿರಬಹುದು, ಏನಂತ ಅಂದ್ರೆ ವಿಡ್ರಾವಲ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಆ ಎಫೆಕ್ಟ್ ಇರುತ್ತೆ, ಆ ಸಬ್ಸ್ಟೆನ್ಸ್ ನಾವ್ ಏನ್ ಯೂಸ್ ಮಾಡ್ತಾ ಇರ್ತೀವಿ ಅದ್ರ ಎಫೆಕ್ಟ್ ಎಲ್ಲ ಕಮ್ಮಿ ಆಗ್ತಾ ಇರೋವಾಗ ಆ ಸಿಂಪ್ಟಮ್ಸ್ ತುಂಬಾ ಕಿರಿಕಿರಿ ಆಗಿರ್ಬೋದು, ತುಂಬಾ ಹೆಚ್ಚಿಗೆ ನಿದ್ದೆ ಬರೋದು ಅಥವಾ ತುಂಬಾ ಕಮ್ಮಿ ನಿದ್ದೆ ಬರೋದು, ಸಡನ್ ಆಗಿ ಚೆನ್ನಾಗಿ ಓದ್ತಾ ಇತ್ತು ಮಗು, ಸಡನ್ ಆಗಿ ಪರ್ಫಾರ್ಮೆನ್ಸ್ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ, ಮತ್ತೆ ಟೀಚರ್ಸ್ ಕಂಪ್ಲೇಂಟ್ ಮಾಡ್ತಾ ಇರ್ಬೋದು, ಸ್ಕೂಲ್ ಕ್ಲಾಸಸ್ ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ, ಇದೆಲ್ಲ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದ್ಸತಿ ದುಡ್ಡು ಸ್ವಲ್ಪ ಮಿಸ್ಸಿಂಗ್ ಇರ್ಬೋದು, ಮನೆಯಲ್ಲಿ ಇಟ್ಟಿರುವಂತ ದುಡ್ಡು, ಇದೆಲ್ಲ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಇವಾಗ ಎಸ್ಪೆಷಲಿ ಗಾಂಜಾ, ಸಿಗರೇಟ್ಸ್, ಆಫ್ ಕೋರ್ಸ್ ಸಿಗರೇಟ್ ಮತ್ತೆ ಕುಡಿಯೋ ಅಂತ ಅಭ್ಯಾಸ ಅದು ಇಟ್ಸ್ ಆಲ್ವೇಸ್ ಬಿನ್ ದೇರ್. ಆದ್ರೆ ಇವಾಗ ಇನ್ನೊಂದು ಹೊಸದಾಗಿ ಬರ್ತಾ ಇರೋದಂತಂದ್ರೆ ಗಾಂಜಾ. ಇವಾಗ ತುಂಬಾ ಜಾಸ್ತಿ ಅಬ್ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮಕ್ಕಳು. ಎಸ್ಪೆಷಲಿ ಅವ್ರಿಗೆ ತಿಳುವಳಿಕೆನೇ ಇರೋದಿಲ್ಲ ಅದರಿಂದ ಏನೇನ್ ಪರಿಣಾಮ ಬೀಳ್ಬೋದು ಅಂತ. ಅದರಿಂದ ಗಾಬರಿ ಕಾಯಿಲೆಯಿಂದ ಆಗ್ಲಿ, ಸೈಕೋಸಿಸ್ ಅಂತ ಅಂತೀವಿ, ಅಂದ್ರೆ ತುಂಬಾ ಅನುಮಾನ ಜಾಸ್ತಿ ಬರೋದು, ವಾಯ್ಸಸ್ ಶಬ್ದ ಕೇಳಿಸೋದು, ಯಾರೋ ಪಿತೂರಿ ಮಾಡ್ತಾ ಇರ್ಬೋದು ನನ್ ಮೇಲೆ, ಅದು ಒಂದ್ ಸ್ವಲ್ಪ ಇನ್ನು ಸೀರಿಯಸ್ ಅನ್ನೋ ಕಾಯಿಲೆ, ಇದೆಲ್ಲ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಆ ಮಕ್ಕಳಿಗೆ ಏನಂತ ಅಂದ್ರೆ ಗಾಂಜಾ ಇದು ಒಂದು ಹರ್ಬಲ್ ಮೆಡಿಸಿನ್ ತರ, ಏನೂ ಆಗೋದಿಲ್ಲ, ಆಂಗ್ಸೈಟಿ ಕಮ್ಮಿ ಮಾಡುತ್ತೆ ಅಂತ ಅನ್ಕೊಂತಾರೆ. ಬಟ್ ದಟ್ ಇಸ್ ನಾಟ್ ಟ್ರೂ. ಗಾಂಜಾ ಇಂದ ತುಂಬಾ ಪರಿಣಾಮಗಳು ಬೀಳ್ಬೋದು. ಇಟ್ ಈಸ್ ಬೆಟರ್ ಅದರಿಂದ ದೂರ ಇರೋದು. ಮಕ್ಕಳಲ್ಲಿ ಅವ್ರಿಗೆ ಬಾಡಿಯಲ್ಲಿ ಏನಾದ್ರು ಚೇಂಜಸ್ ಕಾಣಿಸುತ್ತಾ? ಮಕ್ಕಳಲ್ಲಿ ಬಾಡಿಯಲ್ಲಿ ಚೇಂಜಸ್ ಕಾಣಿಸೋದಿಲ್ಲ. ಅವ್ರಿಗೆ ಯೂಶಲಿ ಇವಾಗ ಸ್ಟಡೀಸ್ ಏನ್ ಹೇಳಿದೆ ಅಂತಂದ್ರೆ ಲಾಂಗ್ ಟರ್ಮ್ ಯೂಸ್, ದಿನನಿತ್ಯ ಗಾಂಜಾ ನಾವ್ ಏನ್ ಯೂಸ್ ಮಾಡ್ತಾ ಇರ್ತೀವಿ ಅವಾಗ ನಮ್ಮ ಮೆಂಟಲ್ ಕೆಪಾಸಿಟಿ ಒಂದ್ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ನಾವು ಕಾನ್ಸಂಟ್ರೇಷನ್ ಆಗಿರ್ಬೋದು, ಆ ಸಬ್ಸ್ಟೆನ್ಸ್ ಇಲ್ದಿರೋ ನಮ್ ಖುಷಿಯಾಗಿರೋ ಸಾಧ್ಯತೆಗಳಿರ್ಬೋದು, ಅದೆಲ್ಲ ಕಮ್ಮಿ ಆಗ್ತಾ ಇದೆ. ಚೆನ್ನಾಗಿ ಓದ್ತಿರೋ ಮಗು ಈಗ ಚೆನ್ನಾಗಿ ಓದ್ತಾ ಇಲ್ಲ, ಹೌದು, ಅದೆಲ್ಲ ಮೇನ್ ಆಗುತ್ತೆ. ಎಸ್. ಈಗ ಪೇರೆಂಟ್ಸ್ ಅನ್ಸ್ತು ಏನೋ ಸಬ್ಸ್ಟೆನ್ಸ್ ಅಬ್ಯೂಸ್ ಆಗ್ತಿದೆ ಅಂತ, ಬಟ್ ಮಗು ಡೈರೆಕ್ಟ್ ಆಗಂತೂ ಒಪ್ಕೊಳ್ಳೋದಿಲ್ಲ. ಹೇಗೆ ಕನ್ಫರ್ಮ್ ಮಾಡೋದನ್ನ? ಅದಕ್ಕೂ ಕೂಡ ಇವಾಗ ನೀವು ಸೈಂಟಿಫಿಕ್ ಆಗಿ ಹೋಗ್ಬೇಕಂತಂದ್ರೆ ಅದಕ್ಕೂ ಕೂಡ ಟೆಸ್ಟ್ ಇರುತ್ತೆ. ಸೊ ಅಂತ ಸಬ್ಸ್ಟೆನ್ಸ್ ಬಾಡಿಯಲ್ಲಿ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡುವಂತ ಟೆಸ್ಟ್. ಸೊ 2 ರೀತಿ ಇರ್ಬೋದು. ಒಂದು, ಮಗು ಮೇಲೆ ತುಂಬಾ ಅನುಮಾನ ಬೀಳ್ತಾ ಇದೀವಿ, ಅದರಿಂದ ನಾವು ಕರ್ಕೊಂಡು ಹೋಗ್ತಾ ಇದೀವಿ ಡಾಕ್ಟರ್ಗೆ, ಮಗು ಏನ್ ಅನ್ಕೊಳ್ಬೋದು ಅಂತ ನಾವು ಯೋಚನೆ ಮಾಡ್ಬೋದು. ಆದ್ರೆ ಆ ಮಗುಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಈ ತರ ನಮ್ಗೆ ಅನುಮಾನ ಇದೆ, ಇದು ಕ್ಲಿಯರ್ ಆದ್ರೆ ನಾವು ಒಂದ್ ಸ್ವಲ್ಪ ನೆಮ್ಮದಿಯಾಗಿರ್ತೀವಿ, ಅಥವಾ ತೊಂದರೆ ಇದೆ ಅಂತಂದ್ರೆ ನಿಂಗೆ ಇವಾಗ್ಲೇ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬೆಟರು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಹುದು. ಇಲ್ಲಾಂದ್ರೆ ಜನರಲ್ ಹೆಲ್ತ್ ಚೆಕ್ಅಪ್ ಅಂತಾನು ಮಾಡ್ಬೋದು. ಎಸ್, ಎಕ್ಸಾಕ್ಟ್ಲಿ, ಅದು ಕೂಡ ಮಾಡ್ಬೋದು. ಆಮೇಲೆ ಒಂದ್ಸತಿ ಇದು ಓಕೆ ಗೊತ್ತಾಯ್ತು ಏನೋ ಒಂದ್ ಸಬ್ಸ್ಟೆನ್ಸ್ ಅಬ್ಯೂಸ್ ಆಗಿದೆ ಅಂತ, ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಳ್ಬೋದಾ ಅವರು, ಅಥವಾ ಅಡ್ಮಿಟ್ ಮಾಡಿ ಕೊಡ್ಬೇಕಾ? ಅಂದ್ರೆ ಎಷ್ಟು ಮಟ್ಟಕ್ಕೆ ಅವ್ರಿಗೆ ಅಡಿಕ್ಷನ್ ಆಗಿದೆ ಅಂತ ಅದು ಫಸ್ಟ್ ಅಸೆಸ್ ಮಾಡ್ಬೇಕಾಗತ್ತೆ. ಕೆಲವೊಂದ್ಸತಿ ಏನಾಗತ್ತೆ ಅಂತಂದ್ರೆ ಮಕ್ಳಿಗೆ ಬೇರೆ ಏನಾದ್ರೂ ತೊಂದರೆ ಇರಬಹುದು. ತೊಂದರೆ ಅಂದ್ರೆ ಯಾವ ರೀತಿ, ADHD ಅಂತ ಅಂತೀವಿ, ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಸೊ ಇಂಥ ತೊಂದರೆ ಇರೋದ್ರಲ್ಲಿ ಮಕ್ಳಿಗೆ ಇಂಥ ಸಬ್ಸ್ಟೆನ್ಸ್ ಯೂಸ್ ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂತ ಅಂಡರ್ಲೈನ್ ತೊಂದರೆ ಏನಾದ್ರೂ ಇದೆಯಾ ಅಂತ ಒಂದ್ಸತಿ ಇವ್ಯಾಲ್ಯೂಯೇಟ್ ಮಾಡಿಸೋದು ಬೆಟರ್. ಏನೋ ಗಾಂಜಾ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಂತ ಒಂದು ಟ್ರೀಟ್ಮೆಂಟ್ ತಗೊಂಡು ಸುಮ್ಮನಾಗ್ಬಿಡ್ತೀವಿ. ಅದ್ರ ಬಗ್ಗೆ ಬೇರೆ ಮಕ್ಕಳಿಗೂ ಅವೇರ್ನೆಸ್ ಇರೋದು ಇಂಪಾರ್ಟೆಂಟ್. ಏನ್ ಇಂಪ್ಯಾಕ್ಟ್ ಮಾಡುತ್ತದು ನಮ್ಮ ಲೈಫ್ಗೆ ಅಂತಂದ್ರೆ ಆ ಕ್ಷಣಕ್ಕೆ ಒಂದ್ ಸ್ವಲ್ಪ ಆರಾಮ್ ಸಿಗ್ಬೋದಾಗ್ಲಿ ಅಥವಾ ಒಂದ್ ಸ್ವಲ್ಪ ಪ್ಲೆಜರ್ ಸಿಗ್ಬೋದಾಗ್ಲಿ, ಆತರ ಇರಬಹುದು. ಆದ್ರೆ ಅದನ್ನ ಯೂಸ್ ಮಾಡ್ತಾ ಮಾಡ್ತಾ ಜೀವನನೇ ನರ್ಕ ಆಗ್ಬಿಡ್ಬೋದು. ಅದು ಹೇಗಂತಂದ್ರೆ ಇರ್ರಿವರ್ಸಿಬಲ್ ಡ್ಯಾಮೇಜ್. ಅದು ಒಂದ್ಸತಿ ಹತ್ರ ಸ್ಕಿಜೋಫ್ರೆನಿಯಾ ಅಂತ ಕಾಯಿಲೆ ಬಂದ್ರೆ ಅದು ತಿರ್ಗಾ ವಾಪಸ್ ಸರಿ ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನ ಶುರು ಮಾಡದೇ ಇರೋದೇ ಬೆಟರ್.
ಸೊ ಪೇರೆಂಟ್ಸ್ ಆಗ್ಲಿ ಇವನ್ ಸ್ಕೂಲ್ ಕಾಲೇಜಸ್ ಅವರು ತುಂಬಾ ಅಲರ್ಟ್ ಆಗಿರ್ಬೇಕು. ಈ ತರದ್ ಏನ್ ತೊಂದರೆ ಆದ್ರೂ ಅದಕ್ಕೆ ಇಮಿಡಿಯೇಟ್ ಆಕ್ಷನ್ಸ್ ತಗೋಬೇಕು. ಎಸ್, ಡೆಫಿನೆಟ್ಲಿ ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದ್ರಿಂದ ಒಂದು ಲೈಫ್ ನ ಸೇವ್ ಮಾಡೋ ರೀತಿ ನೀವು. ಇನ್ನು ಡಿಪ್ರೆಷನ್ ಪೇಷಂಟ್ಸ್, ಓಕೆ ನನಗೆ ಈ ಪ್ರಾಬ್ಲಮ್ ಇದೆ, ನನಗೆ ಮಾತ್ರೆ ಅವಶ್ಯಕತೆ ಇದೆ ಅಂತ ಮಾತ್ರೆ ತಗೊಳ್ತಾರೆ. ಬಟ್ ಮಾತ್ರೆಯಿಂದ ಸುಮಾರು ಸೈಡ್ ಎಫೆಕ್ಟ್ಸ್ ಆಗ್ತಾ ಇರುತ್ತೆ, ವೆಯ್ಟ್ ಗೇನ್ ಆಗ್ತಾರೆ ಅವರು. ಸೊ ಸುಮಾರು ವರ್ಷ ಆಂಟಿ ಡಿಪ್ರೆಸೆಂಟ್ ತಗೊಳ್ಳೋದ್ರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ? ಆಂಟಿ ಡಿಪ್ರೆಸೆನ್ಸ್ ನಲ್ಲೂ ಹಲವಾರು ವೆರೈಟಿಗಳಿರುತ್ತೆ. ಅಂದ್ರೆ ಎಲ್ಲಾ ಮೆಡಿಸಿನ್ಸ್ ನಮ್ಮಲ್ಲಿ ಇರೋದು ಅದು ವೆಯ್ಟ್ ಗೇನ್ ಕಾಸ್ ಮಾಡೋ ಪ್ರಾಪರ್ಟೀಸ್ ಇರೋದಿಲ್ಲ. ಸೊ ಅದು ಈಚ್ ಪೇಷಂಟ್, ಇವಾಗ ಪೇಷಂಟ್ ಬರ್ತಾರಲ್ವಾ, ಅವ್ರ ಫುಲ್ ಪ್ರೊಫೈಲ್ ನೋಡ್ಕೊಂಡು ಅವ್ರ ವೆಯ್ಟ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಅವರು ಎಷ್ಟು ಅಫೋರ್ಡ್ ಮಾಡೋದಕ್ಕಾಗುತ್ತೆ ಟ್ಯಾಬ್ಲೆಟ್ಸ್ಗೆ, ಅದನ್ನೆಲ್ಲ ನೋಡ್ಬಿಟ್ಟೆ ನಾವು ಒಂದು ಮಾತ್ರೆ ಪ್ರಿಸ್ಕ್ರೈಬ್ ಮಾಡೋದು. ಸೊ ಡಿಪ್ರೆಷನ್ ಅಥವಾ ಆಂಗ್ಸೈಟಿಗೆ ನಾವು ಯೂಶಲಿ ಏನ್ ಮೆಡಿಸಿನ್ಸ್ ಕೊಡ್ತೀವಿ ಅದಕ್ಕೆ ವೆಯ್ಟ್ ಗೇನಿಂಗ್ ಪ್ರಾಪರ್ಟೀಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ದಟ್ಸ್ ನಥಿಂಗ್ ಟು ವರಿ ಅಬೌಟ್. ಕೆಲವೊಂದು ಮೆಡಿಸಿನ್ಸ್ ನಲ್ಲಿ ಸ್ವಲ್ಪ ಸೆಕ್ಷುವಲ್ ಪ್ರಾಬ್ಲಮ್ಸ್ ಆಗಬಹುದು, ಆದ್ರೆ ಬಟ್ ಅಗೇನ್ ಅದು ಕೂಡ ಕೆಲವೊಂದು ಮೆಡಿಸಿನ್ ಅಲ್ಲಿ ಅದು ಚೇಂಜ್ ಮಾಡೋದು ಅಥವಾ ಆಲ್ಟರ್ ಮಾಡೋದು, ಏರುಪೇರು ಮಾಡೋದು ಅದು ಕೂಡ ಇರುತ್ತೆ. ಸೊ ಇಂಥ ಬೇಸಿಕ್ ನಥಿಂಗ್ ಟು ವರಿ ಅಂತ ನಾನು ಹೇಳ್ತೀನಿ. ಆಂಟಿ ಡಿಪ್ರೆಸೆಂಟ್ ಕಳ್ಳ ಅಂತ ಹೇಳ್ಬೇಡಿ, ಆ ಟ್ಯಾಬ್ಲೆಟ್ ಗಿಂತ ಜಾಸ್ತಿ ನಮ್ ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡ್ಕೊಂಡಿರಲ್ಲ. ಅಂಡ್ ಡಿಪ್ರೆಷನ್ ಇಟ್ ಸೆಲ್ಫ್ ಅದರಲ್ಲೇ ಅವರು ಕೂತ್ಕೊಂಡೇ ಇರ್ತಾರೆ, ಅದರಿಂದ ವೆಯ್ಟ್ ಗೇನ್ ಆಗಿರುತ್ತೆ. ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ ಏನೂ ಇಲ್ಲ ನಿಮಗೆ, ಮೆಂಟಲ್ ಹೆಲ್ತ್ ಇಶ್ಯೂ ಇರ್ಬೋದು, ನಿಮಗೆ ಗಾಬರಿ ಆಗ್ತಿರೋದಕ್ಕೆ, ತಲೆನೋವು ಬರೋದಕ್ಕೆ, ಅಥವಾ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗಿರೋದಕ್ಕೆ ನೀವು ಒಂದು ಒಳ್ಳೆ ಸೈಕ್ಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡೋದು ಮುಖ್ಯ. ಅಂದ ತಕ್ಷಣ ಕೋಪ ಮಾಡ್ಕೊಳ್ತಾರೆ ಕೆಲವರು, ಏನ್ ಮೇಡಮ್ ನಂಗೆ ತಲೆ ಸರಿ ಇಲ್ಲ ಅಂತಿದ್ದೀರಾ ಅಂತ. ಬಟ್ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವರ ಬಾಯಿಂದನೇ ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಯೂಶಲಿ ಇದು ಒಂದು ನಾನು ದೀಪಿಕಾ ಪಡುಕೋನ್ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಅವ್ರಿಗೆ ಡಿಪ್ರೆಷನ್ ಇತ್ತು. ಸೊ ಅವರು ಟ್ರೀಟ್ಮೆಂಟ್ ತಗೊಂಡಿದ್ದಳ್ದಿದ್ರ ಅವೇರ್ನೆಸ್ ಮೂಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮಾನಸಿಕ ಕಾಯಿಲೆಗಳ ಬಗ್ಗೆ ತಿಳುವಳಿಕೆ ತುಂಬಾ ಕಮ್ಮಿ. ಪ್ಲಸ್ ಯಾವ್ದನ ಒಂದು ಮಾನಸಿಕ ಕಾಯಿಲೆ ಇದ್ ಮಾತ್ರಕ್ಕೆ ಅವ್ರು ಜನ ಕೊಡುವಂತ ಒಪಿನಿಯನ್ಸ್ ಆಗಿರ್ಬೋದು ಅಥವಾ ಪ್ರೆಷರ್ ಇರ್ಬೋದು, ಅದು ತುಂಬಾ ಜಾಸ್ತಿ ಇರುತ್ತೆ. ಹುಚ್ಚಿ ಇವಳು, ಏನು ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗಲ್ಲ, ಏನಿಷ್ಟೇ ಸಣ್ಣ ಪುಟ್ಟ ಪ್ರಾಬ್ಲಮ್ಗೆ ಏನು ಸೈಕ್ಯಾಟ್ರಿಸ್ಟ್ ಹೆಲ್ಪ್ ಬೇಕಾ, ಆತರ ಎಲ್ಲ ಅಫ್ಕೋರ್ಸ್ ಆತರ ಒಪಿನಿಯನ್ ಇರುತ್ತೆ. ಆದ್ರೆ ಕ್ವಾಲಿಟಿ ಆಫ್ ಲೈಫ್ ಅಂತ ಅಂತೀವಿ, ಅಂದ್ರೆ ನಾವು ದಿನನಿತ್ಯ ಎಷ್ಟು ಚೆನ್ನಾಗಿ ಬದುಕ್ತಾ ಇದೀವಿ, ಎಷ್ಟು ತೃಪ್ತಿಯಾಗಿ ಬದುಕ್ತಾ ಇದೀವಿ, ಖುಷಿಯಾಗಿದೀವಾ ಇಲ್ವಾ, ಇದು ಐ ಥಿಂಕ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಒಂದು ಓವರ್ ಆಲ್ ಲೈಫ್ಗೆ. ಸೊ ಆ ಕಾರಣಕ್ಕೋಸ್ಕರ ನಿಮ್ಗೆ ಏನಾದ್ರೂ ತೊಂದರೆ ಇದೆ ಅಂತಂದ್ರೆ ಮಾತಾಡೋದ್ರಲ್ಲಿ ಏನು ನಷ್ಟ ಇಲ್ಲ ಅಂಡ್ ನಿಮ್ಗೆ ಡೆಫಿನೆಟ್ಲಿ ಸಹಾಯ ಆಗುತ್ತೆ. ಸೊ ಇರೋದು ಒಂದು ಲೈಫ್ ಬ್ಯೂಟಿಫುಲ್ ಆಗಿ ಕಳಿಬೇಕು, ಖುಷಿಯಾಗಿ ಕಳಿಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಅಯ್ಯೋ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ಅದಕ್ಕೆ ಹೆಲ್ಪ್ ತಗೊಂಡ್ರೆ ಪಕ್ಕದ ಮನೆಯವ್ರು ಏನ್ ಹೇಳ್ತಾರೆ, ಕಸಿನ್ಸ್ ಏನ್ ಹೇಳ್ತಾರೆ, ರಿಲೇಟಿವ್ಸ್ ಏನ್ ಹೇಳ್ತಾರೆ, ಇದೆಲ್ಲ ಯೋಚನೆ ಮಾಡಬೇಡಿ. ಸೀಕ್ ಹೆಲ್ಪ್, ಇದರಿಂದ ನಿಮಗೆ ನಿಮ್ ಲೈಫ್ ಚೆನ್ನಾಗಿ ಮಾಡ್ಕೋಬಹುದು. ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟೊಂದು ಮನೆಯವರೆಲ್ಲ ನಮ್ಮನ್ನ ಕೇರ್ ಮಾಡ್ತಾ ಇರ್ತಾರೆ, ನಮ್ಗೆ ಬೇಕಾಗಿದ್ದೆಲ್ಲ ತಿನ್ಬೋದು, ಎಲ್ಲ ಒಂದು ಖುಷಿ ಫೇಸ್ ಅಲ್ಲಿ ಕಳಿತೀವಿ. ಬಟ್ ಡೆಲಿವರಿ ಆದ ತಕ್ಷಣ, ಮಗು ಹುಟ್ಟಿದ್ಮೇಲೆ ಸುಮಾರು ಜನ ಲೇಡೀಸು ಡಲ್ ಆಗ್ತಾರೆ, ಮೂಡ್ ಸ್ವಿಂಗ್ಸ್ ಶುರು ಆಗುತ್ತೆ, ಎಲ್ಲದಕ್ಕೂ ಅಳೋದಿಕ್ ಶುರು ಮಾಡ್ತಾರೆ. ಆಕ್ಚುಲಿ ಈ ಪ್ರಾಬ್ಲಮ್ನ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತಾರೆ. ಅದು ಎಕ್ಸಾಕ್ಟ್ಲಿ ಏನೇನ್ ತೊಂದರೆಗಳಿದ್ರೆ ಅದನ್ನ ನಾವು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ಬೋದು. ಓಕೆ, ಸೊ ಯೂಶಲಿ ಪೋಸ್ಟ್ ಪಾರ್ಟಮ್ ಅಂತ ಅನ್ನೋದು ನಾವು ಆಲ್ಮೋಸ್ಟ್ 1 ವರ್ಷದ ತನಕ, ಮಗು ಹುಟ್ಟಿ 1 ವರ್ಷದ ತನಕ ಈ ತರ ಮಾನಸಿಕ ಕಾಯಿಲೆಗಳು ಬರುವಂತ ಚಾನ್ಸಸ್ ಸ್ವಲ್ಪ ಇರುತ್ತೆ. ಮೇನ್ ರೀಸನ್ ಅಂತಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ಗಿಂತ ಹಾರ್ಮೋನಲ್ ವೇರಿಯೇಷನ್ಸ್ ಅಥವಾ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಅವಾಗ ನಮ್ಗೆ ಪೋಸ್ಟ್ ಪಾರ್ಟಮ್ ನಲ್ಲಿ ಡಿಪ್ರೆಷನ್, ತುಂಬಾ ಬೇಜಾರು, ಇಂಟ್ರೆಸ್ಟ್ ಇಲ್ಲ, ಮಗುನು ನೋಡ್ಕೊಳಕ್ ಆಗ್ತಾ ಇಲ್ಲ, ಬ್ರೆಸ್ಟ್ ಫೀಡಿಂಗು ಕೂಡ ಮಾಡ್ತಾ ಇಲ್ಲ. ಕೆಲವೊಂದ್ಸತಿ ಏನಾಗ್ಬೋದು ಅಂತಂದ್ರೆ ಮಗು ಜೀವಕ್ಕೆ ಅಪಾಯ ಇರ್ಬೋದು. ಅವಾಗ ಅಟೆನ್ಷನ್ ಅಥವಾ ಟ್ರೀಟ್ಮೆಂಟ್ ಕೊಡ್ಸೋ ಅಂತ ಅವಶ್ಯಕತೆಗಳಿರುತ್ತೆ. ಯಾಕಂದ್ರೆ ಬೋತ್ ತಾಯಿಗೆ ಪ್ಲಸ್ ಮಗುಗೆ ಜೀವಕ್ಕೆ ಅಪಾಯ ಇರುವಂತ ಸಂದರ್ಭಗಳು ಕೂಡ ಬರಬಹುದು. ಸೊ ಆ ಟೈಮ್ ನಲ್ಲಿ ಅಕ್ಕಪಕ್ಕದವರು ಅಥವಾ ಮನೆ ಬೇರೆ ಸದಸ್ಯರು ಅವರೆಲ್ಲ ಬಂದ್ಬಿಟ್ಟು ಐಡೆಂಟಿಫೈ ಮಾಡ್ಕೊಂಡು ಸರಿಯಾದ ಟ್ರೀಟ್ಮೆಂಟ್ ಕೊಡ್ಸೋದು, ದಟ್ ಈಸ್ ಇಂಪಾರ್ಟೆಂಟ್. ಹೌದು, ಅದು ಯೂಶಲಿ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ನಾವೇನ್ ಹೇಳೋದು, ಅದು ಮಗುಗೂ ಅಂತ ಕಂಡೀಷನ್ ಅಲ್ಲಿ ಮಗುಗೆ ಹಾರ್ಮ್ ಆಗುವಂತ ಚಾನ್ಸಸ್, ತೊಂದರೆ ಆಗುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮನೆಯವ್ರಿಗೆ ಅವ್ರು ಅತಿಯಾಗಿ ಅಳ್ತಾ ಇದಾರೆ ಅಂದ್ರೆ ಏನೇನ್ ನೋಡ್ಬೇಕು ಮನೆಯವರು ಅವ್ರಿಗೆ ಈ ಪ್ರಾಬ್ಲಮ್? ಫಸ್ಟ್ ಮೇನ್ ಅಂತಂದ್ರೆ ಯಾವಾಗ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಹುದು ಅಂತಂದ್ರೆ ಮಗುನೇ ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಊಟ ತಿಂಡಿ ಮಾಡ್ತಾ ಇಲ್ಲ,
ಮಗುಗೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇಲ್ಲ, ಮತ್ತೆ ಒಂದೇ ಕಡೆ ಸುಮ್ಮನೆ ಐಡಲ್ ಆಗಿರೋದು ಅಥವಾ ತುಂಬಾ ಕಿರಿಕಿರಿ ಮಾಡ್ಕೊಳ್ಳೋದು, ಅಂತ ಸಂದರ್ಭಗಳಲ್ಲಿ ಕರ್ಕೊಂಡ್ಬರ್ಬೇಕು. ಸೊ ಈ ಕಂಡೀಷನ್ ಆಫ್ಟರ್ ಫ್ಯೂ ಇಯರ್ಸ್ ಅಥವಾ ಮಂತ್ಸ್ ಆಗಕ್ಕೂ ಅವ್ರು ರಿಕವರ್ ಆಗ್ತಾರಾ? ರಿಕವರ್ ಆಗುವಂತ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಅಕಸ್ಮಾತ್ ರಿಕವರ್ ಆಗ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅವಾಗ ಟ್ರೀಟ್ಮೆಂಟ್ ಅವಶ್ಯಕತೆ ಇರಬಹುದು. ಪೋಸ್ಟ್ ಡೆಲಿವರಿ ಕಂಡೀಷನ್ ಇರೋರ್ಗೆ ಫ್ಯೂಚರ್ ಅಲ್ಲಿ ಲೈಫ್ ಅಲ್ಲಿ ಈ ಪ್ರಾಬ್ಲಮ್ ಮತ್ತೆ ರಿಲ್ಯಾಪ್ಸ್ ಆಗುತ್ತಾ? ಆಗಬಹುದು, ಆಗದೇನೋ ಇರಬಹುದು. ನಾನ್ ಹೇಳ್ದಂಗೆ ಜೀವನ ಶೈಲಿ ನಾವು ಒಂದ್ ಸ್ವಲ್ಪ ಚೆನ್ನಾಗಿ ನಾವು ರೆಸ್ಟ್ ತಗೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಆತರ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಇರಬಹುದು. ಒಂದ್ ಸ್ವಲ್ಪ ಡೆಫಿನೆಟ್ಲಿ ರಿಸ್ಕ್ ಒಂದ್ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ಡ್ ಟು ಅದರ್ ಪೀಪಲ್. ಅಂಡ್ ನಾನು 30-35 ವರ್ಷ ತನಕನು ಬಹಳ ಆಕ್ಟಿವ್ ಆಗಿರೋ ಹುಡುಗಿ, ಎಲ್ಲಾ ಕೆಲಸ ಮಾಡ್ಕೊಳ್ತಿದ್ದೆ. ಇನ್ನೇನ್ 40-45 ಹತ್ರ ಬಂದಂಗೆ ಬಾಡಿನೂ ಸಪೋರ್ಟ್ ಮಾಡೋದಿಲ್ಲ, ಅಷ್ಟು ಎನರ್ಜಿ ಇರೋದಿಲ್ಲ. ಮನೆಯವರೆಲ್ಲರ ಮೇಲೂ ಒಂಥರ ಕಿರಿಕಿರಿ ಜಾಸ್ತಿ ಫೀಲ್ ಆಗುತ್ತೆ, ಬೇಗ ದುಃಖ ಆಗೋಗುತ್ತೆ. ಸಣ್ಣ ವಿಚಾರ ಹೇಳಿದ ತಕ್ಷಣ ಬೇಜಾರು ಮಾಡ್ಕೊಂಡು ಕೂರ್ತೀವಿ. ಈ ಪೆರಿಮೆನೋಪೌಸಲ್ ಅಥವಾ ಪೋಸ್ಟ್ ಮೆನೋಪೌಸಲ್ ಅಲ್ಲೂ ನಾವು ನೋಡಿದೀವಿ, ಈ ಒಂದು ಮೂಡ್ ಡಿಪ್ರೆಸ್ ಆಗುತ್ತೆ. ಸೊ ಇಂಥ ಸಿಚುವೇಶನ್ ಕೂಡ ಒಂದು ಫೇಸ್ ಆಫ್ ಲೈಫ್ ಅಷ್ಟೇ, ಅದು ಆಟೋಮೆಟಿಕ್ ಆಗಿ ಸರಿ ಹೋಗುವಂತದ್ದ? ಡೆಫಿನೆಟ್ಲಿ ಇಟ್ಸ್ ಅ ಫೇಸ್ ಆಫ್ ಲೈಫ್. ಆಟೋಮ್ಯಾಟಿಕ್ ಆಗಿ ಸರಿ ಹೋಗುವಂತ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಆದ್ರೆ ಎಲ್ಲಾನು 100% ಆಟೋಮ್ಯಾಟಿಕ್ ಆಗಿ ಸರಿ ಹೋಗುತ್ತೆ ಅಂತ ಹೇಳಿ ಬರೋದಕ್ಕಾಗೋದಿಲ್ಲ. ಸೊ ಅದು ನಮ್ಮ ಮೇಲೆ ಅಗೇನ್ ನಾವು ನಮ್ಮ ಡಿಸ್ಕ್ರಿಷನ್ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವಾಗ ಹೋಗ್ಬೇಕು ಟ್ರೀಟ್ಮೆಂಟ್ಗೆ ಅಥವಾ ನಾನು ಮ್ಯಾನೇಜ್ ಮಾಡ್ಕೊಳಕ್ ಆಗತ್ತಾ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಡೆಫಿನೆಟ್ಲಿ ನೀವು ಮನೆಯಲ್ಲೇ ಆರಾಮಾಗಿ ಇದು ಮಾಡಿ. ನನಗನ್ಸುತ್ತೆ ಈ ಸಂದರ್ಭದಲ್ಲಿ ಪೇಷಂಟ್ಗೆ ಹಾರ್ಮೋನಲ್ ಎಲ್ಲ ವೇರಿಯೇಷನ್ ಆಗ್ತಿರುತ್ತೆ, ಸಡನ್ ಈಸ್ಟ್ರೋಜನ್ ಡ್ರಾಪ್ ಫೀಲ್ ಆಗುತ್ತೆ. ಮೇನ್ ಆಗಿ ಹೆಲ್ಪ್ ಆಗೋದು ಫ್ಯಾಮಿಲಿ ಸಪೋರ್ಟ್ ಅಲ್ವಾ? ಫ್ಯಾಮಿಲಿ ಸಪೋರ್ಟ್. ಅವಾಗ ಮನೆಯಲ್ಲಿರೋ ಎಲ್ಲಾರು ಒಂದ್ ಸ್ವಲ್ಪ ಮನೆ ಕಡೆ ನಡ್ಸೋದ್ರಲ್ಲಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಕ್ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಆ ವ್ಯಕ್ತಿಗೆ ತುಂಬಾ ಸಹಾಯ ಆಗುತ್ತೆ. ಮಕ್ಳಿರ್ಬೋದು, ಹಸ್ಬೆಂಡ್ಸ್ ಇರ್ಬೋದು, ಅಮ್ಮನಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ದುಃಖ ಆಗುತ್ತೆ ಅಂತ ಇಗ್ನೋರ್ ಮಾಡೋ ಬದಲು, ಹೌದು ಅವಳಿಗೆ ಈ ತರ ಫೀಲ್ ಆಗ್ತಾ ಇದೆ, ಅವಳು ಈ ಒಂದು ಫೇಸ್ ಆಫ್ ಲೈಫ್ ಅಲ್ಲಿ ಇದ್ದಾಳೆ ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇದೇ ತರ ಮೇಲ್ಸ್ ಅಲ್ಲೂ ಕೂಡ 40 ವರ್ಷ ಆದ ತಕ್ಷಣ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಜಾಸ್ತಿ ಫೀಲ್ ಆಗುತ್ತೆ, ಅಥವಾ ಲೈಫಲ್ಲಿ ಒಂಥರ ನಾನು ಏನ್ ಮಾಡಿದೆ ಇಷ್ಟು ವರ್ಷ ಜೀವನದಲ್ಲಿ, ನಂದು ಜೀವನದ ಅರ್ಥ ಏನು, ಈ ತರ ಎಲ್ಲ ಕ್ವೆಶನ್ಸ್ ಕೇಳೋದು ಜಾಸ್ತಿ ಆಗೋದು ನಾವು ನೋಡಿದೀವಿ. ಅದು ಎಷ್ಟರ ಮಟ್ಟಿಗೆ ಸೈಕ್ಯಾಟ್ರಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಆ ತರ ಒಂದು ಕಂಡೀಷನ್ ಮೇಲ್ಸ್ ಅಲ್ಲೂ ಆಗುತ್ತಾ? ಸೈಕ್ಯಾಟ್ರಿಕ್ ಡೈಗ್ನೋಸಿಸ್ ಆತರ ಏನು ಇಲ್ಲ. ಇವಾಗ ಒಂದ್ 40 ವರ್ಷಕ್ಕೆ ಇವಾಗ ಪೆರಿಮೆನೋಪಾಸಲ್ ಅಥವಾ ಪೋಸ್ಟ್ ಮೆನೋಪಾಸಲ್ ಆ ತರ ಗಂಡಸರಿಗೆ ಆತರ ಯಾವುದೇ ರೀತಿಯಾದ ನೋನ್ ಅಥವಾ ರೆಕಗ್ನೈಸ್ ಡೈಗ್ನೋಸಿಸ್ ಇಲ್ಲ. ಹವರ್ ಅಂತ ಟೈಮ್ ನಲ್ಲಿ ಅಂತ ಸಂದರ್ಭದಲ್ಲಿ ಯೂಶಲಿ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಕಾಲೇಜ್ ಹೋಗ್ತಾ ಇರ್ಬೋದು, ಅವಾಗ ಬರೀ ತಂದೆ ತಾಯಿ ಆಗಿರಬಹುದು, ಅವ್ರಿಗೆ ಯೂಶಲಿ ಆ ರುಟೀನ್ ಏನಾದ್ರೂ ಡಿಸ್ಟರ್ಬ್ ಆಗಿರಬಹುದು, ಅಥವಾ ಒಂದ್ ಚೇಂಜ್ ಬೇಕು ಅಂತ ಅನ್ನಿಸ್ತಾ ಇರಬಹುದು, ಅದೇ ಕೆಲಸ ಮಾಡಿ ಬೋರ್ ಆಗ್ತಾ ಇರ್ಬೋದು. ಸೊ ಆತರ ಹಲವಾರು ಫ್ಯಾಕ್ಟರ್ಸ್ ಇರಬಹುದು. ಸಾಮಾನ್ಯ ಜನರು ಅದಕ್ಕೆ ಮಿಡ್ ಲೈಫ್ ಕ್ರೈಸಿಸ್ ಅಂತ ಒಂದು ನೇಮ್ ಕೊಟ್ಟಿದ್ದಾರೆ. ಇವಾಗ ನನ್ ಲೈಫಲ್ಲಿ ಏನೇನ್ ಮಾಡಿಲ್ಲ, ನಾನು ಮುಂಚೆ ಏನೇನು ಕಾಂಪ್ರಮೈಸ್ ಮಾಡ್ಕೊಂಡಿದೆ ಎಲ್ಲ ನಾನು ಮಾಡ್ಬೇಕು, ಇನ್ಮೇಲಾದ್ರೂ ಲೈಫ್ನ ಎಂಜಾಯ್ ಮಾಡ್ಬೇಕು ಅಂತ ಒಂದು ಚೇಂಜಸ್ ತರ್ತಾರೆ. ಸೊ ಅದಕ್ಕೇನ್ ಸಂಬಂಧ ಇಲ್ಲ. ಡೆಫಿನೆಟ್ಲಿ ಇಫ್ ಯು ವಾಂಟ್ ಟು ಎಂಜಾಯ್ ಅಂದ್ರೆ ಎಂಜಾಯ್ ಮಾಡಿ, ಆದ್ರೆ ಬೇರೆ ಯಾರಿಗೂ ಅಥವಾ ನಿಮ್ಗೂ ಕೂಡ ಹಾರ್ಮ್ ಆಗ್ಬಾರ್ದು. ಜಾಸ್ತಿ ಆಲ್ಕೋಹಾಲ್ ಸೇವಿಸೋದಾಗ್ಲಿ ಅದನ್ನ ಪ್ರಿವೆಂಟ್ ಮಾಡ್ಕೊಂಡು ನಿಮ್ಮ ಹೆಲ್ತ್ ನ ಮೇಂಟೈನ್ ಮಾಡ್ಕೊಂಡು ಡೆಫಿನೆಟ್ಲಿ ನೀವು. ಹೆಂಗಸರು ನಾವು ತುಂಬಾ ಎಕ್ಸ್ಪ್ರೆಸಿವ್, ಎಲ್ಲದನ್ನೂ ಹೇಳ್ಕೊಳ್ತೀವಿ, ನಂಗೆ ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್. ಗಂಡಸರು ಮಾತು ಕಮ್ಮಿ, ಅವ್ರೆಲ್ಲದನ್ನೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅವ್ರ ಆಫೀಸ್ ಪ್ರಾಬ್ಲಮ್ ಇರ್ಬೋದು, ಯಾವ್ದನ್ನೂ ಅವರು ಮನೆಗೆ ಬಂದ ತಕ್ಷಣ ಶೇರ್ ಮಾಡೋದಿಲ್ಲ. ಸೈಕ್ಯಾಟ್ರಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಇಬ್ರು ಬ್ರೈನ್ ಬೇರೆ ಬೇರೆ ತರ ವರ್ಕ್ ಆಗುತ್ತಾ, ಅಥವಾ ನನ್ ಗಂಡ ಮಾತ್ರ ಏನು ಹೇಳ್ಕೊಳಲ್ಲ ನನ್ನ ಹತ್ರ ಅಂತ ಕೆಲವ್ರು ಅನ್ಕೊಂಡಿರ್ತಾರೆ. ಸೊ ಮೇಲ್ಸ್ ಅಂಡ್ ಫೀಮೇಲ್ಸ್ ಅಲ್ಲಿ ಹೇಗೆ ಈ ಡಿಫ್ರೆನ್ಸ್ ಇದೆ? ನಾನು ಪರ್ಟಿಕ್ಯುಲರ್ ಆಗಿ ಮೇಲ್ಸ್ ಅಥವಾ ಫಿಮೇಲ್ಸ್ ಅಂತ ಸೆಗ್ರಿಗೇಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅಗೇನ್ ಕೆಲವೊಬ್ರಿಗೆ ಫಾರ್ ಎಕ್ಸಾಂಪಲ್ ಲೆಟ್ಸೆ ಒಂದು ಸಿಚುವೇಶನ್ ಆಗಿರ್ಬೋದು, ಒಬ್ರಿಗೆ ಆ ಸಿಚುವೇಶನ್ ಬರೀ ಓಕೆ ಇದು ತುಂಬಾ ಮೈನರು, ಏನ್ ತೊಂದರೆನೇ ಇಲ್ಲ ಅಂತ ಅನ್ಬಿಟ್ಟು ಬಿಟ್ಬಿಡ್ಬೋದು. ಅದೇ ಸೇಮ್ ಸಿಚುವೇಶನ್ ಇನ್ನೊಬ್ರು ವ್ಯಕ್ತಿಗೆ ಇದೇನ್ ಇಷ್ಟು ದೊಡ್ಡ ಅಪಘಾತ ತರ ಆಗ್ಬಿಟ್ಟಿದ್ಯಲ್ಲ ಅಂತ ಅವ್ರು ಅದನ್ನ ಪರ್ಸೀವ್ ಮಾಡ್ಬೋದು. ಸೊ ಅದು ಮೇನ್ ನಾವು ಹೇಗೆ ಯಾವ ದೃಷ್ಟಿಯಿಂದ ಜಗತ್ನ ನೋಡ್ತಾ ಇದೀವಿ ಅನ್ನೋದು ತುಂಬಾ. ಸೊ ಜೆಂಡರ್ ಏನು ಡಿಫ್ರೆನ್ಸ್ ಮಾಡೋದಿಲ್ಲ. ಸೊ ಬರೀ ಹೆಂಡತಿ ಜಾಸ್ತಿ ಮಾತಾಡ್ತಾಳೆ, ಅವಳೆಲ್ಲ ವಟ ವಟ ಅಂತಿರ್ತಾಳೆ, ಗಂಡ ತುಂಬಾ ಸೈಲೆಂಟ್ ಅಂದ್ರೆ ಅದು ಮೇಲ್ ಅಂಡ್ ಫಿಮೇಲ್ ಅಂತ ಅನ್ಕೊಂಡಿರ್ತೀರಾ ತುಂಬಾ ಜನ. ಆ ಡಿಫ್ರೆನ್ಸ್ ಏನಿಲ್ಲ, ನಿಮ್ ಪರ್ಸನಾಲಿಟಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ.
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಭಾಳ ಸರಳವಾಗಿ ನಮ್ಮೆಲ್ಲರಿಗೂ ಅರ್ಥ ಆಗೋಂಗೆ ನೀವು ನಮಗೆ ಡಿಪ್ರೆಷನ್, ಆನ್ಸೈಟಿ ಬಗ್ಗೆ, ರಿಲೇಶನ್ಶಿಪ್ ಇಶ್ಯೂ ಬಗ್ಗೆ ಎಲ್ಲ ಹೇಳಿದ್ದೀರಾ. ಕೊನೆಯದಾಗಿ ಈ ಖಿನ್ನತೆ ಅಥವಾ ಆತಂಕದಲ್ಲಿರೋ ಎಷ್ಟೋ ಜನ ವಿಡಿಯೋ ನೋಡ್ತಾ ಇರ್ತಾರೆ. ಸೊ ಒಂದೇ ಒಂದು ಲೈನಲ್ಲಿ ಅವರಿಗೆ ನೀವು ಹೇಗೆ ರಿಯಶ್ಯೂರೆನ್ಸ್ ಮಾಡ್ತೀರಾ ತಿಳಿಸ್ಕೊಡಿ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಇದೇ ರೀತಿ ಬದುಕ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ನೀವು ಚೆನ್ನಾಗ್ ಆಗಬಹುದು. ಇದೇ ರೀತಿ ಅಥವಾ ನೋವು, ದುಃಖ ಅಥವಾ ಗಾಬರಿಯಿಂದ ದಿನನಿತ್ಯ ಅದು ಪ್ರತಿಯೊಂದ್ ದಿನಾನೂ ಒಂಥರ ಕೌಂಟ್ ಮಾಡ್ದಂಗೆ ಯಾವಾಗ ಜೀವನ ಎಂಡ್ ಆಗ್ಬಿಡತ್ತೋ ಅಂತ ಅನ್ಸ್ಬಿಟ್ಟಿರುತ್ತೆ. ಆ ರೀತಿ ಬದುಕೋ ಅವಶ್ಯಕತೆ ಇಲ್ಲ. ಆರಾಮಾಗೆ, ಸುಲಭವಾಗಿ, ಖುಷಿಯಾಗಿ ಬದುಕುವಂತ ಚಾನ್ಸ್ ಕೂಡ ಇದೆ. ಆದ್ರೆ ನೀವು ಒಂದ್ ಸ್ವಲ್ಪ ಓಪನ್ ಆಗಿ ಹೆಲ್ಪ್ ಸೀಕ್ ಮಾಡಿ.